ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಸಾಫ್ಟ್ ನೇಚರ್ ಇದ್ರೆ ಕಷ್ಟ ಅಂತಾನು ಹೇಳ್ತಾರೆ. ತನ್ನ ಏನಿದೆ, ತನ್ನ ವ್ಯಕ್ತಿತ್ವ ಏನಿದೆ ಅದನ್ನು ತೋರಿಸಿದ್ರು ಕೂಡ ಗೆದ್ದವರು ಕೂಡ ಉದಾಹರಣೆಯಾಗಿದ್ದಾರೆ. ಆದ್ರೆ ಅಭಿಷೇಕ್ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆದ್ರ, ಯಾಕೆ ಫೇಲ್ಯೂರ್ ಆದ್ರು? 70 ಡೇಸ್ ಮನೆಯಲ್ಲಿ ಇರೋದಕ್ಕೆ ಅವ್ರಿಗೆ ಏನಾದ್ರು ಕಷ್ಟ ಆಯ್ತಾ? ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಅದರಲ್ಲೂ ಕ್ಯಾಪ್ಟನ್ ಆಗಿ ಹೊರಗ್ ಬಂದಿದ್ದಾರೆ. ಅವ್ರ ಹತ್ರ ಕೇಳೋಣ. ತುಂಬಾ ವೀಕ್ ಆಗಿರೋ ತರ ಕಾಣಿಸ್ತಾ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬಟ್ ನಿಮ್ಮನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಇಳ್ದೋಗಿದ್ದೀರಾ. ಮೊದ್ಲೇ ಸಣ್ಣ ಇದ್ದು ಹೋಗಿದ್ರಿ, ಈಗ ನೋಡ್ತಿದ್ರೆ ತುಂಬಾ ಇಳ್ದೋಗಿದ್ದೀರಾ. ಎಷ್ಟು ಕೆಜಿ ಇಳ್ದಿದ್ದೀರಾ? ಹೇಗಿದೆ ಆರೋಗ್ಯ? 11 kgs ಕಮ್ಮಿ ಆಗಿದ್ದೀನಿ. ಆರೋಗ್ಯ ಇಟ್ಸ್ ಫೈನ್, ಗೆಟಿಂಗ್ ಬೆಟರ್. ಸ್ವಲ್ಪ ವೀಕ್ನೆಸ್ ಇದೆ, ಬಟ್ ಅದೇ ಯೂಶಲಿ ಆಗೇ ಆಗುತ್ತಲ್ಲ, ಎಲ್ರಿಗೂ ಆಗುತ್ತೆ. ಬಟ್ ನೋ, ಐ ವಿಲ್ ಬಿ ಫೈನ್ ಇನ್ 1 month. ಬಟ್ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗ್ ಬರೋದಕ್ಕೆ ಒಂದು ಈ ಹೆಲ್ತ್ ಏನಾದ್ರೂ ಕಾರಣ ಆಯ್ತಾ ಅಂತ? ನೀವು ಲಾಸ್ಟ್ ಟೈಮ್ ಹೊರಗ್ ಬರೋಕ್ಕೂ ಮುಂಚೆ ಮಾತಾಡ್ಬೇಕಾದ್ರೇನೆ ನಿಮ್ಮ ವಾಯ್ಸ್ ಅಲ್ಲಿ ಲೋ ಇತ್ತು, ಏನೋ ಸ್ವಲ್ಪ ನೀವು ಕುಗ್ಗೋಗಿದ್ದೀರಾ ಅನ್ನೋ ತರ ಫೀಲ್ ಕಾಣಿಸ್ತಾ ಇತ್ತು. ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದ್ರೆ, ನಾವ್ ಇದ್ದಿದ್ದಕ್ಕೂ 11 kgs ಇಸ್ ನಾಟ್ ಈಸಿ ಥಿಂಗ್ ಅಲ್ವಾ. ಅಲ್ಲೋದಾಗ ಯು ನೀಡ್ ಅ ಲಾಟ್ ಆಫ್ ಎನರ್ಜಿ. ಮನೇಲಿ ಇರೋದಕ್ಕೆ ಕೂಡ ಟಾಸ್ಕ್ ಅಲ್ಲಿ ಅಷ್ಟೇ ಇಟ್ಸ್ ವೆರಿ ಫಿಸಿಕಲಿ ಡ್ರೈನಿಂಗ್. ಆಮೇಲೆ ಒಬ್ಬರ ಜೊತೆ ಮಾತಾಡ್ಬೇಕು, ಬರೀಬೇಕು ಅಂದ್ರು ಯು ನೀಡ್ ಟು ಬಿ ವೆರಿ ಎನರ್ಜೆಟಿಕ್. ಅವಾಗ ಏನಾಗ್ತೈತೆ, ಬಿಕಾಸ್ ಆಫ್ ಇದು ವೇಟ್ ಲಾಸ್ ಅದು ಇದೆಲ್ಲ, ಅಷ್ಟು ಫೀಲ್ ವೆರಿ ವೀಕ್. ಎದ್ದಾಗ ತುಂಬಾ ಫೋರ್ಸ್ಫುಲಿ ಮಾತಾಡ್ಬೇಕು ಅನ್ಸೋದು, ಲೈವ್ಲಿನೆಸ್ ಸ್ವಲ್ಪ ಕಮ್ಮಿ ಆಗಿತ್ತು. ಮೇ ಬಿ ಅದೇ ನನ್ಗೆ ಮುಳ್ಳಾಗಿತ್ತು. 70 ಡೇಸ್ ಏನು ತುಂಬಾ ಕಡಿಮೆ ಜರ್ನಿ ಅಲ್ಲ, ಒಂದ್ ಸ್ವಲ್ಪ ಲಾಂಗ್ ಜರ್ನಿನೇ. ಬಟ್ ಈ 70 ಡೇಸ್ ಅಲ್ಲಿ ಅಭಿ ಅವರು ತುಂಬಾ ಸಾಫ್ಟ್ ಆಗಿದ್ದು ತಪ್ಪಾಯ್ತಾ? ನೀವು ಎಲ್ಲೋ ಅಂದ್ರೆ ಎಲ್ರಿಗೂ ಒಳ್ಳೇದ್ ಬಯಸಕ್ ಹೋಗಿದ್ದು ನಿಮ್ಗೆ ಮುಳುವಾಯ್ತಾ ಅಂತ? ಇಲ್ಲ ಮ್ಯಾಮ್, ಏನಕ್ಕೆ ಗೊತ್ತಾ, ನಾನು ಅಲ್ಲಿ ಸಾಫ್ಟ್ ಆಗಿದೆ ತಪ್ಪಾಯ್ತು ಅಂತ ಯಾವತ್ತು ಅನ್ಸಲ್ಲ. ಯಾಕಂದ್ರೆ ಬಿಗ್ ಬಾಸ್ ಒಂದು 3-4 months ಜರ್ನಿ ಅಷ್ಟೇ. ನಂದು ಲೈಫ್ ಇನ್ನೂ ದೊಡ್ಡದಿದೆ. ಆ 3-4 months ಅಲ್ಲಿ ನಾನಾಗಿರ್ಬೇಕಾಗಿತ್ತು ಅಷ್ಟೇ ನನಗೆ ಬೇಕಾಗಿದ್ದು. ಯಾಕಂದ್ರೆ ಅದಾದ್ಮೇಲೆ ಜನ ನನ್ನ ನೋಟಿಸ್ ಮಾಡೋದಾಗ್ಲಿ, ನಾನು ಹೇಗಿದ್ದೀನಿ ಹಾಗೆ ತಗೋಬೇಕು. ಅಲ್ಲಿ ನಾನು ನೆಗೆಟಿವ್ ಆಗಿದ್ದು ಇಲ್ಲ ಪಾಸಿಟಿವ್ ಆಗಿದ್ದು ಸುಮ್ಮನೆ ಆರ್ಭಟ ಮಾಡ್ಕೊಂಡಿದ್ದಿದ್ರೆ ಅಲ್ಲೇ ಮುಗ್ದೋಗ್ತಾ ಇತ್ತೇನೋ ಲೈಫ್ ಅಂತ ಅನ್ಸೋದು. ನನಗೆ ಹೊರಗಡೆ ಲೈಫು ತುಂಬಾ ಇಂಪಾರ್ಟೆಂಟ್ ಅಲ್ವಾ. 3 months ಆದ್ಮೇಲೆ ಒಂದು ಲೈಫ್ ಇದೆ, ಅದ್ರ ಬಗ್ಗೆನೂ ಯೋಚನೆ ಮಾಡಿ ಆಟ ಆಡ್ಬೇಕಾಗಿತ್ತು. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆ ನೀವು ಒಂದಷ್ಟು ಎಪಿಸೋಡ್ಗಳನ್ನ ನೋಡಿರ್ತೀರಾ. ಓಕೆ, ಅಲ್ಲಿ ಹೀಗಿರಬಹುದು ಅಂತ ಕೂಡ ನಿರೀಕ್ಷೆ ಮಾಡಿರ್ತೀರಾ. ಬಟ್ ಅಲ್ಲೇ ಬೆರ್ತಾಗ ನೀವು ಎಲ್ಲೋ ಒಂದ್ ಕಡೆ ಇದ್ದೀವಿ ಅಥವಾ ಕ್ಯಾಮ್ರಾಗಳು ನಮ್ಮನ್ನ ಫೋಕಸ್ ಮಾಡ್ತಿದೆ ಅನ್ನೋದು ಕಾಮನ್ ಆಗಿ ಅದನ್ನ ಮರ್ತೋಗ್ಬಿಡ್ತೀರಾ. ಬಟ್ ಎಲ್ಲೋ ಯಾರ್ದೋ ಮಿಸ್ಟೇಕ್ ಆದಾಗ್ಲೂ ಕೂಡ ನೀವು ಅವ್ರಿಗೆ ತುಂಬಾ ಸಾಫ್ಟ್ ಆಗಿ ಕನ್ವಿನ್ಸ್ ಮಾಡಕ್ ಹೋಗೋದು. ಗಿಲ್ಲಿದೆ ಎಕ್ಸಾಂಪಲ್ ತಗೊಳ್ಳೋಣ. ಅವ್ರೇನೋ ರಗಡಾಗಿ ಅಂದ್ರೆ ತುಂಬಾ ಮಿಸ್ಟೇಕ್ ಮಾಡಿದಾಗ್ಲೂ ಕೂಡ ನೀವು ಅವ್ರಿಗೆ ಸಾಫ್ಟ್ ಆಗಿ ಉತ್ತರ ಹೇಳಕ್ ಹೋಗ್ತೀರಾ. ಅಂದ್ರೆ ನಿಮ್ಗೆ ನಿಮ್ ಬೈ ನೇಚರೇ ಆ ತರನ ಅಂತ? ಮ್ಯಾಮ್, ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿಯೊಬ್ಬರಿಗೂ ಜೋರಾಗಿ ಹೇಳಕ್ ಆಗಲ್ಲ. ಆಮೇಲೆ ಜೋರಾಗಿ ಹೇಳಿದ ತಕ್ಷಣ ಯಾರು ಕೇಳಲ್ಲ. ಇವಾಗ ನಿಮ್ ಮನೇಲಿ ಯಾರೊಬ್ಬ ಇರ್ತಾನೆ ಅನ್ಕೊಳ್ಳಿ, ಮಾಡ್ಬೇಡ ಅಂತಂದ್ರೆ ಅದನ್ನ ಬೇಕಂತ ಮಾಡ್ತಾರೆ. ಗಿಲ್ಲಿ ಆ ತರ ವ್ಯಕ್ತಿ ಅಂತಂದ್ರೆ, ಅವ್ನಿಗೆ ಪ್ರೀತಿಯಿಂದ ಹೇಳಿದ್ರೆ ಕೇಳೋ ವ್ಯಕ್ತಿ ಅವನು. ಜೋರಾಗಿ ಹೇಳಿದ್ರೆ ಅವ್ನು ಯಾವಾಗ್ಲೂ ಅದನ್ನ ಉಲ್ಟನೆ ಮಾಡೋದು, ಇಲ್ಲ ಟೀಸ್ ಮಾಡಕ್ ಸ್ಟಾರ್ಟ್ ಮಾಡೋದು, ಏನೋ ಒಂದು ನಾವೇನ್ ಹೇಳ್ತೀವಿ ಅದು ಉಲ್ಟನೆ ಮಾಡೋದು. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಆ ಕೆಲಸ ಆಗ್ಬೇಕಾಗಿತ್ತು. ಕೆಲಸ ಆಗ್ಬೇಕಾದ್ರೆ ಇದರ 2 ways ಆಫ್ ಟೆಲ್ಲಿಂಗ್. ಇಲ್ಲ ಗದರ್ಸ್ ಹೇಳು, ಇಲ್ಲಾಂದ್ರೆ ಸಾಫ್ಟ್ ಆಗಿ ಅರ್ಥ ಆಗೋ ತರ ಹೇಳು. ಗಿಲ್ಲಿಗೆ ಯಾವಾಗ ಅರ್ಥ ಆಗೋ ತರ ಹೇಳ್ತೀವಿ, ಅವನನ್ನ ಅರ್ಥ ಮಾಡ್ಕೊಂಡು ನಿಲ್ಲಿಸ್ತಾನೆ. ಇನ್ಫ್ಯಾಕ್ಟ್ ನಂದೊಂದು ಟಾಸ್ಕ್ ಅಲ್ಲಿ ಕೂಡ ಅರ್ಥ ಆಗೋ ತರ ಹೇಳಿದಾಗ ನಿಲ್ಲಿಸ್ದ. ಆಮೇಲೆ ಪ್ರಾಬ್ಲಮೇ ಮಾಡ್ಲಿಲ್ಲ. ಹೇಳ ರೀತಿ ಇರುತ್ತೆ, ಅದೊಂದಷ್ಟೇ. ಓಕೆ, ಅಭಿ ಅವ್ರಿಗೆ ಬಿಗ್ ಬಾಸ್ ಯಾಕೆ ಬೇಕಿತ್ತು? ಪ್ಲಸ್ ಏನೆಲ್ಲ ಬೆನಿಫಿಟ್ ಆಯ್ತು ಅದರಿಂದ? ಬಿಗ್ ಬಾಸ್ ನನ್ಗೇನು ಬೇಕು ಅಂತ ಓದೋನಲ್ಲ ನಾನು. ಆಕ್ಚುಲಿ ನಾನು ಆಕ್ಟಿಂಗ್ ಮಾಡ್ಕೊಂಡು ಸೀರಿಯಲ್ ಸಿನಿಮಾಗಳು ಮಾಡ್ಕೊಂಡಿದ್ದೆ. ಒಂದು ಸಿಚುವೇಶನ್ ಅಲ್ಲಿ ಅವ್ರದ್ದು ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ನನ್ಗೇನಿತ್ತಂದ್ರೆ, ಎಂತ ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ನನಗೆ ಸಿಕ್ಕಿದೆ, ಫಸ್ಟ್ ಅದೊಂದು ಹೋಗ್ಬೇಕು ಅಂತಿತ್ತು. ಆಮೇಲೆ ಇನ್ನೊಂದು ಸುದೀಪ್ ಸರ್ ನಾನು ಮೀಟ್ ಮಾಡ್ಬೇಕಾಗಿತ್ತು. ಆಮೇಲೆ ಬಿಗ್ ಫ್ಯಾನ್. ಆಮೇಲೆ ಅವ್ರದ್ದು ಅಲ್ಲಿ ಹೋದಾಗ ಅವ್ರಿಗೂ ನಾನು ಯಾರು ಅಂತ ಪರಿಚಯ ಆಗುತ್ತೆ, ನನ್ನ ಹೆಸರಿಟ್ಟು ಕರೀತಾರೆ. ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಇತ್ತು ನನ್ನ ಲೈಫಲ್ಲಿ. ಆಸ್ ಅನ್ ಆಕ್ಟರ್ ಒಂದು ಕನ್ಸಿತ್ತು ಅದು. ಸೊ ಇವೆರಡನ್ನೂ ಯೋಚನೆ ಮಾಡಿ ಹೋಗಿದ್ದಷ್ಟೇ. ನನಗೆ ಮುಂಚೆ ರಿಯಾಲಿಟಿ ಶೋ ನೋಡಿಲ್ಲ ನಾನು, ಬಿಗ್ ಬಾಸ್ ನೋಡಿಲ್ಲ. ಆಮೇಲೆ ರಿಯಾಲಿಟಿ ಶೋಗಳಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತಾನೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೋಗಿನ ಮುಂಚೆ ನನಗೆ ಹೇಳಿದ್ದವರು, ಇದು ವ್ಯಕ್ತಿತ್ವಗಳ ಆಟ, ನಿಮ್ ವ್ಯಕ್ತಿತ್ವನ ಉಳಿಸ್ಕೊಂಡು ಹೋಗ್ಬೇಕು ಅಂತ. ಸೊ ಅಲ್ಲಿ ಬಂದಾಗ ನನಗೆ ಅದೇ ಅನ್ಸಿದ್ದು, ನನ್ನ ವ್ಯಕ್ತಿತ್ವ ಏನು, ಕಾಮನ್ ಕಂಪೋಸ್ ಆಗಿರ್ಬೇಕು, ಸುಮ್ನೆ ಕಿರ್ಚಾಡಬಾರ್ದು, ಯಾರ ಜೊತೆ ಇದ್ರು ಸ್ವಲ್ಪ ಅವ್ರ ಜೊತೆ ಸ್ಪಂದಿಸ್ಕೊಂಡಿರ್ಬೇಕು ಅಂತ. ಐ ಫೀಲ್ ಇಷ್ಟು ಜರ್ನಿ ನಾನು ಅದೇ ಮಾಡಿದ್ದು. ನನ್ನ ಪ್ರಕಾರ ವ್ಯಕ್ತಿತ್ವಗಳ ಆಟದಲ್ಲಿ ಐ ಥಾಟ್ ನಾನು ಫಸ್ಟ್ ಡೇ ಹೇಗಿದ್ದೆ ಇಲ್ಲಿವರೆಗೂ ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಉಳ್ಕೊಂಡೆ. ಐ ಥಿಂಕ್ ಐ ಒನ್ ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಹೋದಾಗ ನಿಮ್ದೆಲ್ಲ ಜೋಡಿ ಟಾಸ್ಕ್ ಎಲ್ಲ ಇತ್ತು. ಆಶ್ ಜೊತೆ ಕೆಲವೊಂದ್ಸಲ ನೀವು ಜೋರಾಗಿ ಮಾತಾಡಿದ್ದು ಇದೆ. ಅದು ಎಲ್ಲೋ ಒಂದ್ 2-3 ಪಾಯಿಂಟ್ ಅಲ್ಲಿ ಬಿಟ್ರೆ ನೀವು ಜೋರಾಗಿ ಮಾತಾಡ್ಲೇ ಇಲ್ಲ. ಸೊ ಆಶ್ ಜೊತೆ ನಿಮ್ಗೆ ಆ ಬಾಂಡಿಂಗ್ ಇತ್ತ? ಅಲ್ಲಿ ಏನಾಗೈತಂದ್ರೆ, ಒಬ್ಬ ಮನುಷ್ಯ ಯಾವಾಗ ಕಿರ್ಚ್ತಾನೆ ಗೊತ್ತಾ, ಒಂದ್ ಲೆವೆಲ್ ವರ್ಗೂ ತಡ್ಕೋಬಹುದು. ಆಮೇಲೆ ಇರಿಟೇಷನ್ ಕಂಟ್ರೋಲ್ ಆಗದೆ ಇದ್ದಾಗ ಕಿರ್ಚಾಡ್ಬೇಕಾಗತ್ತೆ.
ನಾನು ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಪೇಷನ್ಸ್ ಇದೆ. ಅಲ್ಲಿ ಏನಾಗ್ತೈತೆ ಅಂದ್ರೆ ಇವಾಗ ನೋಡಿ, ಯಾರೋ ಒಬ್ಬರ ಜೊತೆ ನೀವು ಕೈ ಕಟ್ಕೊಂಡಿರ್ಬೇಕು 24/7 ಅಂತಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಇರಿಟೇಟ್ ಆಗುತ್ತೆ. ಎಷ್ಟು ದಿನ ಅಂತ ತಡ್ಕೋತೀರಾ ನೀವು? ಇವಾಗ 1 ವಾರ ಆಗ್ಬಿಡ್ಬೋದು, ಏನೋ ಅಕ್ಕಪಕ್ಕ ನೀವೆಲ್ಲ ವಾಶ್ರೂಮ್ ಹೋದಾಗ ನಾನು ಕಾಯ್ಬೋದು, ಅದು ಇದು ಮಾಡ್ಬೋದು. 1 ವಾರ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನೀವೆಲ್ಲ ನಿದ್ದೆ, ಫಸ್ಟ್ ಆಫ್ ಆಲ್ ನಿದ್ದೆ ಬರಲ್ಲ, ನಿದ್ದೆ ಮಾಡ್ತಿರ್ತಾರೆ 2 ಗಂಟೆ 3 ಗಂಟೆವರೆಗೂ ವಾಶ್ರೂಮ್ ಹೋಗ್ಬೇಕಂತಿರುತ್ತೆ. ಅವ್ರೊಬ್ಬರೇ ವಾಶ್ರೂಮ್ ಹೋಗಕ್ಕಾಗಲ್ಲ, ಅದನ್ನ ಕರ್ಕೊಂಡು ಹೋಗ್ಬೇಕು, ಅದೆಬ್ಬರಿಸಿ ನಿದ್ದೆ ಎಲ್ಲ ಹಾಳಾಗತ್ತೆ, ಆದ್ರೂ ತಡ್ಕೊಂಡಿರ್ತೀವಿ. ಅವಾಗ ಏನಾಗುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಗ್ತಾ 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 ಫೈಟ್ಗಳು ಸ್ಟಾರ್ಟ್ ಆಗುತ್ತೆ. ಅವಾಗೆ ಅದೊಂಥರ ಬೆರಕ್ ಬಿದ್ದು ಯು ಸ್ಟಾರ್ಟ್ ಹೇಟಿಂಗ್ ಈಚ್ ಅದರ್ ವೆನ್ ಯು ಟೂ ಕ್ಲೋಸ್ ಆಗಿರ್ತೀವಿ, ಗೊತ್ತಾ? ಆಮೇಲೆ ಅದಕ್ಕೆ ಹೇಳೋದು, ಯಾರಿಗೆ ಆಗ್ಲಿ ನಾವು ಅವ್ರದೇ ಆದಂತ ಸ್ಪೇಸ್ ಕೊಟ್ರೆ ಯಾವಾಗ್ಲೂ ಚೆನ್ನಾಗಿರುತ್ತೆ. ಜೊತೆಗೆ 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 ಇದ್ರೆ ತುಂಬಾ ಇರಿಟೇಷನ್ ಅದು. ಸೊ ಆಶ್ ವಾಸ್ ಅ ವೆರಿ ನೈಸ್ ಪರ್ಸನ್, ಬಟ್ ಆ ಸಿಚುವೇಶನ್ ನಿಂದ ನಂದು ಅವ್ರದ್ದು ಸ್ವಲ್ಪ ಫೈಟು ಅದು ಇದು ಆಗ್ತಾಯಿತ್ತು. ಆಮೇಲೆ ಇನ್ನೊಂದು ಫೈಟ್ ಅಂತ ಏನ್ ಗೊತ್ತಾ, ನಾವ್ ಯಾವಾಗ್ಲೂ ಕಾರಣ ಇಲ್ಲದೆ ಜಗಳ ಆಡಿದ್ರೆ ಅದು ಸ್ಟುಪಿಡಿಟಿನೇ ಅನ್ಸೋದು. ಇವಾಗ ಏನೋ ಒಂದು ಬಲವಾದ ಕಾರಣ ಇದೆಯಾ, ಅವಾಗ ನಾನು ಎಲ್ರಿಗಿನ್ನ ಮುಂದೆ ನಾನು ನಿಂತ್ಕೊಂಡು ಫೈಟ್ ಮಾಡ್ತೀನಿ. ಇವಾಗ ನೀವು ನೋಟಿಸ್ ಮಾಡ್ದಂಗೆ ಫಸ್ಟ್ 3 weeks ಅಲ್ಲೂ ಕೂಡ ನಮ್ ಜಂಟಿಗಳು ಅಂತ ಬಂದಾಗ ಯಾರೇ ನಮ್ ಜಂಟಿಗಳಿಗೆ ಪಾಯಿಂಟ್ ಔಟ್ ಮಾಡಿ ತೊಂದರೆ ಕೊಟ್ರು ನಾನು ನಿಂತಿದ್ದೀನಿ, ಕಿರ್ಚಾಡಿದೀನಿ, ಅದಕ್ಕೋಸ್ಕರ ನಾಮಿನೇಟ್ ಕೂಡ ಆಗಿದ್ದೀನಿ. ಜಾನ್ವಿ ಅವ್ರು ಹೇಳಿದ್ರು ಅದೇ ಒಬ್ಸ್ಕೊ ಬಂದ್ಬಿಡ್ತಾನೆ, ಏನೋ ಮಾತಾಡ್ತಾನೆ. ಯಾಕಂದ್ರೆ ನನ್ ಜೊತೆ ಆಗಿಲ್ಲ, ಅದು ನಮ್ಮವ್ರಿಗೆ ಆಗಿದ್ದಕ್ಕೆ ನಾನು ಫೈಟ್ ಮಾಡಿದೆ. ಆಯ್ತಾ? ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಒಂಟಿ ಆದ್ಮೇಲೆ ಯಾರು ನನ್ನ ಜೊತೆ ಜಗಳಕ್ಕೆ ಬೀಳ್ತಾ ಇರ್ಲಿಲ್ಲ. ಇವಾಗ ಯಾರು ನಿಮ್ಮ ಹತ್ರ ಸುಮ್ನೆ ಜಗಳ ಮಾಡ್ತಿಲ್ಲ, ನೀವೇನೇ ಕಿರ್ಚಾಡ್ತೀರಾ? ಸುಮ್ನೆ ಕಾಲ್ ಕೆರ್ಕೊಂಡು ಜಗಳ ಮಾಡೋ ವ್ಯಕ್ತಿತ್ವ ಅಲ್ಲ ನಂದು. ಆಮೇಲೆ ಯಾವ್ದೋ ಒಂದ್ ಚಿಕ್ಕ ವಿಷಯ, ಯಾವಾಗ ಹಣ್ಣು ತುಪ್ಪ ಅದು ಇದಕ್ಕೆಲ್ಲ ಜಗಳ ಆಡಕ್ ನನಗೆ ಇಷ್ಟನೇ ಇಲ್ಲ. ಅವಾಗ ಏನ್ ಮಾಡ್ತಿದ್ದೆ, ಸುಮ್ನೆ ಹಿಂದೆ ನಿಂತ್ಕೊಂಡು ಯಾಕೆ ಜಗಳ ಆಡ್ತಿದಾರೆ, ಫಸ್ಟ್ ಕ್ಲಾರಿಟಿ ಬೇಕಾಗತ್ತೆ. ಏನೇ ಜಗಳ ಆಗ್ಲಿ, ಸರಿ ಇರೋರು ಎಲ್ರು ಒಳ್ಳೆಯವರೇ, ನಾವ್ ನೋಡೋ ದೃಷ್ಟಿಕೋನ ಒಂದಿರುತ್ತೆ. ಇವಾಗ ನಾನೇನೋ ನೋಡಿ ನಿಮಗ್ ಬೈದಿರ್ತೀನಿ, ನೀವೇನೋ ನೋಡಿ ಎಲ್ಲ ನನಗೆ ವಾಪಸ್ ಬೈದಿರ್ತೀರ. ನಮ್ಮಿಬ್ಬರ ಮಧ್ಯೆ ಜಗಳ ಏನೋ ಆಗ್ತಾ ಇರುತ್ತೆ. 3ನೇ ಅವ್ನು ಬಂದು ಯಾರು ತಪ್ಪು ಯಾರು ಸರಿ ಅಂತ ಹೆಂಗ್ ಹೇಳಕ್ ಸಾಧ್ಯ? ಫಸ್ಟ್ ಆಫ್ ಆಲ್ ಯಾರು ತಪ್ಪು ಅಂತ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಮಾತಾಡ್ಬೋದು. ಅದಕ್ಕೆ ನೀವ್ ಹೇಳೋದು ಸ್ವಲ್ಪ ಸಮಾಧಾನವಾಗಿ ಹೇಳೋದು ಅಂತಂದ್ರೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಬ್ರದ್ದು ತಪ್ಪಿರಲ್ಲ, ಇಬ್ರು ಸರಿನೂ ಇರಲ್ಲ. ಯಾರು ತಪ್ಪು ಯಾರು ಸರಿ ಅಂತ ಫಸ್ಟ್ ಎರಡು ಕೇಳಿದಾಗಷ್ಟೇ ಅರ್ಥ ಆಗೋದು. ಅದನ್ನ ಮಾಡಿದೆ ಅಷ್ಟೇ. ಓಕೆ, ಈ ವಿಚಾರ ಬಿಟ್ರೆ, ಅಂದ್ರೆ ಆಶ್ ಜೊತೆಗೆ ಜೋಡಿ ಆಗಿದ್ದ ವಿಚಾರ ಬಿಟ್ರೆ, ಮನೆಯಲ್ಲಿ ಏನೆಲ್ಲ ನಿಮ್ಗೆ ಟ್ರಿಗರ್ ಮಾಡೋ ಅಂತ ಸನ್ನಿವೇಶಗಳು ಹುಟ್ಕೊಂತು, ಅಂದ್ರೆ ನಿಮ್ಮ ತಾಳ್ಮೆನ ಕೆಡ್ಸೋ ಅಂತದ್ದು? ಅಲ್ಲಿ ಫಸ್ಟ್ ಆಫ್ ಆಲ್ ಹೇಗಿರುತ್ತೆ ಅಂತಂದ್ರೆ, ವಿಲ್ ಬಿ ವೆರಿ ಹಂಗ್ರಿ. ಇವಾಗ ಸಹಜವಾಗಿ ಎಲ್ರಿಗೂ ಕೋಪ ಆಗಿ ಬರುತ್ತೇಳಿ ಹಶುಕೊಂಡಿದ್ದಾಗ. ಆಮೇಲೆ ಟಾಸ್ಕ್ಗಳಲ್ಲೂ ಅಷ್ಟೇ, ಒಂದೊಂದು ಏನಾಗುತ್ತೆ, ಒಂದೊಂದು ಚೂರ್ ವಿಷಯದಲ್ಲಿ ಅನ್ಫೇರ್ ಅನ್ಸುತ್ತೆ. ಇವಾಗ ಯಾರೋ ಉಸ್ತುವಾರಿ ವಿಷಯದಲ್ಲಿ ನಾವು ತುಳಿದಿರಲ್ಲ, ಬಟ್ ಅವ್ರು ನೋಡಿರಲ್ವೇನೋ, ಅದಕ್ಕೆ ಆದ್ರೂ ಇಲ್ಲ ಫೌಲ್ ಅಂತ ಹೇಳಿರ್ತಾರೆ. ಆ ತರ ಸಿಚುವೇಶನ್ ಅಲ್ಲಿ ಕೋಪ ಬಂದೇ ಬರುತ್ತೆ. ಅಲ್ಲಿ ಕೂಡ ಅಲ್ಲಿ ಆಕ್ಚುಲಿ ನನಗೆ ಸ್ಟ್ರೆಂತ್ ಎಲ್ಲಿ ಗೊತ್ತ ಅನ್ಸೋದು, ನಿನ್ ಕಿರ್ಚಾಟದಲ್ಲಿ ಸ್ಟ್ರೆಂತ್ ಇಲ್ಲ. ಅಷ್ಟು ಕೋಪ ಬಂದ್ರು ತಡ್ಕೊಂಡು, ಓಕೆ ನಿನ್ನ ಪ್ರಕಾರ ನೀನ್ ಮಾಡಿದ್ ಕರೆಕ್ಟ್ ತಾನೆ, ಯಾರು ಬೇಕಂತ ಮಾಡಿರಲ್ಲ ಅಲ್ಲಿ, ಅದನ್ನ ಅರ್ಥ ಮಾಡ್ಕೊಂಡಿರೋದೇ ಸ್ಟ್ರೆಂತ್ ಆ ಮನೇಲಿ. ಯಾಕಂದ್ರೆ ಪ್ರತಿ ಕ್ಷಣ ಕೋಪ ಬರ್ತಾನೆ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರ್ತಾ ಇರುತ್ತೆ. ಯಾವ ತರ ಅಂತಂದ್ರೆ, ಇವಾಗ ಏನೋ ನೀವು ಚಪಾತಿ ಕೇಳ್ಬೇಕು, ಇವಾಗ ಒಂದ್ ಚಪಾತಿ ಹಾಕ್ಬಿಟ್ಟು ನೀವು ಒಂದು ಅರ್ಧ ಗಂಟೆ ವೇಟ್ ಮಾಡಕ್ಕಾಗತ್ತೆ ಇನ್ನೊಂದಕ್ಕೆ. ಆತರ ಸಿಚುವೇಶನ್ಸ್ ಎಲ್ಲ ಆಗಿರುತ್ತೆ. ಬಟ್ ಅಲ್ಲಿ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡಿರೋದೇ ಸ್ಟ್ರೆಂತ್ ನನ್ನ ಪ್ರಕಾರ. ಅಂದ್ರೆ ಜಗಳ ಜಾಸ್ತಿ ಆಗೋದು ಯಾಕೆ ಅಂತಂದ್ರೆ, ನಾರ್ಮಲ್ ಆಗಿ ಜಗಳ ಮಾಡ್ತೀರಾ ಅಂತ ಅರ್ಥ. ಅಲ್ಲಿ ಏನಾಗುತ್ತೆ ಅಂದ್ರೆ, ಅದಕ್ಕೆ ಹಶುಕೊಂಡಿರೋದ್ರಿಂದ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗುತ್ತೆ. ಇವಾಗ ಯಾರೇ ಆಗ್ಲಿ ಹಶುಕೊಂಡಿದ್ರೆ ಟ್ರಿಗರ್ ಹಾಗೆ ಆಗ್ತಾರ. ಆಮೇಲೆ ಅಲ್ಲಿ ಇರೋದ್ ಹೆಂಗ, ನಾಮಿನೇಷನ್ಸ್ ಅದು ಇದೆಲ್ಲ ಇರುತ್ತಲ್ಲ. ಇವಾಗ ನಾನು ನಿಮ್ ಬಗ್ಗೆ ಕೆಟ್ಟದ್ ಏನೋ ಒಂದು ರಾಂಗ್ ರೀಸನ್ ಹೇಳಲೇಬೇಕಾಗಿರುತ್ತೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಹುಡುಕ್ಲೇಬೇಕು ನಾವು. ಅವಾಗ ನಾನು ನಿನ್ ಜೊತೆ ಇಷ್ಟು ಚೆನ್ನಾಗಿದ್ದೆ, ಅದೇ ಹೇಳ್ಬಿಟ್ಟು ನೀನ್ ನಂಗೆ ಉಲ್ಟಾ. ಅವ್ರ ಪ್ರಕಾರ ಅವ್ರು ಕರೆಕ್ಟ್ ಆಗಿ, ಎಲ್ರ ಪ್ರಕಾರ ಎಲ್ರು ಕರೆಕ್ಟ್ ಆಗಿ ಇರ್ತಾರೆ. ಬಟ್ ಅದನ್ನ ಹುಡುಕ್ಬೇಕು ತಾನೆ, ಹುಡುಕದಲ್ಲೇ ಇರೋದು ಗೇಮ್. ಇವಾಗ ಪ್ರತಿ ವಾರ ಇವಾಗ ನಿನ್ ಜೊತೆ 10 ವಾರ ಇರ್ತೀರ ಅನ್ಕೊಳ್ಳಿ, 10 ವಾರದಲ್ಲಿ 10 ರೀಸನ್ಸ್ ಹುಡುಕ್ಬೇಕು ನಾನು ನಿಮ್ನ ನಾಮಿನೇಟ್ ಮಾಡಕ್ಕೆ. ನೀವೆಷ್ಟೇ ಚೆನ್ನಾಗಿದ್ದೀನಿ ನನ್ನ ಜೊತೆ ಅಲ್ವಾ? ಆತರ ಮಾಡಿದಾಗ ಏನೋ ಫ್ರೆಂಡ್ ಆಗಿದ್ದೆ ಇಷ್ಟು ದಿನ, ಇವಾಗ ಸಡನ್ ಆಗಿ ನಾಮಿನೇಟ್ ಮಾಡ್ತಿದ್ಯಾ, ಅದ್ ಹಿಂಗೆ ಅಂತ ಜಗಳ ಆಗೇ ಆಗುತ್ತೆ. ಸೊ ಅದೇ ಆ ರೀಸನ್ಗಳು ಕೊಡೋದ್ರಿಂದ ಅದು ಇದು ಅದಕ್ಕೆ ಜಗಳ ಆಗೋದು. ಆಮೇಲೆ ದಟ್ ಇಸ್ ದ ಗೇಮ್ ಅಲ್ವಾ, ಒಬ್ಬರನ್ನ ಹೊರಗೆ ಕಳಿಸ್ಲೇಬೇಕು. ಸೊ ಇಟ್ ವಾಸ್ ನೈಸ್. ಈ ನಾಮಿನೇಷನ್ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಜಾಸ್ತಿ ಈಗ ಹೈಲೈಟ್ ಆಗ್ತಿರೋ ನಾಮಿನೇಷನ್ ಅಂತಂದ್ರೆ ಕಾವ್ಯ ಗಿಲ್ಲಿ ನಾಮಿನೇಷನ್ ಮಾಡ್ತಾ ಇರೋದು. ಅಂದ್ರೆ ಅವ್ರು ಕೊಡೋಂತ ರೀಸನ್ ಆಗಿರಬಹುದು, ಅಂದ್ರೆ ಯಾವ ತರ ಇರ್ತಾರೆ, ನಾನು ಎಷ್ಟು ಹೇಳಿದ್ರು ಎಮ್ಮೆ ಚರ್ಮ ಕೇಳೋದಿಲ್ಲ, ಈ ತರ ರೀಸನ್ಗಳು. ಕಾವ್ಯ ಗಿಲ್ಲಿನೇ ನಾಮಿನೇಷನ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರು ಈ ತರ ಡಿಸ್ಕಷನ್ ಆಗ್ತಿತ್ತ, ಯಾಕೆ ಕಾವ್ಯ ಈ ತರ ಮಾಡ್ತಿದ್ದಾರೆ? ನಾವ್ ಯಾವತ್ತೂ ಒಬ್ಬರೊಗೆ ಮಾತಾಡಿಲ್ಲ ಮ್ಯಾಮ್. ಯಾಕಂದ್ರೆ ಅವ್ರವ್ರ ಪರ್ಸನಲ್ ಗೇಮ್, ಅವ್ರು ಯಾರನ್ನ ಬೇಕಾದ್ರು ನಾಮಿನೇಟ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಮ್ಗೆ ತಲೆಯಲ್ಲಿ ಏನಂತಂದ್ರೆ, ನಾನು ಯಾರನ್ನ ನಾಮಿನೇಟ್ ಮಾಡ್ಬೇಕು ಅದು ಒಂದೇ ಇದ್ದಿದ್ದು ನನ್ನ ತಲೆಯಲ್ಲಿ. ಆಮೇಲೆ ಏನ್ ಗೊತ್ತಾ, ಇವಾಗ ನಾನು ಒಂದ್ ಕಾರಣ ಹುಡುಕ್ತಾ ಇರ್ತೀನಲ್ಲ, ನಿಮ್ಮಲ್ಲಿ 10 ಜನದಲ್ಲೂ ಕಾರಣ ಹುಡುಕಿರ್ತೀನಿ. 10 ಜನದಲ್ಲಿ ಯಾವ ಕಾರಣ ಇನ್ನೂ ಬಲವಾಗಿದೆ ಅವ್ರನ್ನ ನಾಮಿನೇಟ್ ಮಾಡಿರ್ತೀನಿ ನಾನು. ಹಂಗಂತ ಬೇರೆಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಯಾಕೆ ಮಾಡಿದೆ ಅಂತ ಅದು ಇದು ಕೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅದೇನೋ ಆಗಿರುತ್ತೆ, ನನ್ ಜೊತೆ ಆಗಿರಲ್ಲ. ಸೊ ಅವ್ರ ಒಪಿನಿಯನ್ ಹಿಡ್ಕೊಂಡು ನಾನೇನು ಮಾತಾಡಕ್ಕಾಗಲ್ಲ ಅಷ್ಟೇ. ಅವ್ರವ್ರಿಗೆ ಅವ್ರವ್ರ ಒಪಿನಿಯನ್ ಇರುತ್ತೆ.
ನೀವು 2 ಸಲ ಕ್ಯಾಪ್ಟನ್ಸಿ ಅನುಭವಿಸಿದವರು, ಯಾಕಂದ್ರೆ ಬಿಗ್ ಬಾಸ್ ನಲ್ಲೆಲ್ಲೋ ಒಂದ್ಸಲಿ ಕ್ಯಾಪ್ಟನ್ ಆದ್ರೇನೆ ಬಹಳ ಖುಷಿ ಅಂತದ್ದು. 2 ಸಲ ಕ್ಯಾಪ್ಟನ್ ಆಗಿದ್ರಿ. ಸೊ ಮೊದಲನೇ ಸಲ ಕ್ಯಾಪ್ಟನ್ ಆದಾಗ ಏನಾದ್ರು ನೀವು ಮನೆ ಸಂಭಾಳಿಸೋದು ನೀವೇ ಎಡವುದ್ರಾ ಅಂತ, ಅಂದ್ರೆ ಎಲ್ರಿಗೂ ಲೀನಿಯಸ್ ಕೊಟ್ಬಿಟ್ರಿ, ಅವ್ರು ಆಡೋ ತರನೇ ಆಡೋಕ್ ಬಿಟ್ಬಿಟ್ರಿ ಅನ್ನೋ ತರ? ಅಲ್ಲಿ ಏನಾಗುತ್ತೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಮನೆ ಸಂಭಾಳಿಸೋದು ಇಟ್ಸ್ ವೆರಿ ಡಿಫ್ರೆಂಟ್. ಯಾಕಂದ್ರೆ ನಾವು ಅಷ್ಟೇ ಜನ ಇದ್ದಾರೆ ನಮ್ಮ ಮನೆಯವರು, ಅದಕ್ಕಿಂತ 3 ಕ್ಯಾಪ್ಟನ್ ಆಗಿ 2-3 ಡೇಸ್ ಹಂಗೆ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಖುಷಿಯಾಗಿರ್ತೀವಿ, ಯಾರು ರೂಲ್ಸ್ ಬ್ರೇಕ್ ಅದು ಇದು ಮಾಡಿರಲ್ಲ. ಆಮೇಲೆ ನೆಕ್ಸ್ಟ್ ವೀಕ್ ಅಂತ ಬಂದಾಗ ಒಂದು ಟಾಸ್ಕ್ ಬರುತ್ತೆ ನಮಗೆ, ನಾವೇನ್ ಬಿಹೇವ್ ಮಾಡಿದ್ರಿ ಇಟ್ ವಾಸ್ ಅ ಟಾಸ್ಕ್. ಮ್ಯಾನೇಜರ್ ಅಲ್ಲಿ ರೋಲ್ ಆಗಿ ಪ್ಲೇ ಮಾಡಿದ್ದು, ಆಮೇಲೆ ಅವರೆಲ್ಲ ಏನೇನ್ ಡಿಪಾರ್ಟ್ಮೆಂಟ್ಸ್ ಮಾಡಿದ್ರು, ಅಲ್ಲೂ ಕೂಡ ಯಾರ್ಯಾರು ಯಾವ್ದೇ ಡಿಪಾರ್ಟ್ಮೆಂಟ್ ನಾನು ಅಸೈನ್ ಮಾಡಿದ್ದೆ ಅವರಲ್ಲ, ಬಿಗ್ ಬಾಸ್ ಅಸೈನ್ ಮಾಡಿದ ಡಿಪಾರ್ಟ್ಮೆಂಟ್ಸ್, ವೇಟರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದು, ಆಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಬಿಗ್ ಬಾಸ್ ಮಾಡಿದ್ದು. ಅಲ್ಲಿ ಗೆಸ್ಟ್ಗಳು ಬರ್ತಾರೆ ಅಂತಂದಾಗ ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಅಲ್ಲ. ಅವ್ರು ಬಂದಿದ್ದು ಕೂಡ ಇಟ್ ವಾಸ್ ನಾಟ್ ಅ ಹೋಟೆಲ್, ನೀವೆಲ್ಲ ಫಸ್ಟ್ ಅಲ್ಲೇ ತಿಳ್ಕೊಬೇಕು, ಅದು ಹೋಟೆಲ್ ಅಲ್ಲ. ಇವಾಗ ಎಷ್ಟೊಂದ್ ಜನ ಬಂದು ಹೇಳ್ತಾರೆ ವೇಟರ್ ಆಗೆಲ್ಲ ಹೋಗಿ ಕೇಳ್ತಾರ ಸಾರಿ ಅದು ಅಂತ. ಹಂಗ್ ನೋಡಿದ ವೇಟರ್ ಹೋಗಿ ಏನ್ ಮಸಾಜ್ ಮಾಡ್ತಾರ, ವೇಟರ್ ಹೋಗ್ಬಿಟ್ಟು ಏನು ಡ್ಯಾನ್ಸ್ ಮಾಡ್ತಾರ, ಇಲ್ಲ ತಾನೆ. ಸೊ ಇಟ್ ವಾಸ್ ಆಲ್ ಎಂಟರ್ಟೈನ್ಮೆಂಟ್, ಎಲ್ರಿಗೂ ಎಂಟರ್ಟೈನ್ ಮಾಡ್ಬೇಕು ಅಂತಾನೆ ಇದ್ದಿದ್ದು ಅದನ್ನ. ಆಮೇಲೆ ಅವರು ಆಲ್ರೆಡಿ ಸ್ಪರ್ಧಿಗಳಾಗಿದ್ರು, ಅವ್ರಿಗೆ ಹೇಗ್ ಬಿಹೇವ್ ಮಾಡ್ಬೇಕು, ಎಷ್ಟು ಕಾಟ ಕೊಡ್ಬೇಕು ಅದೆಲ್ಲ ಗೊತ್ತು ಚೆನ್ನಾಗಿ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ನಮ್ನ ಬೇಕಂತ ಟ್ರಿಗರ್ ಮಾಡೋದು. ಇವಾಗ ಯಾರು ಗೆಸ್ಟ್ಗಳು ಹೋಟೆಲ್ಗೆ ಹೋಗಿದ ತಕ್ಷಣ ಆತರ ಬಿಹೇವ್ ಮಾಡಲ್ಲ, ಇದೆಲ್ಲ ಅವ್ರಿಗೆ ಗೊತ್ತು ಯಾವ ತರ ಮಾಡಿದ್ರೆ ಟ್ರಿಗರ್ ಆಗ್ತಾರೆ. ಇವರು ಟ್ರಿಗರ್ ಮಾಡಕ್ಕೆ ಅಂತಾನೆ ಬಂದಿರ್ತಾರೆ, ಹೋಟೆಲ್ ಅಟ್ಮಾಸ್ಫಿಯರ್ ಕೆಡ್ಸಕ್ಕೆ ಅಂತಾನೆ ಬಂದಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಅದೇ ರೀಸನ್ ಇಟ್ಕೊಂಡ್ ಬಂದಾಗ ನಾವು ಅದೇ ತರ ರಿಯಾಕ್ಟ್ ಮಾಡಿದ್ರೆ ಅಧ್ವಾನ ಆಗುತ್ತೆ. ಇವಾಗ ನೀವು ಜಗಳ ಆಡಕ್ಕೆ ಇದರ 2 ways. ನಾನು ಕಿರ್ಚಿದೆ, ನೀವು ಕಿರಿಸ್ತೀನಿ, ಜಗಳ ಆಗತ್ತೆ. ನಾನು ಎಷ್ಟೇ ಕಿರ್ಚಿದ್ರು ನೀನ್ ರಿಯಾಕ್ಟೇ ಮಾಡ್ತಿಲ್ಲ, ಅವಾಗ ಏನಾಗುತ್ತೆ ಹೇಳಿ, ಎಷ್ಟೇ ಜಗಳ ಆದಕ್ಕೆ ಸಾಧ್ಯ ಇಲ್ಲ, ಎಷ್ಟೇ ಕಿರ್ಚಾಟ್ರು ಸ್ಟಾಪ್ ಆಗ್ಬಿಡುತ್ತೆ. ಸೊ ನಾನ್ ಮಾಡಿದ್ದೆ ಆ ಸಿಚುವೇಶನ್ ಅಲ್ಲಿ, ಅವ್ರು ಎಷ್ಟೇ ಇರಿಟೇಷನ್ ಕೊಟ್ರು ನಾನು ಆದಷ್ಟು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅದಲ್ಲೇ ಸಾಲ್ವ್ ಆಗ್ಲಿ ಅಂತ. ನಾನು ಅಷ್ಟು ಸಾಫ್ಟ್ ಆಗಿದ್ದೆ, ಅವ್ರು ಅಷ್ಟು ಆರ್ಭಟ ಮಾಡಿದ್ರು. ನಾನು ವಾಪಸ್ ತಿರುಗಿ ಬಿದ್ದು ನೀವೇನ್ ಗುರು ಅಂತಂದ್ರೆ ಮುಗ್ದೋಗಿರೋದ್ ಕತೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಇಟ್ ವಾಸ್ ಆಲ್ವೇಸ್ ರೆಸಿಪ್ರೊಕೇಶನ್. ನೀವ್ ನನ್ ಜೊತೆ ಹೆಂಗಿರ್ತೀರ ನಾನು ಹಂಗೆ ಇರ್ತೀನಿ. ಸಿಚುವೇಶನ್ ನನಗೂ ಕೋಪ ಬರುತ್ತೆ, ನಾನು ಮನುಷ್ಯ ಅಲ್ವಾ. ಅಷ್ಟೊಂದೆಲ್ಲ ಇರಿಟೇಟ್ ಮಾಡ್ಬೇಕಾರೆ ಐ ಆಮ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್, ಕರೆಕ್ಟ್. ಎಂಡ್ ಆಫ್ ದ ಡೇ ನಾನು ಅಭಿಷೇಕ್ ಅಲ್ಲೇ ಹೋಗಿರೋದು, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ನನಗೂ ಅಷ್ಟೇ ರೆಸ್ಪೆಕ್ಟ್ ಇದೆ. ಅವ್ರು ಏನಂತ ಅಂದಿದ ತಕ್ಷಣ ಅನ್ಸ್ಕೊಂಡ್ ಕೂರಕ್ ನಾನೇನಲ್ಲ, ಹೊರಗಡೆ ಬಂದು ಮಾತಾಡಕ್ ಅವ್ರಿಗೂ ಆಗಲ್ಲ. ಅಲ್ಲಿ ಇದ್ದಾಗ ಒಂದು ಸಿಚುವೇಶನ್ ಮಾತಾಡಿರ್ತಾರೆ, ಅವ್ರು ಬೇಕು ಅಂತ ಮಾತಾಡಲ್ಲ, ಆ ಕ್ಯಾರೆಕ್ಟರ್ಗೋಸ್ಕರ ಅಲ್ಲೊಂದು ಸಿಚುವೇಶನ್ಗೋಸ್ಕರ ಮಾತಾಡಿರ್ತಾರೆ. ಅವ್ರಂಗ್ ಮಾತಾಡ್ತಾ ಇದಾರೆ ಅಂದ್ರೆ ನಾವು ಅದನ್ನ ತಡ್ಕೋಬೇಕು, ನಮ್ಮಲ್ಲ ಪೇಷನ್ಸ್ ಇದೆಯಾ, ತಾಳ್ಮೆ ಇದೆಯಾ ಅಂತ ಟೆಸ್ಟ್ ಮಾಡಕ್ಕೆ ಸಿಚುವೇಶನ್ ಬಂದಿತ್ತು, ಅದಕ್ಕೋಸ್ಕರ ಆತರ ಆಯ್ತು ಅಷ್ಟೇ. ಬಟ್ ಆ ಗೆಸ್ಟ್ ಎಲ್ಲ ಮನೆಗೆ ಬಂದಿದ್ರಲ್ಲ, ಆಗ ನಿಮ್ದೆಲ್ಲೋ ಒಂದ್ ಸ್ವಲ್ಪ ಮಿಸ್ಟೇಕ್ ತರ ಕಾಣಿಸಿದ್ದು, ಅಂದ್ರೆ ಹೊರಗಿನವ್ರಿಗೂ ಅಷ್ಟೇ ಮತ್ತೆ ಒಳಗಡೆ ಇರೋರ್ಗು ಅಷ್ಟೇ. ಅವ್ರಿಗೆ ತುಂಬಾ ಬಗ್ಬಿಟ್ರ ಅಂತ ನೀವು, ಅಂದ್ರೆ ಅವ್ರು ಹೇಳಿದ ತರ ಕೇಳೋಂಥದ್ದು, ಓಕೆ ಓಕೆ ಅಂತ. ಅಂದ್ರೆ ಈಗ ನೀವ್ ಹೇಳಿದ್ರಿ, ಹೌದೌದು ಹೋಟೆಲ್ ಅಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು ಹಳೆ ಸ್ಪರ್ಧಿಗಳು ಅಂತ. ಬಟ್ ನೀವ್ ಯಾಕೆ ಅಷ್ಟು ಅವ್ರಿಗೆ ಬಗ್ಗಿದ್ದು ಅಂತ? ಇವಾಗ ಬಗ್ಗಿದ್ದುಕಿನ್ನ ಅವ್ರು ಹೇಳಿದ ಕೆಲಸ ಮಾಡಿದ್ದು. ಇವರೆಲ್ಲ ನಮ್ ಸ್ಪರ್ಧಿಗಳು ನನ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅಂದ್ರಲ್ಲ, ಅವ್ರು ಕೇಳಿದ ತಕ್ಷಣ ಇವ್ರು ಯಾಕೆ ಮಾಡ್ಬೇಕಾಗಿತ್ತು, ಮತ್ತೆ ಬನ್ನಿ ಮಸಾಜ್ ಮಾಡಿ ಅಂದಾಗ ಇವ್ರು ಹೇಳ್ಬೇಕಾಗಿತ್ತು ನಾನ್ ಮಾಡಲ್ಲ ಗುರು ಅಂತ. ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಬಿಟ್ಟು ಯಾರ ಮೇಲೆ ಒಬ್ಬನ ಬ್ಲೇಮ್ ಮಾಡ್ಬೇಕು ಅಂದ ತಕ್ಷಣ ಇವ್ನು ಈಸಿ ಕಾಣಿಸ್ತೇನೆ ನಿಮ್ಮ ಮೇಲೆ ಬ್ಲೇಮ್ ಮಾಡೋಣ, ಅದು ತಪ್ಪು. ಅಷ್ಟಿದ್ದವ್ರು ನೀವುಗಳೇ ಮಾತಾಡ್ಬೇಕಾಗಿತ್ತಪ್ಪ, ಏನಕ್ಕೆ ಮಾತಾಡ್ಲಿಲ್ಲ, ಅಲ್ಲಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತು. ಅದು ಟಾಸ್ಕ್, ನಾವ್ ಅದನ್ನ ಮಾಡ್ಲೇಬೇಕು, ಸೈಲೆಂಟ್ ಆಗಿ ಇರ್ಬೇಕು ಅಂತ. ಯಾರಿಗೂ ಬಗ್ಗಲ್ಲ ಮ್ಯಾಮ್. ಇವಾಗ ಹೇಳಿಲ್ವಾ, ಇವಾಗ ಮಂಜು ಅವರಾಗ್ಲಿ ಅವರೆಲ್ಲ ಇಷ್ಟು ಒಳ್ಳೆ ವ್ಯಕ್ತಿಗಳು, ಹೊರಗಡೆ ಸಿಕ್ಕಿದಾಗ ಅವ್ರ್ಯಾಕೆ ನನ್ನ ಹತ್ರ ಮಾತಾಡ್ತಾರೆ, ನಾನು ಯಾಕೆ ಅಷ್ಟೊಂದು ಸರ್ ಅಂತ ಮಾತಾಡ್ತೀನಿ? ಇಲ್ಲ, ಇಟ್ ವಾಸ್ ಅ ಟಾಸ್ಕ್. ಇನ್ಫ್ಯಾಕ್ಟ್ ನಾವು ಬಿಗ್ ಬಾಸ್ ಹತ್ರ ಬೈಸ್ಕೊಂಡಿರ್ತೀವಿ. ಇಲ್ಲಿ ಒಂದ್ ಇನ್ಸಿಡೆಂಟ್ ಆಗತ್ತೆ, ಗಿಲ್ಲಿ ಅವ್ರನ್ನದೇನೋ ಕೋಪ ಮಾಡಿದ್ದೆಲ್ಲ. ನಾವು ಬಿಗ್ ಬಾಸ್ ಹೇಳ್ತಾರೆ ಅತಿಥಿ ಸೇವೆ ಇಸ್ ವೆರಿ ಇಂಪಾರ್ಟೆಂಟ್. ಅತಿಥಿನ ದೇವ್ರ ತರ ನೋಡ್ಕೋಬೇಕು. ಯಾರೋ ಮನೆಗೆ ದೇವ್ರು ಬರ್ತಾರೆ, ದೇವ್ರು ಬಂದು ನೀನು ತಟ್ಟೆ ಹೊಡೆದಾಕಿ ತಕ್ಷಣ ಯಾಕೆ ದೇವ್ರು ಹೊಡೆದಾಕ್ತಿ ಅಂತ ಕೇಳ್ತೀಯ. ಸೊ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ಸ್ನ. ಅತಿಥಿ ದೇವೋ ಭಾವ ಅಂತ ನಮ್ಗೆ ಒಂದು ಟ್ಯಾಗ್ಲೈನ್ ಕೊಟ್ಬಿಟ್ಟು ದೇವ್ರ ತರ ನೋಡ್ಕೋಬೇಕು ಅಂದಾಗ ಏನೇ ಮಾಡಿದ್ರು ಸೈಲೆಂಟ್ ಆಗಿರ್ಬೇಕು ತಾನೆ, ಕಿರ್ಚಾಟಕ್ ಸಾಧ್ಯನಾ? ಸೊ ಯಾವಾಗ್ಲೂ ಎರಡು ಪರ್ಸ್ಪೆಕ್ಟಿವ್ ಇರುತ್ತೆ. ಒಬ್ರು ಏನೋ ಒಂದು ಮಾಡಿದಾರೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣದಿಂದ ಮಾಡಿರ್ತಾರೆ. ಕಿರ್ಚಾಟ ಎಲ್ರಿಗೂ ಈಸಿ. ನನ್ನ ಮಾತು ಕೇಳಿ ಸುಮ್ಮನೆ ಆಗಲ್ಲ, ಎಲ್ರಿಗೂ ಬರುತ್ತೆ. ಬಟ್ ಅದಲ್ಲೂ ತಾಳ್ಮೆ ಇಟ್ಕೊಂಡಿರೋದಿಲ್ಲ, ದಟ್ ಈಸ್ ಸ್ಟ್ರೆಂತ್. ಯಾರೇನೇ ಅಂದ್ರು ಮನೆಗೋಸ್ಕರ ಅವತ್ತು ನಾನೇನೋ ರಿಯಾಕ್ಟ್ ಮಾಡಿದ್ರೆ ಇಡೀ ಮನೆ ಹೋಗಿರೋದು. ಟೇಬಲ್ ಹೊಡೆದಾಕೋದು, ಚೇರ್ ಹೊಡೆದಾಕೋದು, ಅಡುಗೆ ಊಟ ಎಲ್ಲ ತೆಗೆದು ಬಿಸಾಕೋದು, ಆ ಥರ ಎಲ್ಲ ಮಾಡಿದ್ರೆ ಯಾರ ಕಷ್ಟ ಆಗಿರೋದು? ನಾವುಗಳೇ ಮತ್ತೆ ಕ್ಲೀನ್ ಮಾಡ್ಬೇಕಾಗಿತ್ತ, ನಾವುಗಳೇ ಮತ್ತೆ ಅಡುಗೆ ಮಾಡ್ಕೋಬೇಕಾಗಿತ್ತ? ಆಮೇಲೆ ಏನ್ ಗೊತ್ತಾ, ಯಾರಿಗೂ ಫೇರ್ ಅನ್ಸಲ್ಲ. ಒಂದ್ ಕ್ಯಾಪ್ಟನ್ ಆಗಿರೋ ಸಿಚುವೇಶನ್ ಏನೋ ಡಿಸೈಡ್ ಮಾಡಿದೆ ಅಂದಾಗ ಯಾರಿಗೂ ಫೇರ್ ಅನ್ಸಲ್ಲ. ಇವಾಗ ನೋಡಿ, ಫಸ್ಟ್ ಡೇ ನಾನು ₹1 ಟಿಪ್ಸ್ ತಗೊಂಡ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಸೆಕೆಂಡ್ ಡೇ 200 ತಗೊಂಡೆ, ಎಲ್ರು ಮಾತಾಡೋರು. ಯಾವಾಗ ನಿಮ್ಗೊಂದು ಅಡ್ವಾಂಟೇಜ್ ಸಿಗುತ್ತೆ ಅವಾಗ ಮಾತಾಡ್ತಾರೆ ಪ್ರತಿಯೊಬ್ರು. ನೀವ್ ಯಾವಾಗ ದಾನ ಮಾಡ್ತೀರ ಅದು ಇದು ಮಾಡಿದಾಗ ನನ್ನ ಮಗನೂ ಮಾತಾಡಲ್ಲ. ಅಷ್ಟೇ, ದಟ್ ಇಸ್ ಲೈಫ್. ಅಲ್ಲಿ ಇರೋರೇ ಹಾಗೆ, ಏನು ಮಾಡಕ್ಕಾಗಲ್ಲ.
ಓಕೆ. ಈ ಗೆಸ್ಟ್ ಗಳು ಬಂದಾಗ ನೀವು ಸ್ವಲ್ಪ ಅಂದ್ರೆ ಗಿಲ್ಲಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದಾಗ ನೀವು ಸ್ವಲ್ಪ ಅವರಿಗೆ ಸಮಾಧಾನ ಮಾಡಕ್ ನೋಡಿದ್ರಿ, ಬುದ್ಧಿ ಹೇಳಕ್ ನೋಡಿದ್ರಿ, ನಿಮ್ಮನ್ನ ಜಾಸ್ತಿ ನೋಡಿದ್ ನಾವಲ್ಲಿ ಗಿಲ್ಲಿಗೆ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ರಿ, ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳಪ್ಪ ಅಂತ. ಸೊ ಗಿಲ್ಲಿ ಯಾಕಷ್ಟು ಇರಿಟೇಟ್ ಮಾಡ್ತಾ ಇದ್ರು ಅಂತ? ಇರಿಟೇಟ್ ಅಲ್ಲ, ಅವ್ನ್ದೇನ್ ಗೊತ್ತಾ, ಅವ್ನು ತುಂಬಾ ಸ್ಪಾಂಟೇನಿಯಸ್ ಬಿಹೇವಿಯರ್. ಅವ್ನಿಗೆ ಇವಾಗ ಏನೋ ಮಾತಾಡ್ಬೇಡ ಅಂತ ಹೇಳಿರ್ತೀವಿ ಅನ್ಕೊಳ್ಳಿ, ನಿಂತಿರ್ತಾನೆ ತಲೆಗೆ ಅವ್ರು ಮಾತಾಡ್ಬೇಕಾದ್ರೆ ಏನೋ ಸಡನ್ ಆಗಿ ಪಂಚ್ ಲೈನ್ ಬಂತ ಅವ್ನ ಬಾಯಲ್ಲಿ ಹಿಡ್ಕೊಳಲ್ಲ. ಪಂಚ್ ಲೈನ್ ಬಂದಿದ ತಕ್ಷಣ ಆಚೆ ಹಾಕ್ಬಿಡ್ಬೇಕು, ಎಲ್ಲಿ ಪಂಚ್ ಮಿಸ್ ಆಗ್ಬಿಡುತ್ತೆ ಅಂತ. ಅವ್ನ ಆತರ ವ್ಯಕ್ತಿ ಆಯ್ತಾ. ಪಂಚ್ ಲೈನ್ ಈಸ್ ವೆರಿ ಟ್ಯಾಲೆಂಟೆಡ್. ಪಂಚ್ ಲೈನ್ಸ್ ಅಲ್ಲಿ ಅವ್ನ್ ಬಾಯಿ ಮುಚ್ಕೊಂಡಿರಕ್ಕಾಗತ್ತಾ? ಮಾತಾಡ್ಬೇಡ ಯಾಕಂದ್ರೆ ಅವನು ಮಂಚನೆ ತಾನೆ. ಆಮೇಲೆ ಎಲ್ಲೂ ಬಿಟ್ಕೊಡಕ್ ಆಗಲ್ಲ. ಅವ್ರು ಅವ್ನ ಮೇಲೆ ಅಷ್ಟೊಂದು ರೇಗಾಡ್ತಾ ಇದ್ರು ಅಂದಾಗ, ನಾನು ನಮ್ಮನೆಯವ್ರು ಇವಾಗ ಇಲ್ಲಿ ನಮ್ ಟೀಮ್ ಅವನ ಮೇಲೂ ಕಿರ್ಚಾಡಿದ್ರೆ ಹೆಂಗಾಗತ್ತೆ? ಸೊ ಅವ್ರು ಕಿರ್ಚಾಡ್ತಿದ್ದಾಗ ನಾನ್ ಗಿಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊ, ಕಿರ್ಚಾಡೋದ್ ಈಸಿ ಮ್ಯಾಮ್. ಅಲ್ಲಿ ಇದ್ದಾಗ ನಮ್ಮವನ್ನ ಡಿಫೆಂಡ್ ಮಾಡ್ಕೋಬೇಕಾಗಿರತ್ತೆ. ಇವಾಗ ಎಷ್ಟು ಜನ ಕಿರ್ಚಾಡ್ಬೇಕು, ಅವ್ನಿಗೆ ಹೆಂಗ್ ಅನ್ಸ್ಬೇಡ, ಎಷ್ಟು ಬೈತಾರೆ ನಮ್ಮನೆಯವರು ಬೈತಾರೆ ಅಂದಾಗ ಹೆಂಗ್ ಅನ್ಸ್ಬೇಡ. ಅದಕ್ಕೆ ಎಷ್ಟು ಇರಿಟೇಟ್ ಆದ್ರೂ ಪರವಾಗಿಲ್ಲ, ನಾವೆಲ್ಲ ತಡ್ಕೋತೀವಿ. ದಯವಿಟ್ಟು ಒಂದ್ ದಿನ ಕಷ್ಟಪಡೋ ಪ್ಲೀಸ್, ಅರ್ಥ ಆಗತ್ತೆ ನನಗೆ. ಈ ತರ ಹೇಳಿದಾಗ ಅವ್ನಿಗೇನ್ ಅನ್ಸುತ್ತೆ ಹೇಳು, ನಮ್ಮ ಮನೆಯವ್ರು ಅಟ್ಲೀಸ್ಟ್ ನಮ್ ಸಪೋರ್ಟ್ ಇದೆ, ಅವ್ರು ಏನೇ ಮಾತಾಡ್ಲಿ ಹೋಗ್ಲಿ ಬಿಡ, ಆಯ್ತು ಬಿಡೋಣ. ಅದಾದ್ಮೇಲೆ ಅವ್ನು ಮಾಡ್ಲೇ ಇಲ್ಲ. ಸೊ ಹೇಳೋ ರೀತಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ನು ನಮ್ಗೇನ್ ಅಲ್ಲಿರೋರು ಯಾರು ದುಶ್ಮನ್ಗಳಲ್ಲ. ಆಮೇಲೆ ನಮ್ಮ ಮನೆಯವ್ರನ್ನ ನಾವ್ ಆತರ ಬಿಡ್ಕೋಬಾರ್ದು ಅಲ್ವಾ. ಅವ್ರನ್ನ ನಾವು ಸಾಫ್ಟ್ ಆಗಿ ಹೇಳಿದ್ರು ಕೇಳ್ತಾರೆ. ಎಲ್ರು ಗೆಸ್ಟ್ ಮುಂದೆ ಅವನ್ನ ಬೈದಿದ್ರೆ ನಾನು ಇವಾಗ ನಮ್ಮ ಮನೆಯವ್ರನ್ನ ನಾವೇ ಬಿಟ್ಕೊಡಂಗ್ ಆಗಲ್ವಾ? ಈ ತರ ಎಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದ್ದೀನಿ ಅಷ್ಟೇ. ಓಕೆ. ನೀವ್ ಯಾವತ್ತಾದ್ರೂ ಈಗ ಗಿಲ್ಲಿ ಕಾಮಿಡಿನ ಹೊರಗಡೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ, ಅಂದ್ರೆ ತೀರಾ ಇರಿಟೇಷನ್ ಆಗೋಂಥದ್ದು ಮಾಡ್ತಾ ಇಲ್ಲ ಗಿಲ್ಲಿ. ನೀವ್ ಯಾವತ್ತಾದ್ರೂ ಇರಿಟೇಷನ್ ಜೊತೆಗೆ ಎಂಜಾಯ್ ಮಾಡಿದೀರಾ ಅವ್ರ ಕಾಮಿಡಿನ? ನನ್ ಜೊತೆ ಯಾವತ್ತು ಅವನು ಇರಿಟೇಷನ್ ತರ ಮಾತಾಡಿಲ್ಲ. ನಾನು ಯಾವತ್ತು ಅಷ್ಟೊಂದು ಟೀಸ್ ಮಾಡ್ಕೊಂಡ್ ಮಾತಾಡಿಲ್ಲ. ಆಮೇಲೆ ಅವ್ನು ಯಾವಾಗ ಕಾಮಿಡಿ ಮಾಡ್ತಾನೆ ತುಂಬಾ ನಗಾಡಿದೀವಿ, ಇಡೀ ಮನೆ ನಗಾಡಿದೀವಿ. ಯಾವಾಗ ಸ್ಪಾಂಟೇನಿಯಸ್ ಕಾಮಿಡಿ ಇರುತ್ತೆ. ಆಮೇಲೆ ವೀಕೆಂಡ್ಗಳಲ್ಲಿ ನಾವೆಲ್ಲ ಕೂತಾಗ ತುಂಬಾ ಚೆನ್ನಾಗಿರುತ್ತೆ ಕಾಮಿಡಿ. ಬಟ್ ಯಾವಾಗ ಅಂದ್ರೆ ಒಂದ್ ಸ್ವಲ್ಪ ಯಾರೋ ಒಬ್ರು ತುಂಬಾ ಒಂದು ಕುಗ್ಗೋಗಿರ್ತಾರಲ್ಲ, ಒಬ್ರೇ ಕೂತಿರ್ತಾರೆ, ಅಕಸ್ಮಾತ್ ಏನೋ ಬೇಜಾರಲ್ಲಿರ್ತಾರೆ, ಅವಾಗ ತುಂಬಾ ಇರಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ನನಗೂ ಬೇಜಾರ್ ಅನ್ಸಿದೆ, ಯಾಕೆ ಇವ್ನು ಹಿಂಗ್ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಅವ್ರು ಸುಸ್ತಾಗಿ ಬಿದ್ದಿರ್ತಾರೆ. ನಿಮ್ಗೆ ಅದಂತ ಒಂದು ಸ್ಪೇಸ್ ಬೇಕಾಗಿರುತ್ತೆ, ಕಷ್ಟಪಟ್ಟು ಕೂತ್ಕೊಂಡಿರ್ತಾರೆ, ಏನೋ ಬ್ಯಾಕ್ ಪ್ರಾಬ್ಲಮ್ ಇರುತ್ತೆ, ಅದು ಇದೆಲ್ಲ ಇದ್ದಾಗ ಅದನ್ನೇ ಹಿಡ್ಕೊಂಡು ಟೀಸ್ ಮಾಡೋದು ಆ ಪಾಯಿಂಟ್ ಅಲ್ಲಿ ಎಲ್ರಿಗೂ ಬೇಜಾರಾಗುತ್ತೆ. ಅಲ್ಲಿದ್ದವ್ರು ನಾನು ಅನ್ಕೊಂಡಿದೀನಿ, ಯಾಕೆ ಹಿಂಗ್ ಮಾಡ್ತೀಯ, ಅವನಿಗೂ ಹೇಳಿದೀನಿ ಇಲ್ಲಿ ಮಾಡ್ಬೇಡ ಕಣೋ, ಅವರು ಮನುಷ್ಯರತ್ತಾನೆ, ಅರ್ಥ ಮಾಡ್ಕೊ, ಏನಕ್ಕೆ ಹಿಂಗ್ ಮಾಡ್ತೀಯ ಅಂತ. ಸರಿ ಬಿಡೋಣ ಮಾಡಲ್ಲ ಅಂತಾನೆ. ಬಟ್ ಅದೇ ಹೇಳಿಲ್ವಾ ಅವ್ನಿಗೇನಂದ್ರೆ, ಪಂಚ್ ಬಂದಿದ ತಕ್ಷಣ ಅವ್ನ್ ಯೋಚನೆನೇ ಮಾಡಲ್ಲ, ಅವ್ನಿಗೆ ಪಂಚ್ ಹೇಳ್ಬಿಡ್ಬೇಕು. ಬಿಕಾಸ್ ಆತರ ಯೋಚನೆ ಮಾಡೋ ವ್ಯಕ್ತಿ ಅವನು. ಏನೋ ಒಂದು ಡೈಲಾಗ್ ಬಂತ, ಅವ್ನ್ ಕಾಮಿಡಿ ಬಂತು, ಹೇಳ್ಬಿಡ್ಬೇಕು ಆ ತರ ವ್ಯಕ್ತಿ. ಸೊ ಅದನ್ನ ಎಷ್ಟು ಅಂತ ತಡಿತೀರಾ? ಆಮೇಲೆ ಅದೇ ನೋಡಿ, ಲೀನಿಯನ್ಸ್ ಕೊಟ್ರೆ ತಾನೆ ಅವ್ನ ಹತ್ರ ಮಾಡಕ್ ಸಾಧ್ಯ. ನೀವು ಸ್ಟಾರ್ಟಿಂಗ್ ಅಲ್ಲಿ ಲೀನಿಯನ್ಸ್ ಕೊಟ್ಬಿಟ್ಟು ಅವ್ನಿಗೆ ಆಮೇಲೆ ಮಾತಾಡ್ಬೇಡ ಅಂದ್ರೆ ಅದ್ ಹೆಂಗ್ ಸಾಧ್ಯ ಆಗುತ್ತೆ? ಇವಾಗ ನನ್ನಾಗ್ಲಿ ಧನುಷ್ನಾಗ್ಲಿ ಅವ್ನ ಯಾವತ್ತೂ ಹತ್ರ ಮಾತಾಡಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಅದೇ ಒಂದು ಬೌಂಡ್ರಿ ಡ್ರಾ ಮಾಡಿದ್ವಿ. ನಮ್ ಜೊತೆ ತುಂಬಾ ಚೆನ್ನಾಗಿದ್ದ, ರೆಸ್ಪೆಕ್ಟ್ ಕೊಡ್ತಿದ್ದ, ನಾವು ರೆಸ್ಪೆಕ್ಟ್ ಕೊಡ್ತಿದ್ವಿ, ಹಾಗೆ ಇತ್ತು. ಸೊ ಹಂಗಿರ್ಬೇಕಷ್ಟೇ. ಅವ್ನ್ ಯಾವತ್ತು ಬೇಕು ಅಂತ ಮಾಡ್ತಾನೆ ಅಂತ ಅನ್ಸಲ್ಲ, ಅವ್ನ್ ಇರೋದೇ ಹಾಗೆ. ಪಂಚ್ ಬಂತ ಹೇಳ್ಬಿಡ್ಬೇಕು. ಆಮೇಲೆ ಇವಾಗ ಯಾರೊಬ್ರು ಕೆಳಗಿರ್ತಾರೆ, ಅವ್ರನ್ನ ಏನೋ ಗಾಯ ಆಗಿರುತ್ತೆ. ಇವಾಗ ಸ್ಪಂದನಂದ್ ಏನೋ ಗಾಯ ಆಗಿತ್ತು ನೋಡ್ದ, ಏನೋ ಮಾಡ್ಕೊಂಡೇ ಕ್ಯಾಪ್ಟನ್ ಆಗುತ್ತೆ ಅದು ಇದೆಲ್ಲ ಅಂದಾಗ ಚೆನ್ನಾಗೇ ಇರುತ್ತೆ. ಅವ್ನು ಹೇಳ್ದಾಗ ಕೇಳಕ್ ಚೆನ್ನಾಗಿರುತ್ತೆ. ಬಟ್ ನೀವ್ ಒಂದ್ಸಲ ಅವ್ರಿರೋ ಜಾಗಕ್ಕೆ ಹೋಗಿ ನೋಡಿ, ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅದು ಅಂತ. ಯಾಕೆಂದ್ರೆ ಅವ್ರಿಗೂ ಮನ್ಸಲ್ಲಿ ಇರುತ್ತೆ, ಇಲ್ಲ ಜನ ಎಲ್ಲ ನೋಡ್ತಾರೆ, ಅವ್ನು ಪ್ರೂವ್ ಮಾಡ್ಕೋಬೇಕು, ನಾನು ಕಷ್ಟ ಪಡ್ಬೇಕು ಅಂದಾಗ ಈ ತರ ಆದಾಗ, ಕಾಲ್ ನೋವಾದಾಗ ಅದೇನ್ ಈಸಿನ ಎಲ್ರು ಮುಂದೆ ಕುಂಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋದಾಗ. ಸೊ ಅವ್ರಿಗ್ ನೋವಾಗುತ್ತೆ. ನಮ್ಗೆಲ್ಲ ಕಾಮಿಡಿ ಅನ್ಸ್ಬೋದು. ಒಂದ್ಸಲ ಅವ್ನು ಯಾರು ಕಾಮಿಡಿ ಮಾಡ್ತಿರ್ತಾನಲ್ಲ, ಅವ್ರ ಜಾಗಕ್ಕೆ ಹೋಗಿ ನೋಡಿ, ನಾವ್ ಅಲ್ಲಿ ಇದ್ದಿದ್ರೆ ಹೇಗ್ ಅನ್ನಿಸ್ಬಹುದು. ಅವಾಗ ಎಲ್ರಿಗೂ ಅರ್ಥ ಆಗತ್ತೆ, ಅಯ್ಯೋ ಅಲ್ವಾ, ಯಾರದ್ ನಮ್ಗೆ ಹೀಯಾಳ್ಸ್ಕೊಂಡ್ ನಕ್ಕರೆ ಹೆಂಗ್ ಅನ್ಸಿರೋದು ಅಷ್ಟೇ. ಅದ್ ಬಿಟ್ರೆ ಅವ್ನ್ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ವೆರಿ ಸ್ಪಾಂಟೇನಿಯಸ್. ಎಲ್ರು ಇಡೀ ಮಂದಿನ ನಗಸ್ಕೊಂಡಿದ್ದ ಅವನು. ಈ ವಿಚಾರ ಜಾನ್ವಿ ಅವರು ಹೇಳಿದ್ರು. ಹೇಗೆ ಅಂತಂದ್ರೆ, ಈಗ ಮನೆ ಒಳಗಡೆ ನಿಮ್ದೇ ಆದಂತ ಒಂದ್ ಸರ್ಕಲ್, ನೀವ್ ಇಷ್ಟೇ ಜನ ಇರ್ತೀರಾ, ಅಲ್ಲಿ ಸಿಚುವೇಶನ್ಗಳು ಹೇಗಿರುತ್ತೋ ಗೊತ್ತಿರಲ್ಲ. ಅವ್ರು ಹೇಳೋ ಮಾತು ನಮಗ್ ನಗು ತರಿಸಬಹುದು, ಬಿಕಾಸ್ ನಾವು ಹೊರಗಡೆ ಪೂರ್ತಿ ನೋಡ್ತಾ ಇರ್ತೀವಿ, ಹಾಗಾಗಿ ನಮಗ್ ನಗು ತರಿಸಬಹುದು. ಬಟ್ ಒಳಗಡೆ ಆ ಪರಿಸ್ಥಿತಿಗಳಿಗೆ ಅನ್ವಯ ಆಗಿ ಹರ್ಟ್ ಆಗುವಂತದ್ದೇ ಜಾಸ್ತಿ ಆಗಿದೆ ಅಂತ. ಸೊ ಹರ್ಟ್ ಆದಾಗ ಗಿಲ್ಲಿ ಏನಾದ್ರು ಚೇಂಜಸ್ ಆಗುವಂತದ್ದು ಏನಾದ್ರು ಮಾಡಿದ್ರ? ಅಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ರ ಮನಸ್ಥಿತಿ ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿರುತ್ತೆ. ಇಲ್ಲಿರೋಷ್ಟು ಫ್ರೀ ಆಗಿರಲ್ಲ ನಾವು, ಆಯ್ತಾ. ಅಲ್ಲಿ ನಮ್ಗೆ ನಾವುಗಳಷ್ಟೇ ಪ್ರಪಂಚ ಆಗಿರ್ತೀವಿ. ಆಮೇಲೆ ನಮ್ ಬಗ್ಗೆ ಏನೇನ್ ಮಾತಾಡ್ತೀವಿ ಅದೇ ಸ್ಟ್ರೆಂತ್ ಇರುತ್ತೆ. ನೀವೆಲ್ಲೋ ಒಬ್ರಿಗೆ ಒಂದ್ ಕಡೆ ಸುಮ್ನೆ ಕೂತಿರ್ತೀರ ಅನ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡ ನಾನು ಇದ್ದೀನಿ ಅಂದ್ರೆ ಅದೇನು ದೊಡ್ಡ ಮಾತಲ್ಲ. ಬಟ್ ಅಲ್ಲಿಗೆ ಸದ್ಯ ಯಾರೋ ಒಬ್ರು ಬಂದು ಮಾತಾಡಿದ್ರು, ಯಾಕಂದ್ರೆ ಪ್ರತಿಯೊಬ್ರು ಕಾಂಪಿಟೇಷನ್ ಅಲ್ವಾ. ಅಲ್ಲಿ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗಲ್ಲ, ಎನಿಮೀಸ್ ಯಾರು ಅಂತ ಗೊತ್ತಾಗಲ್ಲ. ಪ್ರತಿಯೊಬ್ರು ನಿಮ್ ಬಗ್ಗೆ ನೆಗೆಟಿವ್ ಹುಡುಕ್ತಾನೆ ಇರ್ತಾರೆ, ನಾಮಿನೇಷನ್ ರೀಸನ್ ಮಾಡ್ಬೇಕು ಅದು ಇದೆಲ್ಲ.
ಆ ಪಾಯಿಂಟ್ ಅಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಗೆ ಅರಿ ಓಕೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ನೀವು ಅಲ್ಲಿ ಇದ್ದಾಗ ಯಾರು ಹಂಗ್ ಕೂತಿದ್ ನಗಾಡಿದ್ರೆ ಅವಾಗ ಇನ್ನೂ ಬೇಜಾರಾಗುತ್ತೆ. ಅದು ಹೊರಗಡೆ ಇದ್ದಾಗ ಮ್ಯಾಟರ್ ಆಗಲ್ಲ, ಅಲ್ಲಿ ಮನಸ್ಥಿತಿಗಳು ತುಂಬಾ ವೀಕ್ ಆಗಿರ್ತೀವಿ ನಾವೆಲ್ಲ, ಅವಾಗ ಅದು ಹರ್ಟ್ ಆಗುತ್ತೆ ಅಷ್ಟೇ. ಆಮೇಲೆ ಗಿಲ್ಲಿನೂ ಅಷ್ಟೇ, ಯಾವಾಗಾರು ಒಬ್ರು ಇಷ್ಟ ಆಗಿಲ್ಲ ಅಂತ ಹೇಳಿದಾಗ ಫಸ್ಟ್ ಅವ್ನ್ ಅದನ್ನ ಮಾಡಲ್ಲ, ನೀವ್ ಅದನ್ನ ಸಲಿಗೆ ಕೊಟ್ಟು 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 ಏನಾಗುತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಕೂಡ ನೀವ್ ಹಂಗೆ ಹೇಳ್ತೀರಾ ಇಷ್ಟ ಆಗಲ್ಲ ದಯವಿಟ್ಟು ಮಾಡ್ಬೇಡ ಅಂದಾಗ ಅವಾಗ ಅವ್ನು ಕಂಟಿನ್ಯೂ ಮಾಡಲ್ಲ. ಅವಾಗ ಒಂದ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ನೀವೇ ಏನೋ ಟ್ರಿಗರ್ ಮಾಡ್ಬಿಟ್ಟಿರ್ತೀರ ಅವ್ನಿಗೆ. ನೀವ್ ಟ್ರಿಗರ್ ಮಾಡಿದಾಗ ಇವಾಗ ನಾನು ಏನೋ ಕೊಡ್ತೀನಿ ಅಂದ್ರೆ ವಾಪಸ್ ತಗೊಳಕ್ಕೂ ರೆಡಿ ಆಗಿರ್ಬೇಕಲ್ವಾ, ನೀವ್ ಮಾಡಿಲ್ಲ ಅಂದ್ರೆ ಅವನು ಮಾಡಲ್ಲ ಅಷ್ಟೇ. ಇವಾಗ ಧ್ರುವಂತ್ ಇನ್ಸಿಡೆಂಟ್ ಒಂದಾಗತ್ತೆ, ಎಲ್ಲೋ ಒಂದ್ ಇನ್ಸಿಡೆಂಟ್ ಅಲ್ಲಿ ಧ್ರುವನ್ ಟೀಸ್ ಮಾಡ್ತಾ ಇರ್ತಾರೆ, ಧ್ರುವನ್ ಬಂದು ಹೇಳ್ತಾನೆ ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಅವ್ನಾದ್ರೂ ಆಯ್ತು ಬಿಡೋಣ ಓಕೆ ಬಿಡೋಣ ಅಂತ ಇರ್ತಾನೆ. ಬಟ್ ಆಮೇಲೆ ಏನಾಗುತ್ತೆ ಅಂದ್ರೆ ಅವ್ನು ಇಲ್ಲಿ ಮಾಡಿದಾಗೆಲ್ಲ ಧ್ರುವಂತ್ ರಿಯಾಕ್ಟ್ ಮಾಡದೆ ನಿಲ್ಸ್ಬಿಟ್ಟಿರ್ತಾನೆ. ಎಷ್ಟು ಅಂತ ಒಂದೇ ಕಡೆಯಿಂದ ಮಾಡಿ 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 ಇವ್ರು ರಿಯಾಕ್ಟೇ ಮಾಡ್ತಿಲ್ಲ ಅಂದ್ರೆ ನಿಂತೋಗಿತ್ತ ಚಾಪ್ಟರ್, ಮುಗ್ದೋಗಿತ್ತು. ಆಮೇಲೆ ಧ್ರುವಂತ ಹೋಗಿ ವಾಪಸ್ ಇವನ್ ಜೊತೆ ಗಿಲ್ಲಿ ಜೊತೆ ನೀವು ಹೋಗ್ಬಿಟ್ಟು ಎಲ್ಲ ಕಂಫರ್ಟಬಲ್ ಆಗಿದ್ವಿ, ಮತ್ತೆ ಶುರು ಹಚ್ಕೋತದು ಅಷ್ಟೇ. ಇಟ್ಸ್ ಲೈಕ್ ಗಿವ್ ಅಂಡ್ ಟೇಕ್. ನಾನ್ ಮಾಡಿದ್ರೆ ನೀವು ಮಾಡ್ಬೋದು, ಇವಾಗ ಬರೀ ನಾನೇ ಮಾಡ್ತಾ 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 ನಿಮ್ ಕಡೆ ರಿಯಾಕ್ಷನ್ ಇಲ್ಲ ಅಂತಂದ್ರೆ ಎಷ್ಟು ದಿನ ಮಾಡಕ್ಕಾಗುತ್ತೆ? 2 ದಿನ 3 ದಿನ ಮಾಡ್ಬೋದು. ಆಮೇಲೆ ನಾನು ಸುಮ್ನೆ ಆಗ್ತೀನಿ, ಬಿಡೋಣ ಅವ್ನು ಮಾತಾಡಲ್ಲ ಬೇರೆ ಕಡೆ ಹೋಗೋಣ ಅಂತ ಅಷ್ಟೇ. ಇಟ್ಸ್ ಆಲ್ ಅಬೌಟ್ ನಾವ್ ಹೇಗೆ ಅರ್ಥ ಮಾಡ್ಕೋತೀವಿ ಅಷ್ಟೇ. ಈಗ ಅಶ್ವಿನಿ ಅವರು ಮೊದ್ಲಿದ್ ತರ ಇಲ್ವೇ ಇಲ್ಲ, ಯಾಕೋ ಒಂದು 2 ವೀಕ್ಸ್ 3 ವೀಕ್ಸ್ ಇಂದ ತುಂಬಾನೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಗಿಲ್ಲಿ ಮತ್ತೆ ಅವ್ರ ಮಧ್ಯೆ ಟ್ರಿಗರ್ ಆಗಿರೋದನ್ನ ತುಂಬಾ ಹೈ ಲೆವೆಲ್ ಟ್ರಿಗರ್ ಆಗಿರೋದನ್ನ ನೋಡಿದ್ವಿ. ಯಾಕೆ ಆ ಚೇಂಜಸ್ ಆಗಿದ್ದು ಅಂತ? ಇಲ್ಲೇನ್ ಗೊತ್ತಾ, ಪ್ರತಿ ವಾರ ಒಂದೊಂದು ನ್ಯೂ ಸಿಚುವೇಶನ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ರಾಜಮಾತೆ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರು. ಅದ್ರಲ್ಲಿ ಆ ವ್ಯಕ್ತಿನೇ ವ್ಯಕ್ತಿನೇ ಗಿಲ್ಲಿನ ಟ್ರಿಗರ್ ಮಾಡ್ಬೇಕು ಅಂತ ಯಾವತ್ತೂ ಇಲ್ಲ, ನಾನಂತೂ ನೋಡಿಲ್ಲ ಅಲ್ಲಿ. ಯಾಕಂದ್ರೆ ಆ ವ್ಯಕ್ತಿ ಹಾಗೆ ಅಲ್ಲಿ ರಾಜಮಾತೆ ಅಂತ ಆದಾಗ ಅವ್ರು ನಮಗೂ ಕಷ್ಟ ಕೊಟ್ಟಿದ್ದಾರೆ, ಜಂಟಿಗಳು ಎಲ್ರಿಗೂ ಕಷ್ಟ ಕೊಟ್ಟಿದ್ದಾರೆ. ನಾನು ಅಷ್ಟು ಅವ್ರ ಮೇಲೆ ಕಿರ್ಚಾಡಿದೀನಿ ಎಷ್ಟೊಂದ್ಸಲ ಅಲ್ವಾ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸುದೀಪ್ ಸರ್ ಒಂದ್ಸಲ ಬಂದವ್ರಿಗೆ ಬೈತಾರೆ, ಈ ತರ ಮಾಡ್ತಾ ಇರೋದು ಸರಿಯಲ್ಲ ಅಂತ. ಅವ್ರ ಅದನ್ನ ತಪ್ಪನ್ನ ತಿಳ್ಕೊಂಡು ಆಯ್ತು ಅಂತ ಚೇಂಜ್ ಆಗಿದ್ದಾರೆ. ಇವಾಗ ನಾನು ಹೇಳ್ದೆ ಗೊತ್ತಾ, ನನ್ ಟ್ರಿಗರ್ ಮಾಡಿದ್ರೆ ನೀವು ವಾಪಸ್ ಟ್ರಿಗರ್ ಮಾಡಿದ್ರೆ ನಾನು ಮಾಡ್ಬೋದು ಅಂತ. ಇವಾಗ ಹೆಂಗಾಗ್ತದೆ ಅಂದ್ರೆ ನೀವ್ ಎಷ್ಟೇ ಮಾಡಿದ್ರು ನಾನು ರಿಯಾಕ್ಟೇ ಮಾಡಲ್ಲ. ರಿಯಾಕ್ಟೇ ಮಾಡ್ತಿದ್ದಾಗ ಅವ್ನ್ ಏನ್ ಮಾಡಕ್ ಸಾಧ್ಯ, ಎಷ್ಟು ಟ್ರಿಗರ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಬೇರೆಯವ್ರನ್ನ ನೋಡ್ಕೋತಾರೆ ಟ್ರಿಗರ್ ಮಾಡೋದಕ್ಕೆ. ಇವಾಗ ಗಿಲ್ಲಿನೇ ಎಷ್ಟೊಂದ್ಸಲ ಹೇಳಿದ ನಂಗೆ 2.2 ಇಷ್ಟನೇ ಆಗ್ತಾ ಇಲ್ಲ, ಇಷ್ಟನೇ ಯಾಕಂದ್ರೆ ಟಕ್ಕರ್ ಇದ್ರೇನೆ ಮಜಾ ಇರೋದು. ನಿಮ್ ಬರೀ ನೀನೇ ಮಾತಾಡ್ತೀರಾ, ಆ ಕಡೆ ರಿಯಾಕ್ಷನ್ ಬರ್ತೇನೆ ಅಂದ್ರೆ ಏನ್ ಮಜಾ ಇರುತ್ತೆ ಅಲ್ವಾ. ಅದೇ ಅವ್ರದ್ದೊಂದು ಗೇಮ್ ಅಷ್ಟೇ. ಅವ್ರ ಏನ್ ಸ್ಟ್ರಾಟಜಿನೇನೋ ಗೊತ್ತಿಲ್ಲ, ಶೀಸ್ ಪ್ಲೇಯಿಂಗ್ ಅಕಾರ್ಡಿಂಗ್ ಟು ಅವರ್ ಗೇಮ್. ಬಟ್ ಗೇಮ್ ಎಲ್ಲ ಸೈಡಿಗೆ ಇಟ್ರೆ ತುಂಬಾ ಒಳ್ಳೆ ಮಂಚ ಕೂಡ. ಯಾಕಂದ್ರೆ ಗಿಲ್ಲಿ ಅವ್ರ ಗೆಸ್ಟ್ ಇಶ್ಯೂ ಎಲ್ಲ ಆದಾಗ ಗಿಲ್ಲಿ ಜೊತೆ ಕೂತ್ಕೊಂಡು ತಲೆ ಕೆಡ್ಸ್ಕೊಬೇಡ್ವೋ, ತಗೋ ಊಟ ತಿಂತ್ಯಾ, ಫಸ್ಟ್ ಊಟ ಬಡಿಸಿದ್ ಗಿಲ್ಲಿಗೆ ತುಂಬಾ ಚೆನ್ನಾಗಿ ನೋಡ್ಕೋತಾರ ಅವನ್ನ. ಅವನ್ಗೂ ಗೊತ್ತದು. ಮನೇಲಿ ಎಕ್ಸ್ಟ್ರಾ ಏನಾರು ಉಳಿತಾ ನೀವು ಅಡ್ಗೆ ಮಾಡ್ತಿರ್ತಾರಲ್ಲ ಅವರೆಲ್ಲ ಗಿಲ್ಲಿ ಬಾಯ್ಲಿ ನೀನ್ ತಗೋ ಅಂತ ತಗೊಂಡು, ಬೇರೆ ಯಾರಾದ್ರೂ ಅವ್ನಿಗೆ ಇರಿಟೇಟ್ ಮಾಡಿದ್ರೆ ನಮ್ಮ ಮನೆಯವರು ಅಂತ ತುಂಬಾ ಹೆಚ್ಚು ನೋಡ್ಕೊಳೋದು ಅಶ್ವಿನಿ ಅವರು ಅವ್ನು ತುಂಬಾ ನೋಡ್ಕೊಂಡಿದ್ದಾರೆ. ಅವನಿಗೂ ಗೊತ್ತದ. ಅದಕ್ಕೆ ಹೇಳೋದು, ಅವ್ರ ಕಂಡ್ರೆ ತುಂಬಾ ಇಷ್ಟ ನನಗೆ ಅದೆಲ್ಲ ಹೇಳೋದು ಅದಕ್ಕೆ. ಬರೀ ಗೇಮ್ ಅಂತಲ್ಲ, ಅದ್ ಗೇಮ್ ಮುಗಿಸಿ ನಾವೆಲ್ಲ ಒಂದ್ ಫ್ಯಾಮಿಲಿಯಾಗಿ ಊಟ ಮಾಡ್ಬೇಕಾದ್ರು ಕೂಡ, ಬೆಳಗ್ಗೆ ಎದ್ದ ಕೂಡ ಅವ್ರು ಡ್ಯಾನ್ಸ್ ಮಾಡೋದಾಗ್ಲಿ ಎಲ್ಲ ತುಂಬಾ ಖುಷಿಯಿಂದ ಮಾಡ್ತಾರೆ. ನಾವ್ ಬರೀ ಅದಷ್ಟೇ ನೋಡ್ತೀವಿ ಅಷ್ಟೇ. ಅಂದ್ರೆ ಇಬ್ರು ಮಧ್ಯೆ ಫ್ರೆಂಡ್ಶಿಪ್ ಒಳ್ಳೆ ಬಾಂಡಿಂಗ್ ಇದೆ. ಎಸ್, 100% ತುಂಬಾ ಚೆನ್ನಾಗಿದ್ದಾರೆ. ಅಲ್ಲಿರೋರು ಎಲ್ಲರೂ ತುಂಬಾ ಚೆನ್ನಾಗಿರ್ತಾರೆ. ಆ ಸಿಚುವೇಶನ್ ಗಳಿಂದ ಆಗ ಆತರ ಕಿತ್ತಾಟ ಅದು ಇದು ಮಾಡ್ತೀವಿ ಅಷ್ಟೇ. ಆಮೇಲೆ ಎಲ್ರೂ ಒಟ್ಟಿಗೆ ಊಟ ಮಾಡ್ತೀವಿ, ಒಂದೇ ತರ ಕೂತ್ಕೊಂಡು ಊಟ ಮಾಡ್ಕೊಂಡು ನಗಾಡ್ಕೊಂಡು. ನಾಮಿನೇಷನ್ ಟೈಮಲ್ಲಿ ಸೋಫಾ ಮೇಲೆ ಕೂತಿದಾಗ ಅವನೇನೋ ಮಾಡ್ದ, ಇವ್ರು ನಕ್ಕಿದ್ರು, ಇವ್ರು ಯಾರ ಮೇಲೂ ಕಾಮಿಡಿ ಮಾಡಿದ್ರು, ಎಲ್ರೂ ನಗಾಡ್ಕೊಂಡಿರ್ತೀವಿ. ಒಂದೊಂದ್ಸಲ ಅಷ್ಟೇ ಸಿಚುವೇಶನ್ ಇಂದ ನಾನ್ ಕಿರ್ಚಾಟ ಅವ್ನ್ ಕಿರ್ಚಾಟ ಆತರ ಡಿಫ್ರೆನ್ಸಸ್ ಆಗತ್ತೆ ಅಷ್ಟೇ. ಈಗ ನೀವ್ ಹೇಳ್ದಂಗೆ ಗಿಲ್ಲಿಗೆ ಯಾರಾದ್ರೂ ಟ್ರಿಗರ್ ಮಾಡಿದ್ರೆ ಮಾತ್ರ ಏನು ಜಗಳ ಆಡೋದು ಅಥವಾ ಕಾಮಿಡಿ ಮಾಡೋದು ಇರ್ತಾರೆ. ಈಗ ಅಶ್ವಿನಿ ಮೇಡಮ್ ಸೈಲೆಂಟ್ ಆಗಿದ್ದಾರೆ, ರಘು ಒಬ್ರೇನಾದ್ರು ಸೈಲೆಂಟ್ ಆದ್ರೆ ಗಿಲ್ಲಿ ಏನೇನು ಅಲ್ವಾ ಹಾಗಾದ್ರೆ? ಇದೇ ಪ್ರಾಬ್ಲಮ್ ಆಗತ್ತೆ. ಗಿಲ್ಲಿ ಇಸ್ ವೆರಿ ಟ್ಯಾಲೆಂಟೆಡ್, ಅವನ್ಗೆ ಕಾಮಿಡಿ ಇಸ್ ಪ್ಲಸ್. ಅವ್ನ್ ಕಾಮಿಡಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಈ ತರ ಯಾರೋ ಒಬ್ರು ಅವನ್ ಜೊತೆ ಇಲ್ಲ ಅಂತಂದಾಗ ಟ್ರಿಗರ್ ಮಾಡೋ ಕಾಮಿಡಿ ಕಮ್ಮಿ ಆಗತ್ತೆ, ಅದು ಬಿಟ್ಟು ಜೆನ್ಯೂನ್ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಜೆನ್ಯೂನ್ ಕಾಮಿಡಿ ಅಂದ್ರೆ ಇವಾಗ ನಾವೆಲ್ಲ ಕೂತಿದಾಗ ಇಡೀ ಮನೆಗೆ ಒಂದ್ ಕತೆ ಹೇಳ್ಕೊಂಡು ಕಾಮಿಡಿ ಮಾಡೋದು, ಇಲ್ಲ ಯಾವ್ದೋ ಒಂದ್ ಸಿಚುವೇಶನ್ ಮೇಲೆ ಕಾಮಿಡಿ ಮಾಡೋದು. ಇವಾಗ ಬಿಗ್ ಬಾಸ್ ಏನೋ ಹೇಳಿರ್ತಾರೆ ಅದ್ರ ಮೇಲೆ ಕಾಮಿಡಿ ಮಾಡೋದು, ಗ್ರಾಸರೀಸ್ ಮೇಲೆ ಕಾಮಿಡಿ, ಎಲ್ರಿಗೂ ನಗು ಬರೋಂತ ಕಾಮಿಡಿ ಮಾಡ್ತಾನ ಅವನು. ಅದೇ ಪ್ರಾಪರ್ಟಿ ಕಾಮಿಡಿ, ಅದು ಅವ್ನು ತುಂಬಾ ಆತರ ತುಂಬಾ ಟ್ಯಾಲೆಂಟ್ ಇದೆ. ಇವಾಗ ನೋಡಿ ವೀಕೆಂಡ್ ಅಲ್ಲಿ ಬಂದಾಗ ಅವ್ನ್ ಎಲ್ಲ ನ್ಯಾಚುರಲ್ ಆಗಿ ಕಾಮಿಡಿ ಮಾಡೋದು, ಏನೋ ಒಂದ್ ಲೆಟರ್ ಓದೋದಾಗ್ಲಿ, ಫೋನ್ ಕಾಲ್ ಮಾಡೋದಾಗ್ಲಿ, ಆತರ ಕಾಮಿಡಿ ಮಾಡೋದಾಗ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ಅದೊಂದು ಇರಿಟೇಷನ್ ಕಾಮಿಡಿ ಒಂದು ಬಿಟ್ರೆ, ಇವಾಗ ರಘು ಮೇಲೆ ಇವ್ರ ಮೇಲೆ ಮಾಡ್ತಾನಲ್ಲ, ಅದ್ ಬಿಟ್ರೆ ಅವ್ನ್ ನೆಗೆಟಿವ್ಸ್ ಇರಲ್ಲ. ಇಡೀ ಮನೆ ಲೈವ್ಲಿ ಆಗಿದ್ದೆ ಅದರಿಂದ. ಸುಮ್ನೆ ಕನಕ ಬಾಯ್ಲಿ
ಅದೆಲ್ಲ ಹೇಳಿದಾಗ ಪ್ರತಿಯೊಬ್ಬರಿಗೂ ನಗು ಬರುತ್ತೆ. ಆ ಚಿಕ್ಕ 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 ವಿಷಯದಲ್ಲಿ ಹೆಂಗಾರೆ ಬಿಗ್ ಬಾಸ್ ಹತ್ರ ಬೈಸ್ಕೊಳೋದು ಅವನು, ಒಂದ್ ಬಿಗ್ ಬಾಸ್ ಏನೋ ಮಾತಾಡ್ಬೇಕಾದ್ರೆ ಸರಿ ಬಿಗ್ ಬಾಸ್ ಹತ್ರ ಮಾತಾಡೋದಿಲ್ಲ, ಅದು ಇಡೀ ಮನೆಗ್ ನಗು ಬರುತ್ತೆ ಅಲ್ವಾ. ಆಮೇಲೆ ಫಸ್ಟ್ ಆಫ್ ಆಲ್ ಅಷ್ಟೊಂದು ಹೀಟೆಡ್ ಸಿಚುವೇಶನ್ ಇದ್ದಾಗ ಅವನಿಂದ ಸ್ವಲ್ಪ ಇಡೀ ಮನೆ ನಕ್ಕಿದೆ, ಎಲ್ರಿಗೂ ಅವನ್ ಕಂಡ್ರೆ ಇಷ್ಟ ಮನೇಲಿ. ಅದೇ ಅದನ್ನ ಒಂದು ಇರಿಟೇಷನ್ ಮಾಡ್ಲಿಲ್ಲ ಅಂತಂದ್ರೆ ಏನು ನೆಗೆಟಿವ್ಸ್ ಇರಲ್ಲ. ಆಮೇಲೆ ಇರಿಟೇಷನ್ ಕೂಡ ನಾನ ಕೊಟ್ಟಿರೋ ಸಲಹೆಯಿಂದ ಆಗಿರುತ್ತೆ ಅಷ್ಟೇ, ಗಿವ್ ಅಂಡ್ ಟೇಕ್ ಆಗಿರುತ್ತೆ. ಅದೊಂದು ಬಿಟ್ರೆ ಎವ್ರಿಥಿಂಗ್ ಇಸ್ ಫೈನ್. ಅಶ್ವಿನಿ ಅವರು ತುಂಬಾ ಒಳ್ಳೆ ಲೇಡಿ ಅನ್ನೋದು ಎಲ್ರಿಗೂ ಗೊತ್ತು ಹೊರಗೆ, ಬಟ್ ಸ್ಟಾರ್ಟಿಂಗ್ ಅಷ್ಟೇ ಜಗಳ ಆಗಿದ್ದು. ನಿಮ್ಮ ಮತ್ತೆ ಅಶ್ವಿನಿ ಅವ್ರನ್ನು ನಾವು ತೆರೆ ಮೇಲೆ ಏನು 1.5 hour ನೋಡ್ತಿದ್ವಲ್ಲ, ಅದನ್ನ ಹೊರತುಪಡಿಸಿ ನೀವಿಬ್ರು ಹೇಗಿದ್ರಿ ಮನೆಯೊಳಗೆ? ಐ ಥಿಂಕ್ ಅದ್ ನೀವ್ ಹೇಗ್ ನೋಡಿದ್ರಿ ಹಾಗೆ ಇದ್ವಿ ಅಷ್ಟೇ. ಅವ್ರು ನನ್ನ ಜೊತೆ ಯಾವಾಗಲೂ ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡೋರು, ನಾನು ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತೀನಿ. ಅದೇ ಹೇಳ್ತಾ ಇಲ್ವಾ, ನೀವ್ ಹೇಗಿರ್ತೀರ ಅವ್ರು ನಮ್ಮ ಜೊತೆ ಹಾಗೆ ಇರ್ತೀರ ಅಂತ. ಇನ್ಫ್ಯಾಕ್ಟ್ ಇಡೀ ಮನೆ ನನ್ನ ಜೊತೆ ತುಂಬಾ ಚೆನ್ನಾಗಿತ್ತು, ಯಾರ್ದಿತ್ತು ಜಗಳ ಆಡ್ತಿರ್ಲಿಲ್ಲ. ಆಮೇಲೆ ಏನು ನೆಸೆಸಿಟಿನೇ ಇರ್ಲಿಲ್ಲ. ಇವಾಗ ಇನ್ಫ್ಯಾಕ್ಟ್ ಸೂರಜ್ ಕೂಡ ನನ್ ಎಷ್ಟೇ ಗೇಮ್ಸ್ ಆಡಿದ್ರು ನನ್ ಬಗ್ಗೆ ಏನ್ ಮಾತಾಡಿದ ನನ್ಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ನ ಎಲ್ಲೂ ಹಿಂದೆ ಹೋಗಿ ಮಾತಾಡಿಲ್ಲ. ಅವ್ನ್ ಮುಂದೆನೆ ಹೇಳ್ತಾ ಇದ್ದೆ ನಾನು, ಬ್ರೋ ಚೆನ್ನಾಗ್ ಮಾಡ್ತಿದ್ಯಾ, ಅಡ್ಗೆ ಚೆನ್ನಾಗ್ ಮಾಡಿದ್ಯಾ, ಏನಾದ್ರು ಸೈಲೆಂಟ್ ಆಗಿದ್ದಾಗ ನಾನು ಹೋಗ್ಬಿಟ್ಟು ತಲೆ ಕೆಡ್ಸ್ಕೊಬೇಡ, ವಿಲ್ ಬಿ ಫೈನ್, ಗೇಮ್ ತಾನೆ ಏನಾಗಲ್ಲ, ನೆಕ್ಸ್ಟ್ ಗೇಮ್ ಅಲ್ಲಿ ಮತ್ತೆ ಆಡೋಣ ಅಂತೆಲ್ಲ ಆ ತರ ನಾನ್ ಇರ್ತಾ ಇದ್ದೆ. ಸೊ ನಾನು ಮುಂದೆ ಇದ್ದಾಗ ಆತರ ರಿಯಾಕ್ಟ್ ಮಾಡಿದಾಗ ಅವರು ಅದೇ ತರ ರಿಯಾಕ್ಟ್ ಮಾಡೋರು. ಹಿಂದೆ ಏನ್ ಮಾತಾಡ್ತಿರೋ ಐ ಡೋಂಟ್ ನೋ, ಹಿಂದೆದ್ ಬಗ್ಗೆ ನಾನು ಹೇಗ್ ಮಾತಾಡಕ್ ಸಾಧ್ಯ. ಪ್ರತಿ ಇಡೀ ಮನೇಲಿ ಎಲ್ರು ನಾನು ಹೇಗಿದ್ದೆ ನನ್ನ ಜೊತೆನೂ ಹಾಗೆ ಇದ್ರು. ಇವಾಗ ಏನೋ ತಪ್ಪು ಅಂತ ಇವಾಗ ನನ್ನ ಕ್ಯಾಪ್ಟನ್ಸಿ ವಿಷಯದಲ್ಲಿ ಇವಾಗ ಇದನ್ನ ಮಾಡ್ಬಿಡಿ ಅಂತ ಅಂದಾಗ ಇವಾಗ ಮಾಡಿ ಅಂತ ಹೇಳ್ತೀನಿ, ಅವ್ರು ಮಾಡಲ್ಲ ಅಂದಾಗ ಜಗಳ ಆಡ್ಬೋದು, ಯಾರೇ ಆಗ್ಲಿ. ಏನಕ್ ಮಾಡಲ್ಲ ನೀನು ಅಂತ ನಾನು ಹೇಳಿದ ತಕ್ಷಣ ಎಲ್ಲ ಹ್ಞೂ ಅನ್ಬಿಡೋರು. ಇನ್ಫ್ಯಾಕ್ಟ್ ಇವನ್ ಗಿಲ್ಲಿ, ಬ್ರೋ ಲಿವಿಂಗ್ ಏರಿಯಾ ಮಾಡ್ತೀಯಾ, ಹ್ಞೂ ಅಣ್ಣ ಇವಾಗ ಮಾಡ್ಬಿಡೋ ಪ್ಲೀಸ್, ಮಾಡ್ಬಿಡೋನು. ಆತರ ಮಾಡಿದಾಗ ಏನಕ್ಕೆ ಜಗಳ ಆಡ್ತೀವಿ ನಾವು, ಏನಕ್ಕೆ ಕಿರ್ಚಾಡ್ತೀವಿ? ಎಲ್ರು ನನ್ನ ಜೊತೆ ಚೆನ್ನಾಗೇ ಇದ್ದಾಗ ನಾನು ಚೆನ್ನಾಗೇ ಇರ್ಬೇಕಾಗತ್ತೆ ಅವ್ರ ಜೊತೆ, ಅಷ್ಟೇ ಆಗಿದ್ದು. ಇಟ್ ವಾಸ್ ವೆರಿ ನೈಸ್. ಈ ಹಿಂದೆ ಮುಂದೆ ಮಾತಾಡೋದು ಅಂತ ಇರುತ್ತಲ್ಲ, ವೀಕೆಂಡ್ ಡೇಸ್ ಅಲ್ಲಿ ಸುದೀಪ್ ಸರ್ ಬಂದಾಗ ಒಂದಷ್ಟು ಕ್ಲಿಪ್ಸ್ ಗಳನ್ನ ತೋರ್ಸೋರು, ಯಾರ್ಯಾರು ಏನೇನ್ ಮಾತಾಡಿದಾರೆ ಅಂತ. ಅವಾಗ ನಿಮ್ ಬಗ್ಗೆನೂ ಒಂದಷ್ಟು ಜನ ನಿಮ್ ಮುಂದೆ ಚೆನ್ನಾಗಿದ್ದು ಕೂಡ ಹಿಂದೆ ಮಾತಾಡ್ಕೊಳ್ಳೋರು ಇದ್ದಾರೆ. ಆ ತರದ್ ಗೊತ್ತಾದಾಗ ನೀವು ಪರ್ಸನಲಿ ಯಾವ ತರ ಥಿಂಕ್ ಮಾಡ್ತಾ ಇದ್ರಿ ಅಂತ? ಆತರ ಗೊತ್ತಾದಾಗ ಆಬ್ವಿಯಸ್ಲಿ ಒಂದ್ಸಲ ಬೇಜಾರಾಗದ್, ಅರೆ ಇವ್ರ ನನ್ನ ಜೊತೆ ಇಷ್ಟ ಚೆನ್ನಾಗಿದ್ರಲ್ಲ, ಹಿಂಗ್ ಮಾತಾಡಿದಾರ ಅಂತೆಲ್ಲ ಯೋಚನೆ ಬರೋದು. ಬಟ್ ಆಮೇಲೆ ಏನ್ ತಲೆಗೆ ಬರೋದು ಅಂದ್ರೆ, ನಾನ್ ಮಾತಾಡಿದೀನಾ? ಇಲ್ಲ, ಅವ್ರ ವ್ಯಕ್ತಿತ್ವ ಅದು, ನನ್ನ ವ್ಯಕ್ತಿತ್ವ ಇದು, ಗುಡ್ ಜಾಬ್ ಅಂತ ನನಗೆ ನಾನೇ ಅನ್ಕೋತಾ ಇದ್ದೆ ಅಷ್ಟೇ. ಯಾಕಂದ್ರೆ ನಾನು ಇವಾಗ ಸ್ಟೇಟ್ಮೆಂಟ್ಗಳೆಲ್ಲ ಬಂದಾಗ ಯಾವತ್ತು ನಾನು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಬಂದಿಲ್ಲ. ಯಾಕಂದ್ರೆ ನಾನು ಯಾರ ಬಗ್ಗೆನೂ ಹೋಗ್ಬಿಟ್ಟು ತುಂಬಾ ರಾಂಗ್ ಆಗಿ ಅವ್ರಿಗೆ ಬಕೆಟ್ ಹಿಡಿತಾರೆ ಇದು ಇದು ಹತ್ರ ಏನು ಮಾತಾಡಿಲ್ಲ. ಅವರೆಲ್ಲ ಮಾತಾಡಿದಾಗ ಅರೆ ಈ ತರನು ಯೋಚನೆ ಮಾಡ್ತಾರ, ಮತ್ತೆ ಏನಕ್ಕೆ ನನ್ನ ಜೊತೆ ಫೇಕ್ ಆಗಿರ್ತಾರೆ? ಇವಾಗ ಎಕ್ಸಾಂಪಲ್, ನನಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ಮುಂದೆನೆ ಇಷ್ಟ ಇಲ್ಲ ಅಂತ ಹೇಳು, ಮುಂದೆ ಚೆನ್ನಾಗಿದ್ಬಿಟ್ಟು ಹಿಂದೆ ಹೋಗಿ ಮಾತಾಡ್ಬೇಕು ಯಾಕೆ? ಸೊ ನನ್ಗೆ ಆತರ ಗುಣಗಳು ಇಷ್ಟ ಆಗಲ್ಲ. ಸೊ ಅದ್ ನೋಡಿದಾಗೆಲ್ಲ ಬೇಜಾರಾಗೋದು. ಅವಾಗ ಅನ್ಕೋತಾ ಇದ್ದೆ, ಒಳ್ಳೆ ರೀಸನ್ ಕೊಟ್ಟು ಬಿಡು, ನಾಮಿನೇಷನ್ ಒಂದು ಒಳ್ಳೆ ಪಾಯಿಂಟ್ಗಳು ಸಿಗುತ್ತೆ ಅಂತ. ವೀಕೆಂಡ್ ಅಲ್ಲಂತೂ ನಾನು ತುಂಬಾ ಆಕ್ಟಿವ್ ಆಗಿರ್ತಾ ಇದ್ದೆ, ಎಸ್ಸೋನು ಬೋರ್ಡ್ ಓದಿದೆಲ್ಲ, ಅದಾಗ ಅದಲ್ಲೇ ಕಣ ಯೋಚನೆ ಮಾಡಕ್ ಆಗೋದು, ಇವ್ನು ಮಾತಾಡಿದಾರೆ ಹಿಂದೆಗಡೆ, ಈ ರೀತಿ ನಿಮ್ಗಿದೆ ಅಂತ. ಆತರ ಇತ್ತು ಅಷ್ಟೇ. ನನಗೆ ಫಸ್ಟ್ ರಘು ಅವ್ರ ಮೇಲೆ ಬೇಜಾರಿತ್ತು. ಯಾಕಂತಂದ್ರೆ ಅದೇನೋ ಲಕ್ ನಾಮಿನೇಷನ್ಸ್ ಎಲ್ಲ ಅಂದಾಗ 2-3 ಸಲ ಅವರಿಂದಾನೇ ನಾನು ಸೇವ್ ಆಗಿರ್ತೀನಿ. ಅವರೇ ಇಲ್ಲ ಡಿಬೇಟ್ ಚೆನ್ನಾಗ್ ಆಡ್ತೇನೆ ಅಂತ ಸೇವ್ ಮಾಡಿರ್ತಾರೆ. ಹಂಗೆಲ್ಲ ಇದ್ಮೇಲೆ ನೀವೇ ಲಕ್ ಅನ್ನೋದು ಅದೆಲ್ಲ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ತುಂಬಾ ದೊಡ್ಡ ಸ್ಪೋರ್ಟ್ಸ್ ಮೆನ್ ಅಂತ್ಯ ಅದು ಇದೆಲ್ಲ ಅಂತ ಹೇಳ್ತಿರಲ್ವಾ ನೀವು. ಇವಾಗ ನಾನೇನೋ ಇವಾಗ ನೋಡಿ, ಒಬ್ರು ವೆಜಿಟೇರಿಯನ್ ಅಂತ ನಿಮ್ ಜೊತೆ ಕೂತ್ಕೊಂಡ್ ಮಾತಾಡ್ತಾ ಇರ್ತೀನಿ, ನೀವಿಲ್ಲ ಅವ್ರು ನಾನ್ ವೆಜ್ ತಿಂತಾರೆ ಅಂತಂದಾಗ ನನಗೆ ಗೊತ್ತಿರುತ್ತೆ ವೆಜಿಟೇರಿಯನ್ ಅಂತ. ನಾನು ಹೇಳ್ತೀನಿ ಇಲ್ಲ ಅಭಿ ಆ ಥರ ಅಲ್ಲ ಗುರು, ನಾನೇ ಸೇವ್ ಮಾಡಿದ್ದೀನಿ. ಅಲ್ಲಿ ಸೈಲೆಂಟ್ ಆಗಿರೋದು ಇಟ್ಸ್ ನಾಟ್ ಗುಡ್. ಇವಾಗ ನಾನೇ ಅವ್ರನ್ನ ಸೇವ್ ಮಾಡಿರ್ತೀನಿ ಅಂದಾಗ ಪಕ್ಕದಲ್ಲಿರೋರು ಲಕ್ ಅದು ಇದು ಅಂತೆಲ್ಲ ಮಾತಾಡಿದಾಗ ನೀವು ಅಷ್ಟು ದೊಡ್ಡವರಾಗಿ ಅಷ್ಟೊಂದು ಇದ್ದಿರೋರು ಹೇಳ್ಬೇಕು. ಅದೇಂಗ್ ಹೇಳ್ತೀಯಾ, ನಾನೇ ಸೇವ್ ಮಾಡಿದ್ದು, ಸುಮ್ನೆ ಏನೋ ಮಾತಾಡ್ಬಾರ್ದು ಒಬ್ಬರ ಬಗ್ಗೆ ಅಂತ. ಅದು ದೊಡ್ಡ ಗುಣ. ದೊಡ್ಡ ಗುಣಕ್ಕಿಂತ ಆತರ ಗುಣ ಇರಬೇಕು. ಒಬ್ಬರನ್ನ ಇಲ್ದೇ ಇದ್ದಾಗೂ ಡಿಫೆಂಡ್ ಮಾಡೋದು ಒಂದು ಗುಣ ಅಲ್ವಾ. ಇವಾಗ ಇಲ್ದೆ ನಾನ್ ಮಾತಾಡಿಲ್ಲ ಹಿಂದಗಡೆ ಅಂತ ಹೇಳ್ತಾರೆ, ಒಬ್ಬರು ಮಾತಾಡ್ಬೇಕಾದ್ರೆ ಡಿಫೆಂಡ್ ಮಾಡ್ದ, ಅದು ಗುಣನೇ ತಾನೆ. ಇವಾಗ ಯಾರೊಬ್ರು ಬಂದು ಯಾರೊಬ್ಬರ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇದ್ದಾರೆ ಅಂದಾಗ ಇಲ್ಲ ಗುರು ಆತರ ಅಲ್ಲ, ನಾನು ಅನ್ಸಿಲ್ಲ ಅಂತ. ಇವಾಗ ನಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಧ್ರುವಂತ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಧನುಷ್ ಸ್ಪಂದನ ನಾವೆಲ್ಲ ಕೂತ್ಕೊಂಡ್ ಮಾತಾಡ್ದಾಗ ಬಂದ್ ಹೇಳೋರು, ನಂಗೆ ಅವ್ನು ಅರ್ಥನೇ ಆಗ್ತಿಲ್ಲ ಕಣೋ, ಯಾಕಂಗೆ ಅಂತೆಲ್ಲ. ನಾನು ಅವ್ರ ಜೊತೆನೆ ಹೇಳ್ತಿದ್ದೆ, ನನ್ಗೇನೋ ಒಳ್ಳೆಯವನ್ ಅಂತ ಅನಿಸ್ತಾನಪ್ಪ. ಯಾವತ್ತೂ ಅವ್ರು ಹೇಳಿದ್ರು ಅಂತ ಹ್ಞೂ ಅಂತಿರ್ಲಿಲ್ಲ, ಡಿಫೆಂಡು ಮಾಡ್ಕೊಂಡಿದ್ದೀನಿ ನಾನು. ಸೊ ಆತರ ಆ ಸಿಚುವೇಶನ್ ನನಗೆ ಹರ್ಟ್ ಆಗಿದ್ದಾರೆ. ರಘು ಅವ್ರನ್ನ ಈ ತರ ಯೋಚನೆ ಮಾಡಿರ್ಲಿಲ್ವಲ್ಲ, ಈ ಮನುಷ್ಯನು ಇದು ತರ ಮಾತಾಡ್ತಾರ ಅಂತ ಬೇಜಾರಾಗುತ್ತೆ ಅಷ್ಟೇ. ನಿಮ್ಮ ಧನುಷ್ ಫ್ರೆಂಡ್ಶಿಪ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ನೀವೊಂದು 3 ವಾರದ ಹಿಂದೆ ಒಂದು ಸ್ವಲ್ಪ
ಬೇಜಾರಾಗಿರ್ತೀರಾ, ಅದು ಕೂಡ ಧನುಷ್ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರ ಹತ್ರನು ಹೇಳ್ತಾರೆ, ಯಾಕೋ ಅಭಿ ಡಲ್ ಆಗಿದ್ದಾರೆ, ಏನೋ ಮಿಸ್ ಮಾಡ್ಕೊಂತಿದ್ದಾರೆ ಅಂತ ಅನ್ಸುತ್ತೆ ಅಂತ. ಸೊ ಧನುಷ್ ಮತ್ತೆ ನಿಮ್ಮ ನಡುವಿನ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ? ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅದು ತುಂಬಾ ಆರ್ಗ್ಯಾನಿಕ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಪ್ರತಿ ಒಬ್ಬೊಬ್ಬರಿಂದ ಮಾತಾಡೋದು ಅದು ಇದು ಮಾಡೋರು. ಆಮೇಲೆ ಯಾರ ಜೊತೆ ಹೋದ್ರು, ಇವಾಗ ನಾನು ಧನುಷ್ ಬಿಟ್ಟು ಬೇರೆ ಯಾರ ಜೊತೆ ಹೋಗಿ ಕೂತ್ಕೋತೀನಿ ಅಂದ್ರೆ ಅವ್ರ ಜೊತೆ ಕಾನ್ವರ್ಸೇಷನ್ಗಳು ಅವ್ರ ಆ ತರ ಇವ್ರು ಈ ತರ ಅಂತ ಇರ್ತಾ ಇತ್ತು. ನನಗೆ ಅವ್ರ ಬಗ್ಗೆ ಮಾತಾಡೋದು ಇಷ್ಟನೇ ಇರ್ಲಿಲ್ಲ. ಹಿಂದೆಗಡೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆ ಇಡೀ ಮನೆಯಲ್ಲಿ ಯಾರ ಹಿಂದೆನೂ ಒಬ್ರು ಮಾತಾಡಲ್ಲ, ಏನಿದೆ ಅದನ್ನಷ್ಟೇ ಮಾತಾಡೋದಂದ್ರೆ ಒಬ್ಬ ಧನುಷ್, ಮಾಳು, ಆಮೇಲೆ ಸ್ವಲ್ಪ ಸ್ಪಂದನೂ ಅಷ್ಟೇ. ಹಿಂದೆಗಡೆ ಮಾತಾಡಲ್ಲ ಅವರೆಲ್ಲ. ಸೊ ಅವಾಗ ಏನ್ ಅನ್ಸೋದು, ಇವ್ರ ಜೊತೆ ಕೂತ್ಕೊಂಡು ಏನೋ ಮಾತಾಡಿದಾಗ ಬರೀ ಮನೆಯವ್ರ ಬಗ್ಗೆ ಅದು ಬಗ್ಗೆ ಮಾತಾಡೋದಕ್ಕಿಂತ ಬೇರೆ ಏನೋ ಮಾತಾಡ್ಬೋದು, ಖುಷಿಯಾಗಿರ್ಬೋದು. ಆ ರೀಸನ್ಗೆ ನಾವೆಲ್ಲ ಅಷ್ಟು ಕನೆಕ್ಟ್ ಆಗಿದೆ ಅಷ್ಟೇ. ಯಾಕಂದ್ರೆ ಬೇರೆಯವ್ರ ಜೊತೆ ಹೋದಾಗ ನೋಡ್ದ ಅವಳು ಹೆಂಗ್ ಮಾಡಿದ್ಲು, ಆತರ ಮಾಡಿದ್ಲು, ಈ ತರ ಮಾಡಿದ್ಲು, ಅವಳಂತೂ ಸರಿನೇ ಇಲ್ಲ ಆತರ ಅಂದಾಗ ನನಗ್ ಏನ್ ಗುರು ಮಾತಾಡ್ತಾರೆ ಇವ್ರು, ನಂಗೆ ಇದು ಇಷ್ಟನೇ ಆಗಲ್ವಲ್ಲ. ಆತರ ಇದ್ದಾಗ 2-3 ಸಲ ಹೋಗಿ ಬೇಕಂತ ಮಾತಾಡಿದ್ರು ಅದೇ ಇರುತ್ತೆ. ಅಂದಾಗ ಬೇಡ ಗುರು, ಇವ್ರ ಹತ್ರ ಇವ್ರ ಸವಾಸನೆ ಬೇಡ, ಒಬ್ಬನೇ ಇದ್ ಬಿಡೋದ್ ಬೆಟರು ಅಂತ ಎಷ್ಟೊಂದ್ಸಲ ಹೋಗಿ ಒಬ್ನೇ ಕೂತ್ಕೊಂಡಿದೀನಿ. ಯಾಕಂದ್ರೆ ಬರೀ ಇವ್ರ ಬಗ್ಗೆ ಮಾತಾಡ್ತಾರೆ, ಇವ್ರ ಬಗ್ಗೆ ಮಾತಾಡ್ತಾರೆ, ಅದು ಎಷ್ಟು ಅಂತ ಮಾತಾಡ್ತೀರಾ? ಏನೋ ಒಂದ್ ಸಿಚುವೇಶನ್ ಆಯ್ತಾ, ತಪ್ಪು ಮಾಡಿದಾರ, ಅವಾಗ ಕೂತ್ಕೊಂಡ್ ಮಾತಾಡೋಣ. ಇಲ್ಲ ಅವ್ರು ಮಾಡಿದ್ ಸರಿ ಅನಿಸ್ತು, ಇವ್ರು ಮಾಡಿದ್ ಸರಿ ಅನಿಸ್ತು ಅಂತ. ಅದ್ ಬಿಟ್ಬಿಟ್ಟು ಹಿಂದೆ ನೋಡಿದವಳು ಎಷ್ಟು ಫೇಕ್ ಆಗಾಡ್ತಾಳೆ, ಅವನಿಂದಾನೆ ಅವಳು ಹಿಂದೆನೆ ಹೋಗ್ತಾರೆ. ನಾವೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಆದಷ್ಟು ಧನುಷ್ ಆಗ್ಲಿ ಮಾಳು ಆಗ್ಲಿ, ಯಾಕಂದ್ರೆ ಅವರಿಬ್ರು ಒಬ್ರು ಹಿಂದೆ ಮಾತಾಡಿದಂತ ವ್ಯಕ್ತಿಗಳಲ್ಲ. ಅಲ್ಲಿ ಕಂಫರ್ಟ್ ಅನಿಸ್ತಾ ಅವ್ರ ಜೊತೆ ಇದ್ದೆ ಅಷ್ಟೇ. ಧನುಷ್ ಜೊತೆ ಏನ್ ತೀರಾ ಪರ್ಸನಲ್ ಏನಾದ್ರು ಮಾತಾಡ್ತಿದ್ರಿ ಅಂದ್ರೆ ಏನ್ ವಿಚಾರ ಜಾಸ್ತಿ ಚರ್ಚೆ ಆಗ್ತಿತ್ತು? ನಾವು ಒಂದೊಂದ್ಸಲ ಏನ್ ಮಾಡ್ತಿದ್ವಿ ಅಂದ್ರೆ, ಇದು ಊಟದ ಬಗ್ಗೆ, ಒಂದ್ ಎಕ್ಸ್ಟ್ರಾ ಚಪಾತಿ ಬಗ್ಗೆ, ಆಮೇಲೆ ಅವ್ರೇನಾರು ಆ ಸಿಚುವೇಶನ್ ನನ್ನಿಂದನೇ ಆಯ್ತು ಅದು ಇದನ್ನೆಲ್ಲ ಮಾಡಿದಾಗ ನೋಡ್ದ ಮಚ್ಚ ಅವರಿಂದಾನೇ ಆಯ್ತಂತೆ, ಪಾಪ ನಾವೇನು ಮಾಡೇ ಇಲ್ಲ. ಆಮೇಲೆ ಟಾಸ್ಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಸೋತಿರ್ತೀವಿ. ಇವಾಗ ನಾನ್ ಸೋತೆ, ಅವ್ನ್ ಗೆದ್ದ ಅಂತ ಇಟ್ಕೊಳ್ಳಿ, ಅವ್ನ್ ಬಂದು ಬರೀ ಟೀಸ್ ಮಾಡೋದು, ಲವ್ ಏನು ಆಡಕ್ ಬರಲ್ವನು, ನಾನು ಕೂತ್ಕೊಂಡಿರ್ ನಿನ್ಗೋಸ್ಕರ ನಾನು ಆಡಿಲ್ವಾ ಅಷ್ಟು ದಿನ, ಆತರ ನಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಆಮೇಲೆ ನಾವು ಕೂತಾಗ ಅಷ್ಟು ಧನು ನೀನ್ ಮಾತಾಡ್ತಾ ಇರೋದ್ ನಂಗೆ ಏನೋ ಒಂದ್ ಕಡೆ ಸರಿ ಅನ್ಸ್ಲಿಲ್ಲ. ಅವ್ನು ಹೌದಾ ಸರಿ ಅಂತವನು. ಆಮೇಲೆ ನಾನೇನೋ ಡಲ್ ಆಗಿದ್ದಾಗ ಅವ್ನು ಬಂದು ನೀನ್ ಯಾಕೋ ಡಲ್ ಆಗಿದ್ಯಾ, ಇವ್ ಸ್ವಲ್ಪ ಬೆಟರ್ ಆಗು, ಲೈವ್ಲಿ ಆಗಿರು, ಮಾತಾಡು ಅಂತ ನಾವು ನಮ್ ಬಗ್ಗೆನೇ ಮಾತಾಡ್ಕೋತಾ ಇದ್ವಿ. ಸೊ ದಟ್ ವಾಸ್ ವೆರಿ ನೈಸ್. ಆಮೇಲೆ ನಾವ್ ಯಾವಾಗ್ಲೂ ಒಟ್ಟಿಗೆ ಇರ್ತಿರ್ಲಿಲ್ಲ. ನಾವ್ ಎಲ್ಲರೂ ಆ ಶಾಡೋ ಈ ಶಾಡೋ ಅಂತೆಲ್ಲ ಹೇಳ್ಬಿಡೋರು. ಅದೇನ್ ಗೊತ್ತಾ ಪ್ರಾಬ್ಲಮ್, ಇಬ್ರು ಒಟ್ಟಿಗೆ ಇದ್ರು ಪ್ರಾಬ್ಲಮ್ ಅಲ್ಲಿ. ಇಬ್ರು ಒಟ್ಟಿಗೆನೇ ಇರ್ತೀರಾ, ಇನ್ನೇನ್ ಮಾಡ್ಬೇಕು ನಾವಲ್ಲಿ, ಒಬ್ಬೊಬ್ನೇ ಇರ್ಬೇಕು. ಒಬ್ಬನೇ ಇದ್ರು ಇವಾಗ ಎಕ್ಸಾಂಪಲ್ ನನ್ ಧ್ರುವಂತ್ ನಾಮಿನೇಟ್ ಮಾಡಿದ್ದು, ಇಟ್ ವಾಸ್ ಸೋ ಸಿಲ್ಲಿ ಅನ್ನಿಸ್ತು ನನಗೆ. ಯಾಕಂದ್ರೆ ಅವ್ನ್ ಬಂದ್ ಫಸ್ಟ್ ಹೇಳಿದ್ದು ಅಭಿ ಯಾವಾಗ್ಲೂ ಒಬ್ರೇ ಇರ್ತಾರೆ, ಅದೆಲ್ಲೋ ಒಂದ್ ಕಡೆ ನನಗೆ ಇಷ್ಟ ಆಗ್ತಾ ಇಲ್ಲ. ನೆಕ್ಸ್ಟ್ ಲೈನ್ ಹೇಳಿದ್ದು ಅವ್ರು ಯಾವಾಗ್ಲೂ ಗುಂಪಲ್ ಸೇಫ್ ಗೇಮ್ ಮಾಡ್ತಾ ಇದಾರೆ. ಆಮ್ಲಾಗೆ ಒಬ್ಬನೇ ದಿನ ಗುಂಪಲ್ಲಿ ದಿನ ಗುರು, ಫಸ್ಟ್ ಏನ್ ಹೇಳ್ತಾ ಇದ್ಯಾ ನೀನು? ಗುಂಪಲ್ ಸೇಫ್ ಗೇಮ್ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇದೀಯ, ಇಲ್ಲಿ ಬಂದು ಒಬ್ಬನೇ ಕೂತ್ಕೊಂಡಿರ್ತೀಯ ಅಂತ ಹೇಳ್ತಾ ಇದ್ಯಾ, ಏನ್ ಹೇಳ್ತಾ ಇದೀಯ ಅಂತಾನೆ ಅರ್ಥ ಆಗಲ್ಲ. ಅಯ್ಯೋ ಆತರ ರೀಸನ್ಗಳು ಕೊಡ್ತಾರೆ. ಅವಾಗ ಸ್ಟುಪಿಡ್ ಅನ್ಸುತ್ತೆ ಹೇಳಿ. ಅವಾಗ ಇರಿಟೇಟ್ ಆಗಲ್ವಾ? ಆತರ ಒಬ್ಬೊಬ್ರು ಒಂಥರ ಇದಾರೆ ಮನೇಲಿ. ಈ ಗಿಲ್ಲಿದ್ ಬೇಕಾದ್ರೆ ಕಾಮಿಡಿ ಎಂಜಾಯ್ ಮಾಡ್ಬೋದು, ಕಿರಿಕಿರಿ ತಡ್ಕೊಬಹುದು. ಈ ಧ್ರುವಂತ್ ಯಾವ ತರ ಅಂತ ಒಂದೊಂದ್ಸಲಿ ಅವ್ರ ಹತ್ರನೂ ಹೋಗ್ತಾರೆ, ಇವ್ರ ಹತ್ರನೂ ಬರ್ತಾರೆ, ಏನೇನೋ ವಿಚಿತ್ರ ಅನ್ಸಲ್ವಾ? ನಾನು ಇವಾಗ ಹೇಳ್ದೆ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನನ್ ಕ್ಲೋಸ್ ಫ್ರೆಂಡ್ಸ್ ಬಂದ್ ನನ್ಗೆ ಧ್ರುವಂತ್ ಅರ್ಥನೇ ಆಗ್ತಾ ಇಲ್ಲ ಅಂತಂದಾಗ ನಾನೇ ಹೇಳ್ತಾ ಇದ್ದೆ, ಇಲ್ಲ ಬ್ರೋ ನನ್ಗೆ ಯಾವತ್ತೂ ಹತ್ರ ಅನ್ಸಿಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಧನುಷ್ ಜೊತೆ, ಸ್ಪಂದನ ಜೊತೆನೂ ಡಿಫೆಂಡ್ ಮಾಡ್ಕೊಂಡಿದೀನಿ ಎಷ್ಟೊಂದ್ಸಲ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ನನ್ ಜೊತೆ ಅವನ್ ಚೆನ್ನಾಗೇ ಇದ್ದ, ಏನೇ ಮಾತಾಡೋದು ನಾನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಆಮೇಲೆ ಅವನು ಅವಾಗ ನನ್ ಮುಂದೆ ಏನಾಗ್ತಿತ್ತು ಅಂದ್ರೆ, ಅವ್ನು ಬರೀ ಸ್ಪಿರಿಚುಯಾಲಿಟಿ ಬಗ್ಗೆ, ಪ್ರಾಣಿಗಳ ಬಗ್ಗೆ ಅದೆಲ್ಲ ಮಾತಾಡೋದು. ನನಗೆ ಈ ಮನುಷ್ಯ ಯಾರಿಂದನೂ ಮಾತಾಡಲ್ಲ, ಚೆನ್ನಾಗಿರುತ್ತೆ ಅಂತ ಹಿಂಗೆ ಇದ್ದೆ, ಯಾವತ್ತೂ ಮಾತಾಡಿರ್ಲಿಲ್ಲ. ಆಮೇಲೆ ಒಂದು ಇನ್ಸಿಡೆಂಟ್, ರಕ್ಷಿತಾ ಜೊತೆ ಏನೋ ಆಗುತ್ತೆ, ಬಂದ್ಬಿಟ್ಟು ನನ್ನ ಹತ್ರ ರಕ್ಷಿತಾ ಹಂಗೆ ಬ್ರೋ ಹಿಂಗೆ ಬ್ರೋ ಅಂದಿರ್ತಾನೆ. ನಾನು ಇವನೇ ಗುರು ಇಷ್ಟೊಂದು ವಿಷಕಾರ್ತಾನೆ ಇವ್ರ ಮೇಲೆ ಆ ವೀಕೆಂಡ್ ಆಗತ್ತೆ. ಆ ವೀಕೆಂಡ್ ಅಲ್ಲಿ ವಿಷಕಾರಿ ಅಂದಾಗ ನಾನು ಅವ್ನಿಗೆ ವಿಷಕಾರಿ ಅಂತ ಕೊಟ್ಬಿಡ್ತೀನಿ. ಯಾಕಂದ್ರೆ ಬಂದ್ಬಿಟ್ಟು ಒಬ್ಬರ ಮೇಲೆ ಕೆಟ್ಟದ್ ಹೇಳ್ತಿರ್ತಾನೆ, ಅದು ಇದು ಅಂತ ಕೊಡ್ತಾನೆ. ಅವತ್ತಿಂದ ಉರ್ಕೊಂಡ್ಬಿಡ್ತಾನೆ ಅವನು. ನಿನ್ನ ನಂಬಿದ್ದೆ ಬ್ರೋ ನಾನು, ಅರೆ ನನ್ ನಂಬುದ್ರಿಂದ ನೀನ್ ಮಾಡಿದ್ದು ಹೇಳ್ಬಾರ್ದ, ಆಯ್ತು ಹೋಗ್ಲಿ ಬಿಡು, ಇವ್ನ ಯಾಕೋ ಈ ತರ ಬಂಚ ಅಂತ ಅವಾಗ ಒಂದ್ ಸ್ವಲ್ಪ ಡೌಟ್ ಬರುತ್ತೇನೋ, ಬೇಜಾರಾಗಿರ್ಬೋದೇನೋ. ಅವಾಗ ಬಂದು ಹೇಳ್ತಾನೆ, ನಾವ್ ಯಾರನ್ನ ಪ್ರೀತಿಸ್ತೀವಲ್ಲ ಅವರಿಂದನೇ ಜಾಸ್ತಿ ನೋವಾಗೋದು ಅಂತೆಲ್ಲ. ಅಯ್ಯೋ ಪಾಪ ಹೋಗ್ಲಿ ಬಿಡು, ನಾನೇನೋ ಮಿಸ್ಟೇಕ್ ಮಾಡಿದೆ ಅಂತ ಅನ್ಕೊಂಡಿರ್ತೀನಿ. ಹೋಗ್ತಾ ಎಲ್ಲ ಚೆನ್ನಾಗಿರುತ್ತೆ. ಸಡನ್ ಆಗಿ ರಾಶಿಕಾ ಮತ್ತೆ ಅದೇನೋ ಇನ್ಸಿಡೆಂಟ್ ಆಗತ್ತೆ. ಅಲ್ಲಿ ಇನ್ಸಿಡೆಂಟ್ ಆದಾಗ ಆಯ್ತಾ, ಅದ್ ನನ್ನ ಹತ್ರನೂ ಅಂದಿರ್ತಾನೆ ಫಸ್ಟ್ ವೀಕ್ ಅಲ್ಲಿ. ನಾನು ಎಲ್ರ ಮುಂದೆ ಹೇಳಿರಲ್ಲ, ಅವ್ನ್ ಮರ್ಯಾದೆ ಹೋಗ್ಬಾರ್ದು, ನನ್ನ ಫ್ರೆಂಡ್ ಸುಮ್ನೆ ಕಾಪಾಡ್ಕೋಬೇಕು ಏನಕ್ಕೆ ಅಂತ ಸುಮ್ನೆ ಇರ್ತೀನಿ. ಆದ್ರೂ ಏನು ಇವಾಗ ನಾವೇನೋ ಹೇಳ್ತೀವಿ ಅಂತ ಅನ್ಕೊಳ್ಳಿ, ಆಪಲ್ ಬಗ್ಗೆ ಮಾತಾಡ್ತಿರ್ತೀವಿ, ಅವ್ನ್ ಬನಾನಾ ಅಂತ ಇರ್ತಾನೆ. ಅಲ್ಲ ಜನಕ್ಕೆ ಅವ್ರಿಗೆ ಎಲ್ರಿಗೂ ಅರ್ಥ ಆಗ್ತಿರತ್ತೆ ಏನ್ ಮಾತಾಡ್ತಿದೀವಿ, ಅವನೊಬ್ಬನ್ಗೆ ಅರ್ಥ ಆಗ್ತಿರಲ್ಲ. ಆಯ್ತಾ, ಆ ಸಿಚುವೇಶನ್ ನಾನು ಹೇಳ್ತೀನಿ, ಗುರು ತಲೆ ಕೆಡ್ಸ್ಕೊಬೇಡ, ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಹಿಂಗೆ ಅರ್ಥ ಆಗ್ತಿಲ್ವಲ್ಲ,
ಅದು ರಿತಿಕ್ ರೋಷನ್ ಅನ್ನೋ ಸ್ಟೇಟ್ಮೆಂಟ್ ಬರುತ್ತೆ ಗೊತ್ತಾ, ನಾನು ಹೇಳ್ತೀನಿ ನೋಡು, ರೌಂಡ್ ಆಗಿರುತ್ತಲ್ಲ ಆ ಆಪಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಅಂತಾರೆ, ಅವನೊಂದು ಕೂರ್ಕೊಂಡ್ಬಿಡ್ತಾನೆ. ರಿತಿಕ್ ರೋಷನ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ, ರಿತಿಕ್ ರೋಷನ್ ತರ ಇದ್ಯಾ ಅಂತ ಇವ್ರು ಅವ್ರು ಅದನ್ನೇ ಹೇಳ್ತಿರ್ತಾರ ಅವ್ನಿಗೆ, ಅವ್ನು ಏನೇನೇನೋ ಉಲ್ಟಾ ಹೇಳ್ತಿರ್ತಾನೆ. ಅದಕ್ಕೆ ಹುರ್ಕೊಂಡು ಮತ್ತೆ ನಂತರ ಮಾತಾಡ್ ನಿಲ್ಲಿಸ್ತಾನೆ. ಆ ಪಾಯಿಂಟ್ ಅಲ್ಲಿ ನನ್ಗೇನ್ ಅನ್ಸ್ಬಿಡುತ್ತೆ ಅಂದ್ರೆ, ಹಾಳಾಗಿ ಹೋಗ್ಲಿ ಹೋಗಿ ಇವನ ಹತ್ರ ಏನು, ಇವನ್ ಎಷ್ಟು ಮಾಡಿದ್ರು ಹಿಂಗೆ ಇರ್ತಾನೆ, ಯಾವನ್ ಮಾತಾಡ್ತಾನೆ ಅಂತ. ಫಸ್ಟ್ ಟೈಮ್ ಇಡೀ ಮನೇಲಿ ಯಾರ ಒಬ್ಬನ ಜೊತೆ ಒಂದ್ ವಾರ ನಾನು ಮುಖಾನು ಕೊಟ್ಟು ಮಾತಾಡಿಲ್ಲ ಅಂದ್ರೆ ಅವನು. ನಂಗಂತರ ವ್ಯಕ್ತಿನೇ ಇಲ್ಲ, ಯಾಕಂದ್ರೆ ದಿನ ಬೆಳಗ್ಗೆ ಒಟ್ಟಿಗೆ ಇರ್ತೀವಲ್ಲ. ಹಾಳಾಗಿ ಹೋಗ್ಲಿ ಅಂತ ಸುಮ್ನೆ ಅದೇ. ಆಮೇಲೆ ಹೋಗ್ತಾ 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 ಆಮೇಲೆ ನಾನು ಹಿಂದೆನೆ ಮಾತಾಡಕ್ ಸ್ಟಾರ್ಟ್ ಮಾಡಲ್ಲ ಒಂದೇ ದಿನದಲ್ಲಿ. ಅದ್ ಹೇಗ್ ಸಾಧ್ಯ? ನೀವು ಇಲ್ಲಿವರೆಗೂ ಒಬ್ಬನ್ನ ಒಳ್ಳೆಯವನು, ಒಂದ್ ಜೊತೆ ಚೆನ್ನಾಗಿದ್ದೀನಿ ಅಂತಿದ್ದಾಗ ಒಂದ್ ಸಿಚುವೇಶನ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೆ ಫ್ಲಿಪ್ಪ. ಆತರ ಇರಕ್ ಸಾಧ್ಯನಾ? ನಾನಂತೂ ಆತರ ಇರ್ಲಿಲ್ಲಪ್ಪ. ಸೊ ಅವಾಗ ಏನನ್ಸುತ್ತೆ ಅಂದ್ರೆ, ಇವ್ರು ಯಾವ ತರ ವ್ಯಕ್ತಿ, ಒಂದಿನ ಹಿಂಗಿರ್ತಾರೆ ಒಂದಿನ ಹಂಗಿರ್ತಾರೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್, ಅದು ಗಿಲ್ಲಿ ಅವ್ರನ್ನ ಕಾಮಿಡಿ ಮಾಡ್ಕೊಂಡಿರ್ಬೇಕಾದ್ರೆ ನನ್ನ ಹತ್ರ ಬಂದು ಹೇಳಿ ಎಷ್ಟೊಂದ್ಸಲ, ತುಂಬಾ ಅತಿರೇಕ ಬ್ರೋ, ಇರಿಟೇಷನ್ ಬ್ರೋ, ಅದು ಇದಂತೆಲ್ಲ ಹೇಳ್ತಾನೆ. ಅಶ್ವಿನಿ ಮೇಡಮ್ ಜೊತೆ, ಮೇಡಮ್ ನಾವೆಲ್ಲ ಒಟ್ಟಿಗೆ ಇರೋಣ, ನಾವು ಒಂದು ಟೀಮ್ ಆಗಿರೋಣ, ಟೀಮ್ ಆಗಿ ಗೆಲ್ಲೋಣ. ಟೀಮ್ ಆಗಿ ಗೆಲ್ಲಿ ಪಾಪ ಅವ್ರನ್ನ ಕ್ಯಾಪ್ಟನ್ಸಿ ಇದಕ್ ಕಳಿಸ್ತಾರೆ. ನೆಕ್ಸ್ಟ್ ಡೇನೆ ಫ್ಲಿಪ್, ನೆಕ್ಸ್ಟ್ ಡೇನೆ ಫ್ಲಿಪ್. ಅಲ್ಲೋಗಿ ನೆಕ್ಸ್ಟ್ ವಾರ ನೋಡ್ತೀನಿ ನಾನು, ಗಿಲ್ಲಿ ಅಂತ ಇರಿಟೇಷನ್ ಅಂತಿರೋನು, ಬಾ ಗಿಲ್ಲು ಹೋಗೋಣ, ಬಾ ಗಿಲ್ಲು ಹೋಗೋಣ. ಆಮೇಲೆ ಏನೇನ್ ನೋಡ್ಬೇಕು ಗುರು ಈ ಕಣ್ಣಲ್ಲಿ, ಮನೇಲಿ ಹೆಂಗ್ ಆಡ್ತಾರೆ ಇವರೆಲ್ಲ, ಒಂದಿನ ಇದ್ದಂಗೆ ಇನ್ನೊಂದ್ ದಿನ ಇರಲ್ವಲ್ಲ, ಆತರ ಅನ್ನಿಸ್ತು. ಆಮೇಲೆ ಯಾಕೆ ಬೇಕು ಗುರು, ಸ್ವಲ್ಪ ದೂರನೇ ಇದ್ಬಿಡೋಣ ಅಂತ ದೂರ ಇದ್ದೆ. ಆಮೇಲೆ ನಾಮಿನೇಷನ್ ಅಂತ ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಗೆದ್ವಲ್ಲ, ನಾಮಿನೇಷನ್ ಎಲ್ಲ ಅವ್ನು ಹೆಂಗೆಂಗೋ ಆಡ್ಬಿಟ್ಟ, ಆತರ ನೋಡ್ಲೇ ಇಲ್ಲ ನಾನು. ಯಾಕೆ ಅಂತ ಅವ್ನು ಯಾಕೆ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡ್ತಂಗ್ ಗೊತ್ತಿಲ್ಲ. ಐ ಡೋಂಟ್ ನೋ. ಯಾಕಂದ್ರೆ ಬಿಲ್ ಬಾಯ್ ಆಗಿದ್ದಾಗ ಅಲ್ಲೂ ಅಷ್ಟೇ, ನಾನು ಕೊಟ್ಟಾಗ ಥ್ಯಾಂಕ್ ಯು ಸರ್ ಅಂತೆಲ್ಲ ಮಾತಾಡೋನು. ಆಮೇಲೆ ಓಕೆ ಪಾಪ ಕಷ್ಟಪಟ್ಟಿದ್ದಾನೆ ತುಂಬಾ ಅಂದ್ಕೊಟ್ಟು. ಆಮೇಲೆ ಏನ್ ಗೊತ್ತಾ, ಜನಕ್ಕೆ ಗೊತ್ತಿಲ್ಲ ಆ ವಿಷಯ, ಅವ್ನು ತುಂಬಾ ಕೆಲಸ ಮಾಡಿದಾನಲ್ಲ, ಅದೇನ್ ಗೊತ್ತಾ, ಅವನು ಕೊಟ್ಟಿರೋ ಕೆಲಸ ಮಾಡಿಲ್ಲ, ಅವ್ನು ಇರ ಬರೋರ್ದೆಲ್ಲ ಕೆಲಸ ಮಾಡ್ಬಿಟ್ಟಿದ್ದಾನೆ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಅವ್ನು ಯಾರಿಗ್ ಗೊತ್ತು, ತುಂಬಾ ಒಳ್ಳೆಯವನಾಗಿ ಟ್ರೈ ಮಾಡ್ತಿದ್ನ ಅವ್ರ ಗೆಸ್ಟ್ಗಳ ಮುಂದೆಲ್ಲ. ಅಲ್ಲಿರೋರು ಪ್ರತಿಯೊಬ್ಬೊಬ್ಬರದು ಒಂದೊಂದು ಕೆಲಸ ಇರುತ್ತೆ, ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ ಅಂದ್ರೆ ಅವ್ರೇನ್ ಮಾಡ್ತಾರ ಪಾಪ. ಇವಾಗ ನಾನು ಸರ್ವ್ ಮಾಡ್ಬೇಕಂದ್ರೆ ಅವ್ನ್ ಕೊಟ್ಟಿದ್ದೆ, ಹೋಗಿ ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಕೊಂಬನ್ನಿ ಅಂತ. ಅವ್ನ್ ಕರ್ಕೊಂಬರ್ಬೇಕು ತಾನೆ, ಎಲ್ಲ ಕುಡಿ ನಾನೇ ಕೊಡ್ತೀನಿ ಅಂತ. ಪಾಪ ಅವ್ರು ಏನ್ ಮಾಡ್ತಾರೆ, ಅವಾಗ ಗೆಸ್ಟ್ಗಳಿಗೆ ಏನ್ ಅನ್ಸುತ್ತೆ ಹೇಳಿ, ಓ ಬೆಲ್ಬಾ ಎಷ್ಟು ಚೆನ್ನಾಗಿ ಕೆಲಸ ಮಾಡೋದ, ಅವ್ನಿಗೆ ಜಾಸ್ತಿ ಟಿಪ್ಸ್ ಹೋಗ್ಬೇಕು ಅಂತ ಅಂತಾರೆ. ಬಟ್ ರೂಲ್ ಪ್ರಕಾರ ಇವ್ರುಗಳು ಮಾಡ್ಬೇಕು ಅದನ್ನ. ಇದೆಲ್ಲ ಅವ್ರು ನೋಟಿಸ್ ಮಾಡಲ್ಲ, ನಾವ್ ನೋಟಿಸ್ ಮಾಡ್ಬೇಕು. ನಾವು ನೋಟಿಸ್ ಮಾಡಿ ಅದ್ರ ಪ್ರಕಾರ ಟಿಪ್ಸ್ ಕೊಡ್ಬೇಕು. ಫಸ್ಟ್ ಡೇ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಕೊಟ್ಟಿರ್ತೀನಿ, ಸೆಕೆಂಡ್ ಡೇ ಬಂದ್ಬಿಟ್ಟು ಟಿಪ್ಸ್ ಕೊಡ್ಬೇಕಾರೆ ಅದೇನಾಗಿರುತ್ತೆ, ರಾತ್ರಿ ಎಲ್ಲ ಜಗಳ ಆಡಿರ್ತಾರ ಅವರೆಲ್ಲ ಗೆಸ್ಟ್ಗಳ ಮುಂದೆ, ರಕ್ಷಿತನ್ ಜೊತೆ ಕಿರ್ಚಾಡಿ ಅದೆಲ್ಲ ಆಗಿರುತ್ತೆ. ನಾನು ಅಲ್ಲೂ ಹೇಳ್ತಾ ಇರ್ತೀನಿ, ಕಿರ್ಚಾಡ್ಬೇಡಿ, ಗೆಸ್ಟ್ ಇದಾರೆ ಒಳಗ್ ಹೋಗೋಣ ಬನ್ನಿ, ಕ್ಯಾಪ್ಟನ್ಸಿ ರೂಮ್ಗೆಲ್ಲ ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿ ಕಿರ್ಚಾಟ ಎಷ್ಟು ಈಸಿ ಹೇಳಿ, ಮುಚ್ಕೊಂಡಿರೋ ಅಂತ ಹೇಳ್ಬೋದು ತಾನೆ ಅಲ್ಲಿ. ಬಟ್ ಆದ್ರೂ ಸಾಫ್ಟ್ ಆಗಿ ಕರ್ಕೊಂಡು ಹೋಗಿದ್ದು ಏನಕ್ಕೆ ಅಂದ್ರೆ, ಗೆಸ್ಟ್ಗಳಿದ್ದಾರೆ ಮರ್ಯಾದೆ ಹೋಗೋದ್ ಬೇಡ ಅಂತ. ಆ ರೀಸನ್ ಇಂದ ನಾನು ನೆಕ್ಸ್ಟ್ ಡೇ ಅವನಿಗೆ ಟಿಪ್ಸ್ ಕಮ್ಮಿ ಮಾಡಿರ್ತೀನಿ. ಯಾಕಂದ್ರೆ ನಾನು ಕೊಟ್ಟಿದ್ ರೂಲ್ ತಾನೆ, ಗೆಸ್ಟ್ಗಳ ಮುಂದೆ ಮಾಡ್ಬಾರ್ದು ಅಂತ. ನೀನ್ ಎಷ್ಟೇ ಒಳ್ಳೆಯವನಾಗಿರೋ ತಪ್ಪೆ, ಅದಕ್ಕೆ ಟಿಪ್ಸ್ ಕಮ್ಮಿ ಕೊಟ್ಟಿರ್ತೀನಿ ಎಲ್ರ ಮುಂದೆ. ದಿಸ್ ಇಸ್ ಅನ್ಫೇರ್ ಸರ್, ಅದು ಇದು ಅಂತೆಲ್ಲ ಹೆಂಗಂಗೋ ಆಡಿರ್ತಾನೆ. ನಾನು ಹೇಳ್ಬೋದಾಗಿತ್ತಲ್ಲ ಗೆಸ್ಟ್ ಮುಂದೆ, ನಮ್ ಸಿಬ್ಬಂದಿನ ಬಿಡ್ಕೊಡ್ಬಾರ್ದು ಅಂತ ತಾನೆ ಕೊಟ್ಟಿದ್ದು. ನಾನಲ್ಲಿ ಪಾಸಿಟಿವ್ ಆಗಿ ಹೇಳ್ಕೊಟ್ಟಿದ್ದೆ. ಅವ್ರ ಮುಂದೆಲ್ಲ ಹೇಳಿ, ನೀನ್ ನಿನ್ನೆ ಹುಚ್ಚರ ತರ ಕಿರ್ಚಾಡದೆ ರಕ್ಷಿತನ್ ಜೊತೆ, ಅದಕ್ಕೆ 50 ರೂಪಾಯಿ ಕೊಡ್ತೇನೆ, ನಿನ್ಗೆ 100 ರೂಪಾಯಿ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ನ. ಇಲ್ಲ, ಪಾಸಿಟಿವ್ ಆಗಿ ಕೊಡೋಣ ಅಂತ ಕೊಟ್ಟೆ. ಅಲ್ಲಿ ಬಂದ್ ಎಲ್ರ ಮುಂದೆ ದಿಸ್ ಇಸ್ ಅನ್ಫೇರ್ ಆರ್ಭಟ ಎಲ್ಲ ಮಾಡ್ಬಿಟ್ಟು, ನನ್ನ ಹತ್ರ ಕ್ಯಾಪ್ಟನ್ ರೂಮಿಗೆ ಬಂದ್ಬಿಟ್ಟು, ಅಭಿಜಿ ನಿಂಗಿದ್ದು ಟಿಪ್ಸ್ ಬೇಡ, ಇಟ್ಕೊಳ್ಳಿ ನೀವು. ಓಕೆ ಗುರು ಕೊಡು, ಇಟ್ಕೋತೀನಿ. ಬೇಡವ ನಿಂಗೆ ಬೇಡ. ಎಲ್ಲ ಮುಗಿತು. ನೆಕ್ಸ್ಟ್ ಡೇ ಬಿಗ್ ಬಾಸ್ ಹೇಳಿದ್ರು, ಯಾರ್ಯಾರು ಎಷ್ಟು ಗಳಿಸಿದಿರಾ ಬಂದು ಹೇಳಿ ಅಂತ. ಅವಾಗ ಬಂದ್ಬಿಟ್ಟು, ಅಭಿಜಿ ನಿಮಗ್ ನೆನ್ನೆ ಕೊಟ್ಟಿದ್ನಲ್ಲ ಟಿಪ್ಸ್, ಅದು ಕೊಡ್ತೀರಾ? ಲೈಕ್ ಬ್ರೋ, ಹಂಗ್ ವಾಪಸ್ ಕೇಳಿದ್ರೆ ಏನಕ್ಕೆ ಗುರು ಕೇಳಿದೆ ನೀನು? ಅಲ್ಲೋ ಕೊಟ್ಬಿಟ್ಟು ನೀನ್ ಎಲ್ಲಾರ ಹತ್ರ ಹೋಗ್ಬಿಟ್ಟು, ನಾನ್ ಕೊಟ್ಬಿಟ್ಟೆ ಸರ್ ಟಿಪ್ಸ್ನ, ನನಗ್ ಬೇಕಾಗಿಲ್ಲ ಸರ್ ಅಂತಂದವನು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಏನಕ್ಕೆ ಕೇಳ್ಬೇಕು? ಯಾರ ಹತ್ರ ಒಳ್ಳೆನಾಗಿ ಟ್ರೈ ಮಾಡ್ತಿದ್ಯಾ? ಇಲ್ಲ ನಾನು ಕೊಟ್ಬಿಟ್ಟೆ, ನಾನು ಬೇಡ ಅಂದಾಗ ಹೇಳ್ಬೇಕು. ಬಿಗ್ ಬಾಸ್ ಕೇಳಿದಾಗ ನಾನು ಕೊಟ್ಟೆ, ಬಿಗ್ ಬಾಸ್ ನನಗೆ ಫೇರ್ ಅನ್ಸಿಲ್ಲ, ನನಗ್ ಬೇಕಾಗಿಲ್ಲ 1 ರೂಪಾಯಿ ಅಂತ. ಮತ್ ಬಂದ್ಯಾಕೆ ಕೇಳ್ಬೇಕು? ನೀನ್ ನೆನ್ನೆ ಇದ್ದು ನಾಳೆ ಇರಲ್ಲ. ನನ್ಗಂತೂ ಅರ್ಥನೇ ಆಗ್ಲಿಲ್ಲ ಅವ್ನು ಯಾಕೆ ಹತ್ರ ಮಾಡ್ತಿದ್ದಾನೆ ಅಂತ. ಬಟ್ ನಿಜವಾಗ ಹೇಳ್ಬೇಕಂದ್ರೆ ಫಸ್ಟ್ ಡೇ ತುಂಬಾ ಒಳ್ಳೆವನು ಅಂತಾನೆ ಇದ್ದೆ. ಎಲ್ಲರ ಹತ್ರ ಡಿಫೆಂಡ್ ಮಾಡ್ತಿದ್ದೆ ನಾನು ಧ್ರುವಂತ್ ಬಗ್ಗೆ. ಇಲ್ಲ ಈಸ್ ಗುಡ್ ಪಾಪ, ನೀನು ಅವನಾಗ ಅವನೇ ಇರ್ತಾನೆ ಬಿಡು, ಅವ್ನ ಪಾಡಿಗೆ ಅವ್ನು ಇರ್ತಾನೆ, ಯಾರಿಗೂ ತೊಂದರೆ ಕೊಡಲ್ಲ ಅಂತೆಲ್ಲ. ಬಟ್ ಲಾಸ್ಟ್ ವಾರ ಅಂತೂ ಅವ್ನು ಕೊಟ್ಟಿದ್ ರೀಸನ್, ಒಬ್ಬನೇ ಇರ್ತಾನೆ ಅಂತ ಹೇಳ್ತಾನೆ, ಗುಂಪಲ್ಲಿ ಸೇಫ್ ಆಗಿರ್ತಾನೆ ಅಂತ ಹೇಳ್ತಾನೆ, ಅದಕ್ಕೂ ನಾಮಿನೇಷನ್ ಮಾಡ್ತಾನೆ. ಎರಡೂ ಅವನೇ ಹೇಳ್ಬಿಟ್ಟು ನಾಮಿನೇಷನ್ ಮಾಡ್ತಾನೆ. ಆಮೇಲೆ ಸೂರಜ್ಗೆ ಏನೋ ನೀನ್ ಬಬ್ಲಿ ಇಲ್ಲ ಅಂತ ಏನೋ ಹೇಳ್ತಾನೆ. ಅದೆಲ್ಲ ನೋಡಿದಾಗ ಏನ್ ರೀಸನ್ಸ್ ಇದು ಅಂತ ಅನಿಸ್ತಾ ಇರುತ್ತೆ. ಬಟ್ ಹೋಗ್ಲಿ ಬಿಡು, ಏನೋ ರೀಸನ್ ಅವನಿಗೆ ಅಂತ ಸುಮ್ಮನೆ ಇರ್ತೀವಿ. ಆಮೇಲೆ ಸ್ಪಂದನ ನಾಮಿನೇಷನ್ ಮಾಡ್ಬೇಕಾದ್ರೆ ಅವ್ನು ಫಸ್ಟ್ ಟೈಮ್ ನೋಡಿದ್ದು, ಅವ್ನು ಏನೋ ಒಂಥರ ಹಿಂಗೂ ಆಗ್ಬಿಡ್ತಾನ. ಅವ್ನು ಮಾತಾಡ್ತಾ ಹಂಗೆಲ್ಲ ನೋಡಿದಾಗ ಆತರ, ಅವಳ ಜೊತೆ ನಾನು ನೋಡಿಲ್ಲ ಅವಳು ಯಾಕೆ ಹಂಗ್ ಬಿಹೇವ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ನನ್ ಕಣ್ಮುಂದೆನೆ ನಡೀತಾ ಇದೆ.
ಅಯ್ಯಪ್ಪ ಏನ್ ಗುರು ಇದು, ಏನಾಗ್ತದೆ ಇವರಿಗೆ, ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಭಯನೂ ಆಗುತ್ತೆ. ಆ ಪಾಯಿಂಟ್ ಅಲ್ಲಿ ನನ್ಗೂ ಬೇಜಾರಾಗ್ಬಿಡುತ್ತೆ ಆಯ್ತಾ. ನಾನು ಟ್ರಿಗರ್ ಆಗಿ ಏನೋ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ಅದ್ ಬಂತ ಇಲ್ಲೋ ಗೊತ್ತಿಲ್ಲ, ನಂದು ಒಂದು ದೊಡ್ಡ ಜಗಳ ಆಗತ್ತೆ ಅದಾದ್ಮೇಲೆ. ನಂದು ಧ್ರುವಂತ್ ಕಿರ್ಚಾಡ್ಕೊಂಡು ನಾ ಹೇಳ್ತೀನಿ, ಗುರು ಹೋಗ್ ತಾಯ್ತಾ ಕಟ್ಸ್ಕೊ ಫಸ್ಟ್, ನೀನು ಯಾಕೆ ಹಿಂಗ ಆಡ್ತಾ ಇದೀಯಾ ಅಂತ. ಇಮ್ಯಾಜಿನ್, ನಾನ್ ಫಸ್ಟ್ ಆಫ್ ಆಲ್ ಯಾರ್ತೀನೋ ಅಷ್ಟು ಕಿರ್ಚಾಡೋ ವ್ಯಕ್ತಿ ಅಲ್ಲ, ನನಗೆ ಅಷ್ಟು ಇರಿಟೇಷನ್ ಆಯ್ತು, ನಾನೇ ತಾಯ್ತಾ ಕಟ್ಸ್ಕೊ ಅಂತ ಹೇಳ್ತೀನಿ ಅಂದ್ರೆ ನಾವೆಲ್ಲ ಇಷ್ಟು ನೋಡಿರ್ಬೇಡ. ಸೊ ಅಷ್ಟೇ ಆಗಿದ್ದು. ಯಪ್ಪ, ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ರಕ್ಷಿತಾ ನಿಮ್ಮ ಪರವಾಗಿ ನಿಲ್ತಾರೆ ಅಂದ್ರೆ ಮನೆಯಲ್ಲಿ ರಕ್ಷಿತನ ಸ್ಟಾರ್ಟಿಂಗ್ ನೋಡಿದ್ದ ರಕ್ಷಿತನೇ ಬೇರೆ, ಬಟ್ ಇವಾಗ ತಪ್ಪೆಲ್ಲಾಗತ್ತೋ ಅಥವಾ ಯಾರು ಕುಗ್ಗೋಗ್ತಾರೋ ಅವ್ರ ಪರ ಕನ್ಸನ್ ತೋರಿಸ್ತಾರೆ ರಕ್ಷಿತಾ. ಸೊ ನೀವು ನೋಡಿದ ರಕ್ಷಿತಾ ಯಾವ ತರ? ರಕ್ಷಿತಾ ಇಸ್ ಆಕ್ಚುಲಿ ತುಂಬಾ ಸ್ವೀಟ್ ಹಾರ್ಟ್. ಅವಳಿಗೆ ಏನಂದ್ರೆ ತುಂಬಾ ಇಮೋಷನಲಿ ಯಾರ್ತನೂ ಕನೆಕ್ಟ್ ಆದ್ರೆ ಕನೆಕ್ಟ್ ಆಗ್ಬಿಡೋದು, ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿಲ್ಲ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಇಷ್ಟ ಇದೆ ಅಂದ್ರೆ ಇಷ್ಟ ಇದೆ. ಅವಳು ಗೇಮ್ ಅಲ್ಲಿ ಏನ್ ಮಾಡ್ತಾಳೆ ಅರ್ಥ ಆಗ್ತಿಲ್ಲ, ಅವಳ ಸ್ಟ್ರಾಟಜಿ ಏನು, ಯಾರನ್ನ ನಾಮಿನೇಟ್ ಮಾಡ್ಬೇಕು, ಅವಳಿಗೆ ಅರ್ಥ ಆಗ್ತಿದೆ ನಾಮಿನೇಷನ್ ಅಂದ್ರೆ ಏನು ಅಂತ, ಅದು ನನಗೆ ಗೊತ್ತಾಗ್ತಿಲ್ಲ. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ಈಸ್ ಆಕ್ಚುಲಿ ವೆರಿ ವೆರಿ ಸ್ವೀಟ್. ಒಬ್ರಿಗೆ ನೀರ್ ತಂದು ಕೊಡೋದಾಗ್ಲಿ, ಮಾಡೋಣ ಏನಾರು ಬೇಕಾ, ಅಭಿ ನಿಮ್ಗೆ ಏನಾರು ಬೇಕಾ ಆ ಥರ ಎಲ್ಲ ಕೇಳೋದಾಗ್ಲಿ, ತುಂಬಾ ತುಂಬಾ ಇದೆ ಅವಳಿಗೆ ಏನಂತಂದ್ರೆ ಅವಳ ಒಪಿನಿಯನ್ ಇರುತ್ತೆ ಅನ್ಕೊಳ್ಳಿ, ನೀವು ಆ ಒಪಿನಿಯನ್ ಪ್ರಕಾರನೇ ಮಾತಾಡಿದ್ರೆ ಇವಳು ನಿಮ್ ಫೇವ್ರೆಟ್. ಅವಳು ನೀವೇನೋ ತಪ್ಪು ಮಾಡಿರ್ತೀರಾ, ಅದ್ ನೀನ್ ತಪ್ಪು ಮಾಡಿದ್ಯಾ ಅಂತಂದ್ರೆ ಅದು ನನ್ನ ಪರ್ಸ್ಪೆಕ್ಟಿವ್. ಅವಾಗ ಅದ್ ಹೆಂಗ್ ಅರ್ಥನೇ ಆಗಲ್ಲ, ಬಟ್ ವೆರಿ ಸ್ವೀಟ್ ಅಂಡ್ ವೆರಿ ಇಮೋಷನಲ್ ವ್ಯಕ್ತಿ ಅವಳು. ಈ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದ್ಸಲ ಲವ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಒಂದು 3-4 ಜನ ಹುಡುಗಿಯರಿದ್ರು, ನಿಮ್ಗೆ ಯಾರ ಮೇಲೆ ಕ್ರಶ್ ಆಗಿತ್ತಾ? ಮ್ಯಾಮ್, ಫಸ್ಟ್ ಆಫ್ ಆಲ್ ಪ್ರೀತಿ ಅನ್ನೋದು ತುಂಬಾ ದೊಡ್ಡ ಮಾತು ಆಯ್ತಾ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಪ್ರೀತಿ ಸಿಗಲ್ಲ. ಸಿಕ್ಕಿರೋದನ್ನ ನಾನು ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಕೊಂಡು ನನಗಂತೂ ಇಷ್ಟ ಇರಲಿಲ್ಲ. ಒಂದು ಡ್ರಾಮಾ ಮಾಡ್ಕೊಂಡು ಒಬ್ಬರ ಜೊತೆ ಪ್ರೀತಿಸ್ಕೊಂಡಿರ್ಬೇಕು ಅಂದ್ರೆ ಅದು ಹೊರಗಡೆ ಜನಕ್ಕೂ ಎಷ್ಟು ಫೇಕ್ ಅನ್ಸುತ್ತೆ, ನನ್ಗೆ ಅದು ಇಷ್ಟ ಇಲ್ಲ. ಒಬ್ಬರ ಮೇಲೆ ಯಾವ ಥರ ಜೆನ್ಯೂನ್ಲಿ ಆಗಿದ್ರೆ ಜೆನ್ಯೂನ್ಲಿ ಪ್ರೀತಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ತುಂಬಾ ಜನ ಪ್ರೀತಿಸಿದ್ದೀನಿ ಮನೇಲಿ, ಧನುಷ್ನ, ಮಾಳುನ, ಇವನ್ ಸ್ಪಂದನನ. ಪ್ರೀತಿ ಒಂದೇ ತರ ಏನಿರಲ್ಲ ತಾನೆ, ಮನ್ಸಿಂದ ಬರೋ ಪ್ರೀತಿ ಫ್ರೆಂಡ್ಶಿಪ್ ಆಗೂ ಇರ್ಬೋದು. ಅವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ಇಡೀ ಮನೇನ ಅದು ಪ್ರೀತಿನೇ. ಒಂದಿನ ಮ್ಯಾನೇಜರ್ ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಟಿಪ್ಸ್ ಕೊಟ್ರಲ್ಲ, ಒಂದು ನಾನು ಹಿಡ್ಕೊಂಡ್ಲಿಲ್ಲ, ಪ್ರತಿ ಒಂದು ಹಂಚ್ದೆ ಎಲ್ರಿಗೂ. ಅದು ಪ್ರೀತಿನೇ, ಅದು ಜೆನ್ಯೂನ್ ಪ್ರೀತಿ. ಜನಕ್ಕೆ ಕಾಣಿಸೋ ತರ ಕೈ ಹಿಡ್ಕೊಂಡ್ ಓಡಾಡೋ ಪ್ರೀತಿ, ತಗೊಂಡ್ ನೀನ್ ತಿನ್ನು ಪ್ರೀತಿ, ಆ ತರ ಪ್ರೀತಿ ನನಗೆ ಮಾಡಕ್ ಬರಲ್ಲ, ಅದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಜೆನ್ಯೂನ್ ಆಗಿದ್ರೆ ಆಗ್ಲಿ, ಒಬ್ಬರ ಮೇಲೆ ಜೆನ್ಯೂನ್ ಆಗಿ ಪ್ರೀತಿ ಬಂತ ಡೆಫಿನೆಟ್ಲಿ. ಇವಾಗ ನೋಡಿ, ಸ್ಪಂದನದೇನೋ ಕಾಲೇನೋ ಇಶ್ಯೂ ಆಯ್ತು, ಧನುಷ್ ನಾವೆಲ್ಲ ಎಷ್ಟು ಎತ್ಕೊಂಡು ಹೋಗಿ ಮಾಡಿದ್ದು, ಅದು ಪ್ರೀತಿ. ಕ್ಯಾಮ್ರಾಗೋಸ್ಕರನೇ ಎತ್ಕೊಂಡು ಹೋಗಿ ಅವ್ರು ಊಕಿ, ಅದೆಲ್ಲ ನಾನಂತ ವ್ಯಕ್ತಿ ಅಲ್ಲಪ್ಪ. ಈ ನೀವು ಪ್ರೀತಿ ಬಗ್ಗೆ ಇಟ್ಟಿರುವಂತ ಗೌರವ, ಅಂದ್ರೆ ಅದನ್ನ ಒಂದು ಸ್ಥಾನದಲ್ಲಿ ಇಟ್ಟಿದ್ದೀರಾ. ಸೊ ಆ ಪ್ರೀತಿ ನಿಮ್ ಮನ್ಸಲ್ಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಮತ್ತೆ ಸೂರಜ್ ಆ ತರ ಲವ್ ತರ ಓಡಾಡ್ತಿರೋದು, ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಿತ್ತು ಅಂತ? ಅದೇನ್ ಜೆನ್ಯೂನ್ ಲವ್ ಅಥವಾ ಹೇಗೆ ಅಂತ? ನೀವೆಲ್ಲ ಏನ್ ನೋಡಿದಿರ ಅದ್ ನಾನು ನೋಡಿಲ್ಲ. ಯಾಕಂದ್ರೆ ಅವ್ರೆಲ್ಲೋ ಹೋಗೊಂದ್ ಕಾರ್ನರ್ ಅಲ್ಲಿ ಮಾತಾಡ್ತಿದ್ರು ಅಂತ ನಮ್ಗೆ ಗೊತ್ತಾಗ್ತಿದ್ದೆ. ವೀಕೆಂಡ್ ಎಪಿಸೋಡ್ಗಳಲ್ಲಿ ಅವ್ರು ಏನ್ ಮಾತಾಡ್ತಿದ್ರು ಅಂತ. ಎಲ್ಲೋ ಕಾರ್ನರ್ ಅಲ್ಲಿ ಇರೋರು, ಎಲ್ಲೋ ನಿವ್ಯಾ ಕಾರ್ನರು, ಇಲ್ಲ ಸೋಫಾ ಮೇಲೆ, ಇಲ್ಲ ಬಾತ್ರೂಮ್ ಒಳಗೆ ಆತರ ಇರೋರು. ನಾನು 2-3 ಸಲ ಅವ್ರ ಜೊತೆ ಹೋಗಿ ಮಾತಾಡಿದೀನಿ. ಹೋಗಿ ಕೂತ್ಕೊಂಡು ಮಾತಾಡಿದಾಗ ನನ್ಗೇನ್ ಅನ್ಸದ್ ಫೀಲ್ ಆಗ್ಬಿಡೋದು ಅಂದ್ರೆ, ಅವ್ರಿಬ್ರು ಮಧ್ಯೆ ನಾನೇನೋ ಕಡ್ಡಿ ಎಲ್ಲ ಆಡ್ಸಕ್ ಬಂದಿದ್ದೀನಿ ಈ ತರ ಅನ್ಸ್ಬಿಡೋದು. ಯಾಕೆ ಬೇಕು ಗುರು, ಮತ್ತೆ ಆಮೇಲೆ ಇಲ್ಲಿ ಬಂದ್ ಬರ್ತಿಲ್ಲ ಅಂತ ಯಾರ್ತೇನೂ ಮಾತಾಡಲ್ಲ ಅಂತ ರೀಸನ್ ಬರೇ ಕೊಡ್ತಾರೆ. ಅದಕ್ಕೋಸ್ಕರ ಬಂದೆ ಇಲ್ಲಿ ಬಂದು ಕೂತ್ಕೊಂಡ್ರು ಯಾಕೋ ನನ್ಗೆ ಇಲ್ಲಿ ಇರ್ಬೇಕು ಅಂತಾನೆ ಅನ್ಸ್ತಾ ಇಲ್ವಲ್ಲ. ಆ ಚಿಕ್ಕ ವಿಷಯಗಳೆಲ್ಲ ಅವ್ರವ್ರೇನೋ ಮಾತಾಡ್ಕೊಳೋದು, ನೀನ್ ಕ್ಯೂಟ್ ಆಗಿದ್ಯಾ ಅದು ಇದು ಅಂತ, ನನಗೆ ಯಾಕೆ ಬೇಕು ಇವೆಲ್ಲ ಅನ್ಬಿಟ್ಟು ನಾನು ಎದ್ದೋಗ್ಬಿಡ್ತಾ ಇದ್ದೆ ಅಷ್ಟೇ. ಅವ್ರದ್ದು ಏನ್ ಪ್ರೀತಿನೂ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ನೀವೇನ್ ನೋಡಿರ್ತೀರ ಅದ್ ನಾನು ನೋಡಿಲ್ಲ. ಬಟ್ ನಾನ್ ನೋಡಿರೋ ಪ್ರಕಾರ ಯಾವಾಗ್ಲೂ ಒಟ್ಟಿಗೆನೆ ಕೂತಿರೋರು. ಏನಾರು ಕೇಳಿದ್ರೆ ಕಂಫರ್ಟ್ ಝೋನ್ ಅಂತ ಹೇಳಿದ್ರು. ಹಂಗೆ ಹೇಳಿದ್ಮೇಲೆ ಓಕೆ ಬಿಡು, ಯಾಕಂದ್ರೆ ನನ್ಗೂ ಇವಾಗ ನಂದು ಧನುಷ್ ಕಂಫರ್ಟ್ ಝೋನ್ ಇತ್ತು. ಧನುಷ್ ಹುಡುಗಿ ಆಗಿದ್ರೆ ನಮ್ದು ಲವ್ ಟ್ರ್ಯಾಕ್ ಅಂತಾನೆ ಅಂದಿರೋರಲ್ವಾ. ನಾನು ಆತರ ಯೋಚನೆ ಮಾಡ್ತಿದ್ದೆ, ಮೇ ಬಿ ಕಂಫರ್ಟ್ ಝೋನ್ ಏನೋ ಅವ್ರ ಜೊತೆ ಇರ್ಬೋದು, ಅವ್ರೇನೋ ಮಾತಾಡ್ಕೊಳ್ಳಿ, ಇಟ್ಸ್ ಓಕೆ ಬಿಡು ನನಗೇನು ಅಂತ ಸುಮ್ಮನೆ ಇದ್ದೆ ನಾನು. ಈ ಬಿಗ್ ಬಾಸ್ ಮನೆಗೆ ಈ ಬಾರಿ 2 ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ಸ್ಟಾರ್ಟಿಂಗ್ ಒಂದ್ 3 ಜನ ಬರ್ತಾರೆ, ಈಗ 2 ಬರ್ತಾರೆ. ಸೊ ಆಗ ನಿಮ್ಗೆ ಏನಾದ್ರು ಅನ್ಸಿತ್ತಾ, ಇವ್ರು ಎಕ್ಸ್ಟ್ರಾ ಬಂದು, ಅಂದ್ರೆ ನಾವ್ ಆಲ್ರೆಡಿ ಫಸ್ಟ್ ಡೇ ಇಂದ ಸ್ಟ್ರಗಲ್ ಮಾಡ್ಕೊಂಡ್ ಬಂದಿದೀವಿ, ಅವರೆಲ್ಲ ಬಿಕಾಸ್ ಅವಾಗ ಸ್ಟ್ರಾಂಗ್ ಆದ್ರು. ರಿಷಾ ಯಾವ ತರ ಬಿಹೇವ್ ಮಾಡಿದ್ರು ಎಲ್ರಿಗೂ ಗೊತ್ತಿದೆ, ಎಷ್ಟು ಇರಿಟೇಟ್ ಮಾಡ್ತಿದ್ರು ನಿಮ್ಗೆ ಅಂತ. ರಘು ಅಶ್ವಿನಿ ಮೇಲೆ ತಿರುಗಿ ಬೀಳ್ತಿದ್ರು, ಒಂದೊಂದ್ಸಲ ಗಿಲ್ಲಿ ಮೇಲೆ ತಿರುಗಿ ಬೀಳ್ತಿದ್ರು. ಸೊ ಹಿಂಗೆಲ್ಲ ಆದಾಗ ಸೂರಜ್ ಅವ್ರದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರು. ಈಗ ಬಂದಿರೋಂತ ಚೈತ್ರ ಆಗಿರ್ಬಹುದು, ರಜತ್ ಆಗಿರಬಹುದು, ಇವ್ರನ್ನೆಲ್ಲ ನೋಡಿದಾಗ ನಿಮ್ಮ ಮನಸ್ಥಿತಿ ಏನಾಗಿತ್ತು ಆ ಟೈಮಲ್ಲಿ? ಫಸ್ಟ್ ಆಫ್ ಆಲ್ ಈ ಮನೆ ನಮ್ಗೆ ಅನ್ಸೋದು ಏನಂದ್ರೆ ಖಾಲಿನೇ ಆಗ್ತಲ್ಲ ಗುರು. ಯಾಕಂದ್ರೆ ನಮ್ಗೆಲ್ಲರಿಗೂ ಪ್ರತಿ ಒಂದ್ ವಾರ ಯಾರೋ ಎಲಿಮಿನೇಟ್ ಆದಾಗ ಏನನ್ಸೋದು, ಇನ್ನೊಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು, ಇನ್ನ ಜರ್ನಿ ಕ್ಲೋಸ್ ಆಗ್ತದೆ, ಕಮ್ಮಿ ಜನ ಆಗ್ತಾ ಇದೀವಿ ಅಂತ ಅನ್ಸೋದು.
ಯಾವಾಗ್ಲೂ ಯಾರೋ ಇಬ್ಬರು ಹೊರಗೆ ಹೋಗಿದ ತಕ್ಷಣ ಇನ್ನಿಬ್ರು ಬಂದಾಗ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ ಮನೇಲಿ ಡಿಮೋಟಿವೇಶನ್ ಆಗುತ್ತೆ. ನನ್ನ ವಿಷಯ ಹೇಳ್ತೀನಿ, ನಂದು ಧನುಷ್ ವಿಷಯದಲ್ಲಿ 3 ವಾರ ನಾವು ತುಂಬಾ ಕಷ್ಟಪಟ್ಟಪ್ಪ ಇವಾಗ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು ಫಿಸಿಕಲಿ ಟಾಸ್ಕ್ ಅದೆಲ್ಲ ಇದ್ದಾಗ ರಘು ಬರ್ತಾರೆ, ಸೂರಜ್ ಬರ್ತಾರೆ. ಅವಾಗ ಹೆಂಗ್ ಅನ್ಸ್ತೇಳಿ ಅವ್ರು ನೋಡಿದಾಗ ಅಪ್ಪ ಇರುತ್ತೆ ಮತ್ತೆ ಹೊಡೆದಾಡ್ಬೇಕು ಹೆಂಗಿದಾರ ನೋಡುಗುರು. ಫಿಸಿಕಲ್ ಟಾಸ್ಕ್ ಅದನ್ನ ಹೆಣ್ಮಕ್ಳ ಜೊತೆ ಅಂತೂ ಬಿಡಲ್ಲ, ಅವ್ರಗಳ ಜೊತೆನೆ ಬಿಡೋದು. ಕರೆಕ್ಟ್ ಅಲ್ವಾ? ರಘು ಸರ್ ಜೊತೆನೆ ಜಗಳ ಆಡ್ಬೇಕು, ಸೂರಜ್ ಜೊತೆನೆ ಜಗಳ ಆಡ್ಬೇಕು. ಅವ್ರೆಲ್ಲ ಫ್ರೆಶ್ ಆಗಿ ಇಷ್ಟು ಬಾಡಿ ಎಲ್ಲ ಹಿಡ್ಕೊಂಡ್ ಬಂದಿದ್ರು. ನಾನು ಅದನ್ನು ಮೊದಲೇ ಸಣ್ಣ ಆಗ್ಬಿಟ್ಟಿದ್ವಿ, ನಮ್ಮ ಮುಖ ನೋಡ್ಕೊಂಡ್ ಗುರು ಏನ್ ಗುರು ಇದು ಮತ್ತೆ ಹೊಡೆದಾಡ್ಬೇಕಾ ಅಂತ ಅನ್ಕೊಂಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ನಮ್ಗೆ, ಏನೇ ಆದ್ರೂ ಪರವಾಗಿಲ್ಲ ಹೊಡೆದಾಡೋಣ ಅಂತಿತ್ತು. ಆಮೇಲೆ ಒಂದು ಬ್ಯಾರಲ್ ಟಾಸ್ಕ್ ಬರುತ್ತೆ ಗೊತ್ತಾ, ನಾನು ಧನು ಒಂದು ಡ್ರಮ್ ಹಿಡ್ಕೊಂಡು ನಿಂತಿರ್ತೀವಿ, ರಘು ಸೂರಜ್ ಇರ್ತಾರೆ. ಅದ್ರಲ್ಲಿ ಇಬ್ರು ಬಿದ್ದೋಗ್ಬಿಡ್ತಾರೆ. ಅವಾಗ ನಾವ್ ಅನ್ಕೊಂಡ್ವಿ ಮಚ್ಚ ನಾವ್ ಹಳೊಬ್ರಾಗಿದ್ರು ವೆರಿ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ವಿ. ಆಮೇಲೆ ಅದೆಲ್ಲ ಆಗಿ ಓಕೆ ಇವ್ರಿಗೆ ಏನ್ ಅಡ್ಜಸ್ಟ್ ಆಗೋಣ ಬಿಡು ಅಂತ ಇನ್ನೇನ್ ಸುಧಾರ್ಸ್ಕೊತಿದ್ದಾಗ ಇನ್ನಿಬ್ರು ಹೊಸ್ತಬ್ರು ಬಂದ್ರು. ಅಯ್ಯೋ ದೇವ್ರೆ, ಮತ್ತೆ ಫಸ್ಟ್ ಇಂದ ಯೋಚನೆ ಮಾಡ್ಬೇಕಲ್ವಾ. ರಜತ್ ಅವ್ರ ಮೇಲೂ ಅಷ್ಟೇ, ಅವ್ರು ಮತ್ತೆ ಫಸ್ಟ್ ಡೇನೆ ಫಿಸಿಕಲ್ ಟಾಸ್ಕ್ ಇಡ್ತಾರೆ. ಅಲ್ಲೂ ಅಷ್ಟೇ ರಘು ಅವರೆಲ್ಲ ಹೊಡೆದಾಡ್ತಿರ್ತಾರೆ. ಅವಾಗ ನನ್ಗೆ ಯಾಕೆ ಬೇಕಪ್ಪ ಇರ್ತತೆ ಹೊಡೆದಾಡೋದು, ಸ್ಟ್ರೆಂತ್ ಬೇರೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಇಬ್ಬರನ್ನು ತಳ್ಬಿಟ್ಟು ಬಾಲ್ ಎತ್ಕೊಂಡ್ಬಿಡ್ತೀನಿ ಅಲ್ಲಿ. ಅವಾಗ ಅನ್ಸ್ತು ಗುರು ಅಪ್ಪ ಇಷ್ಟು ವೀಕ್ ಆದ್ರೂ ಸ್ಟ್ರೆಂತ್ ಇದೆ ನನಗೆ, ಖುಷಿ ಆಯ್ತು ನನಗೆ ಅಂತ ಅನಿಸ್ತಾ. ಹಾಗೆ ಡಿಮೋಟಿವೇಶನ್ ಹಾಗೆ ಆಗತ್ತೆ. ಬಟ್ ಆಟ ಅಂತ ಬಂದಾಗ ಅದೇ ನೀವು ಏನೋ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಿರ್ತೀರ, ಈ ವಾರ ಇವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಆತರ ಮಾಡ್ಬೇಕು ಅಂತ ಬಂದಿದ ತಕ್ಷಣ ಇಡೀ ಡೈನಾಮಿಕ್ಸ್ ಚೇಂಜ್ ಆಗ್ಬಿಡುತ್ತೆ. ಸೊ ಐ ಥಿಂಕ್ ಇಡೀ ಮನೆಗೆ ಇಟ್ ವಿಲ್ ಬಿ ಅಪ್ಪ ಮತ್ತೆ ಹೊಸಬ್ರ ಅಂತ ಆಮೇಲೆ ಎನರ್ಜಿ ಒಂದಿಲ್ಲ. ಇವಾಗ ನೀವ್ ಹೇಳಿ ಏನ್ ಗೊತ್ತಾ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಹೊರಗ್ ಬಂದವ್ ಇರೋ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಇವಾಗ ಅಲ್ಲಿ ಬಂದವರೆಲ್ಲ ಒಳಗೆ ಏನ್ ನಡೀತಾ ಇದೆ, ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಂದಿರ್ತಾರೆ. ಫಸ್ಟ್ ಡೇ ಇಂದ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ನಾವು ಬರೀ ಸಿಚುವೇಶನ್ಗಳು ನೋಡಿರ್ತೀವಿ, ಇವ್ರ ಸಿಚುವೇಶನ್ ಅಲ್ಲಿ ಯಾರ್ಯಾರು ಯಾವ ತರ ಮಾತಾಡಿರ್ತಾರೆ, ಯಾವ ವ್ಯಕ್ತಿ ಯಾವ ತರ ಅಂತೆಲ್ಲ ಯೋಚನೆ ಮಾಡ್ಕೊಂಡು ನೋಡ್ಕೊಂಡ್ ಬಂದಿರ್ತಾರೆ. ಆಬ್ವಿಯಸ್ಲಿ ಅದು ಅಡ್ವಾಂಟೇಜ್ ತಾನೆ. ಇವಾಗ ನಾನೇ ಒಂದಿನ ಹೊರಗೆ ಬಂದ್ಬಿಟ್ಟು ಮತ್ತೆ ಮನೆ ಒಳಗೋದ್ರೆ ನನ್ಗೆ ಏನ್ ಮಾತ್ರ ಇರೋದೇ ಇಲ್ಲ. ನಾನು ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಇದ್ರೆ ನನ್ಗೆ ಇವಾಗ ಫುಟೇಜ್ ಪ್ರೋಮೋ, ಯಾರು ಫ್ಯಾನ್ಸ್ ಇದಾರೆ, ಯಾರು ಕೆಳಗಿದಾರೆ ಮೇಲೆ ಎಲ್ಲ ಗೊತ್ತಾಗಿರುತ್ತೆ. ಅದ್ರ ಪ್ರಕಾರ ನಡ್ಕೋತಾರೆ. ಹಂಗೆ ನಡ್ಕೋತಾ ಇರೋದು ಕೂಡ, ಯಾರನ್ನ ಡಿಫೆಂಡ್ ಮಾಡ್ತಾ ಇದಾರೆ, ಯಾರಿಂದ ಇದ್ದಾರೆ ಅದೆಲ್ಲ ಹೆಂಗ್ ಗೊತ್ತಾಗುತ್ತೆ ಹೇಳಿ. ಎಲ್ಲ ಹೊರಗಡೆ ನೋಡ್ಕೊಂಡು ಹೋಗಿರೋದೇ ಮಾಡಿರೋದು ಆಬ್ವಿಯಸ್ಲಿ. ಅದಕ್ಕೆ ವೆರಿ ಅನ್ಫೇರ್ ಅನ್ಸುತ್ತೆ ನನ್ಗೆ ಅವರೆಲ್ಲ ಹೊರಗಿಂದ ಇವಾಗ ಬಂದಿರೋದು. ಇಟ್ಸ್ ನಾಟ್ ಮನೇಲಿರೋರ್ಗೆ ಹೇಳ್ಬೇಕಂದ್ರೆ ಅವ್ರೆಲ್ಲರೂ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾರೆ ಪಾಪ. ಮೆಂಟಲಿ ವೆರಿ ಟ್ರೈನಿಂಗ್. ಹೊರಗಡೆಯಿಂದ ಬಂದಾಗ ಅಲ್ಲಿರೋರ್ ಪಕ್ಕ ತುಂಬಾ ಬೇಜಾರಾಗಿರುತ್ತೆ. ಆಮೇಲೆ ಅದ್ರ ಮೇಲೆ ಗೇಜ್ ಮಾಡಿರ್ತಾರೆ ಅವರು ಸ್ಮಾರ್ಟೇ ಇರ್ತಾರಲ್ವಾ. ಹೊರಗೆ ಬಂದಿರೋರು ಯಾಕೆ ಇವ್ರ ಜೊತೆನೆ ಜಾಸ್ತಿ ಸೇರ್ತಾ ಇದಾರೆ, ಮೇ ಬಿ ಆತರ ಇರ್ಬೋದಾ ಒಳಗೆ, ಇವ್ರ ಜೊತೆ ಯಾಕೆ ಮಾತಾಡ್ತಾ ಇಲ್ಲ, ಮೇ ಬಿ ಇವ್ರ ಮೇಲೆ ಏನೋ ಒಪಿನಿಯನ್ ಇಲ್ವೇನೋ. ಆಮೇಲೆ ಹೊರಗೆ ಬಂದಿರೋರು ನಾನು ಹಿಂಗ ಅಷ್ಟೊಂದು ಹೇಳಕ್ಕಾಗಲ್ಲ, ನನ್ಗೆ ಕಂಡ್ರೆ ತುಂಬಾ ಇಷ್ಟ ಕಾಣೋ ಅಂತ ಒಬ್ಬರ ಮೇಲೆ ಹೇಳಿದಾಗ ಸುಮ್ನೆ ಯಾಕೆ ಹೇಳ್ತಾರೆ, ಹೊರಗಡೆ ಏನೋ ಆಗಿರ್ಬೇಕು ಆತರ ಯೋಚನೆ ಮಾಡ್ತೀವಿ ನಾವೆಲ್ಲ. ತುಂಬಾ ಡೀಪ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಒಂದೊಂದು ವರ್ಡ್ಸ್ಗೂ. ಸೊ ಎಲ್ರಿಗೂ ಗೊತ್ತು ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ. ಇವಾಗ ಯಾರೋ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಸೀಮಿತ ಆದ್ರಿ ಅಂತೆಲ್ಲ ಅಂದಾಗ ನನಗ್ ಗೊತ್ತು ನೀನ್ ಹೊರಗಡೆಯಿಂದ ಏನೋ ನೋಡ್ಕೊಂಡ್ ಬಂದಿದ್ದಿ, ಅದಕ್ಕೆ ಆತರ ಮಾಡ್ತಾ ಇದೀಯ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಲ್ಲರೂ ಏನು ದಡ್ರಲ್ಲ, ಎಲ್ಲರೂ ಸ್ಮಾರ್ಟ್ ಪೀಪಲ್. ಸೊ ಆತರ ರೀಸನ್ಗಳು ಕೊಡ್ತಾರೆ, ಅದ್ರಿಂದ ಹೊರಗೆ ಹಾಕ್ತಾರೆ, ಆತರ ಎಲ್ಲ ಆಗತ್ತೆ ಅಷ್ಟೇ. ಈ ರಜತ್ ಅವ್ರನ್ನ ನೋಡಿದ್ರೆ ಫುಲ್ ಲಾಸ್ಟ್ ಸೀಸನ್ ಅಲ್ಲೂ ಅವರು ಫುಲ್ ಸ್ಟ್ರಾಂಗು, ಜಗಳ ಜಾಸ್ತಿ. ಸೊ ಅವ್ರು ಬಂದಾದ್ಮೇಲೆ 1-2-3 ಸಲ ಜಗಳ ಆಗಿದೆ ಮನೇಲೂ ಕೂಡ. ಅಂದ್ರೆ ಗೆಸ್ಟ್ ಆಗಿ ಬಂದಾಗ್ಲೂ ಜಗಳ ಆಗಿದೆ, ಕಂಟೆಸ್ಟೆಂಟ್ ಆಗಿ ಉಳ್ಕೊಂಡಾಗ್ಲೂ ಜಗಳ ಆಗಿದೆ. ಅವ್ರನ್ನ ನೋಡಿದಾಗ ಪರ್ಸನಲಿ ನಿಮ್ಗೆ ಏನ್ ಅನ್ಸಿತ್ತು ಅಂತ? ವೆರಿ ಲೈವ್ಲಿ ಪರ್ಸನ್ ಅಂತ ಅನಿಸ್ತು. ಅವರು ಸುಮ್ನೆ ಯಾಚೇನು ಜಗಳ ಮಾಡಲ್ಲ ಅಂತ ಅನಿಸ್ತು. ಬಟ್ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವ್ರ ವಿಷಯ ಬಂದಾಗ ಬೇಕಂತ ಟ್ರಿಗರ್ ಮಾಡೋದು, ಅವ್ರ ನೆಸೆಸಿಟಿನೇ ಇರ್ಲಿಲ್ಲ. ಇವಾಗ ಅದೊಂದು ಆಲೂಗಡ್ಡೆ ಇನ್ಸಿಡೆಂಟ್ ಆಗುತ್ತಲ್ವಾ, ನಾನು ಅಲ್ಲೇ ಇದ್ದೆ, ಅವರು ಅಲ್ಲೇ ಇದ್ರು. ನಾನು ಯಾವ ತರ ಯೋಚನೆ ಮಾಡಿದೆ ಅಂದ್ರೆ, ಅರೆ ಇವ್ರು ಮಾತಾಡೋದು ತೂಕ ಇದೆ, ಇವ್ರು ಮಾತಾಡೋದು ತೂಕ ಇದೆ, ಫಸ್ಟ್ ಅರ್ಥ ಮಾಡ್ಕೊಂಡೋಣ ಯಾರು ಏನ್ ಮಾತಾಡ್ತಾ ಇದಾರೆ, ಸುಮ್ನೆ ಕಿರ್ಚಾಡೋದು ಬೇಡ ಅಂತ. ಬಟ್ ಅದೇ ರಜತ್ ಏನ್ ಮಾಡೋರು, ರಘು ಹೇಳಿದ್ ನಿಂತ್ಕೊಂಡು ನನಗೂ ಇದೆ ನಾನು ತಿಂತೀನಿ, ಅದ್ ನೆಸೆಸರಿ ಇರ್ಲಿಲ್ಲ ನನ್ನ ಪ್ರಕಾರ. ಸೊ ಅವ್ರೇನು ಬೇಕಂತ ಮಾಡ್ತಿದಾರ ಅಂತ ಆ ಪಾಯಿಂಟ್ ಅಲ್ಲಿ ಅನಿಸ್ತು. ಬಟ್ ಮೇ ಬಿ ಅವ್ರ ವ್ಯಕ್ತಿತ್ವ ಅದ್ ನಾನೇನ್ ಹೇಳಕ್ ಸಾಧ್ಯ. ಈ ಬಿಗ್ ಬಾಸ್ ಮನೆಯಲ್ಲಿ ಊಟ ಸಿಗೋದು ಕಷ್ಟ, ತಮ್ಮ ಪಾಲಿಗೆ ಬಂದಿದ್ದು ಉಳಿಸ್ಕೊಳ್ಳೋದು ಕಷ್ಟ. ನೀವ್ ಹೇಗ್ ಮಾಡ್ತಿದ್ರಿ ಅಂತಂದ್ರೆ, ಯಾರೋ ತಿಂದ್ರೆ ಸರಿ ತಿನ್ನಿ ಅಂತಿದ್ರಿ. ನಿಮ್ಮ ಎನರ್ಜಿ ಬಗ್ಗೆ ಆ ಟೈಮಲ್ಲಿ ಯೋಚನೆ ಮಾಡ್ತಿರ್ಲಿಲ್ವಾ, ನನಗ್ ಬೇಕಿ ಫುಡ್ ಅಂದ್ರೆ ಅಲ್ಲಿ ಮನುಷ್ಯತ್ವ ಉಳಿಯುತ್ತಾ ಅಥವಾ ಹೇಗೆ ಅಂತ ಆ ಪರಿಸ್ಥಿತಿ? ಒಬ್ಬೊಬ್ಬರು ಒಂಥರ ಇರ್ತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಫಸ್ಟ್ ಅವ್ನಿಗೆ ಬೇಕಾ ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಅಲ್ಲಿ ಇದ್ಯಾ ಬೇರೆಯವ್ರಿಗೆ ಮಾಡ್ಬೇಕಾ, ಎಷ್ಟ್ ತಿಂದ್ರೆ ಎಷ್ಟು ಉಳಿಯುತ್ತೆ ಆತರ ಯಾರು ಕೇರ್. ನನಗೆ ಅಶೋಕ್ತಿದೆ ಕೂಡ ನಂಗೆ 5 ಬೇಕು ತೆಂದ್ಕೊಂಡು ಹೋಗ್ಬಿಡೋರು. ಇನ್ ಸ್ವಲ್ಪ ಜನ ಎಕ್ಸಾಂಪಲ್ ನಂತರ ಸ್ವಲ್ಪ ನಾನೇನ್ ಗ್ರೇಟ್ನೆಸ್ ಮಾಡ್ಲಿಲ್ಲ, ನಾನು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂತಂದಾಗ ಅವಾಗ ಏನ್ ಅನ್ಸ್ತಾ ಇತ್ತು ಅಂದ್ರೆ, ಪಾಪ ಇವರೆಲ್ಲ ಅಷ್ಟೊಂದ್ ಜನ ನನ್ಗೆ ಶಕ್ತಿ ಇದೆಯಾ, ಇನ್ನೊಂದ್ 2-3 ಅವರ್ ತಡ್ಕೊಳಕ್ ಶಕ್ತಿ ಇದೆಯಾ, ತಡ್ಕೊಳೋಣ ಬಿಡು, ನನ್ಕಿನ್ನ ಸ್ವಲ್ಪ ಇವ್ರು ಅಶೋಕೊಂಡಿದ್ದಾರೆ,
ಹೋಗ್ಲಿ ಅವ್ರು ತಿನ್ಲಿ. ನಾನು ಯಾತ್ರ ನನ್ನ ಮನೆಯಲ್ಲೂ ಹಾಗೆ. ನಮ್ಮ ಫ್ಯಾಮಿಲಿ ಅಂತಂದಾಗ ಇವಾಗ ನೀವೊಂದ್ 4 ಜನ ನಿಮ್ ಫ್ಯಾಮಿಲಿ ಇರ್ತೀರಾ ಅನ್ಕೊಳ್ಳಿ, 1 ಚಪಾತಿ ಇರುತ್ತೆ. ನಿಮ್ ತಮ್ಮಂಗ್ ಹಶು ಆಗ್ತಾ ಇದೆ ತುಂಬಾ, ಅವಾಗ ನೀವೇನ್ ಮಾಡ್ತೀರಾ, ನಾನ್ ತಡ್ಕೋಬಹುದು, ನನ್ಗೆ ಶಕ್ತಿ ತಗೋ ನೀನ್ ತಿನ್ನು ಅಂತ ಕೊಡ್ತೀರಲ್ವಾ. ಅದೇ ತರ ನಾನು ಭಾವಿಸ್ತಿದ್ದೆ ಅಷ್ಟೇ. ಅಲ್ಲಿ ಇರೋರೆಲ್ಲ ನನ್ನ ಕುಟುಂಬ ಅಂತ ಭಾವಿಸ್ತಿದ್ದೆ. ಅಪ್ಪ ಅಂಟಿಲ್ ಯಾರಿಗೋ ಒಂದ್ ಎಕ್ಸ್ಟ್ರಾ ಅಂತ ತಗೊಳ್ಳಿ ಪರವಾಗಿಲ್ಲ, ನಾನು ಆಮೇಲೆ ತಿನ್ಕೋತೀನಿ, ನನ್ಗೆ ತಡ್ಕೊಳೋ ಶಕ್ತಿ ಇದೆ. ಇವಾಗ ನೀವು ಕೋಪದಿಂದ, ಇವಾಗ ಏನು ಕೋಪ ಬಂದಾಗ ಏನಂತಾರೆ, ಹಶುವಾದ ಕೋಪ ಬರೋದ್ ಜಾಸ್ತಿ ಅಲ್ವಾ. ಆ ಕೋಪ ಬಂದಾಗ ಅದನ್ನ ತಡ್ಕೊಳೋ ಕೆಪಾಸಿಟಿ ನನಗ್ ಜಾಸ್ತಿ ಇದೆ. ಇವಾಗ ನೀನ್ ಹಶುಕೊಂಡು ಒಂದ್ ಅರ್ಧ ಅವರ್ ಇರ್ಬೋದು, ನಾನು ಹಶುಕೊಂಡು 1 ಅವರ್ ಇರೋ ಕೆಪಾಸಿಟಿ ನನಗಿದೆ, ನನಗ್ ಗೊತ್ತು. ಆ ಪಾಯಿಂಟ್ ಅಲ್ಲಿ ಕಿರ್ಚಾಡ್ಕೊಂಡು ಏನು ಮಾಡ್ಕೊಳಲ್ಲ. ಸೊ ಅದಕ್ಕೋಸ್ಕರ ನೀನ್ ತಗೋ ತಿನ್ನು, ನಾನು ಮಾಡ್ಕೋತೀನಿ ಮತ್ತೆ, ನೋ ಪ್ರಾಬ್ಲಮ್. ಆತರ ಯೋಚನೆ ಮಾಡ್ತಾ ಇದ್ದೆ. ಈ ಊಟದ ವಿಚಾರ ಬಂದಾಗ ಒಂದು ವೈರಲ್ ಆಗಿತ್ತು, ರಘು ಅವರು ಚಪಾತಿನ ಗಿಲ್ಲಿ ಕೊಡದೆ ಇರೋಂಥದ್ದು. ಅದು ಎಷ್ಟು ಬೇಜಾರ, ಮೇ ಬಿ ಮನೆಯಲ್ಲಿ ಏನೋ ಕಿತ್ತಾಟನೂ ಆಗಿರ್ಬೋದು, ಅಥವಾ ಏನೋ ರಘು ಅವ್ರ ಪಾಡಿಗೆ ಅವ್ರು ತಿಂದಿರ್ಬೋದು ಅವ್ರ ಚಪಾತಿ ಇದೆ ಅಂತ. ಬಟ್ ಹೊರಗಡೆ ನಮ್ಮಿಂಗ್ ನೋಡೋ ಅಂತ ಅದೊಂದೇ ಒಂದು ಕ್ಲಿಪ್ಪಿಗೆ ರಘು ಯಾಕೆ ಹಿಂಗಾಗೋದ್ರು ಅಂದ್ರೆ ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಈಗಂದ್ರೆ ನೀವು ಹೆಂಗ್ ಮಾಡ್ತೀರಾ ಅಂದ್ರೆ, ಓಕೆ ಕೊಟ್ಬಿಡೋಣ, ಅವ್ರು ತಿಂದ್ರೆ ನಮ್ಗೆ ಹಸು ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಲ್ವಾ ಅಂತ. ಬಟ್ ರಘು ಆ ಕ್ಷಣಕ್ಕೆ ಆತರ ಯೋಚನೆ ಮಾಡ್ಲಿಲ್ವಾ ಅಂತ ನಮ್ ಕಣ್ಣಿಗೆ ಯಾಕೆ ಆತರ ಕಾಣಿಸ್ತು? ರಾಶಿಕಾ ಬಂದಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಎತ್ಕೊಂಡ್ ತಿಂದ್ರು. ಆ ವಿಡಿಯೋ ನೀವು ನೋಡಿರ್ತೀರಾ ಅನ್ಸುತ್ತೆ. ಆ ಸಿಚುವೇಶನ್ ಏನಾಯ್ತು ಅಂತ ನೋಡಿಲ್ಲ ಏನಾಗಿದೆ ಅಂತ, ಬಟ್ ನಾನ್ ನೋಟಿಸ್ ಮಾಡಿದಂಗೆ ಹೇಳ್ತೀನಿ. ಸಿಚುವೇಶನ್ ನಾನು ಕರೆಕ್ಟ್ ಆಗಿ ನೋಡಿಲ್ಲ, ಬಟ್ ಯೂಶಲಿ ಏನಾಗ್ತಿತ್ತು ಅಂದ್ರೆ, ರಘು ಅವ್ರಿಗೆ ಇಲ್ಲಿಗೆ ತುಂಬಾ ಕೊಟ್ಟಿದ್ದಾರೆ. ಅವ್ರಿಬ್ರು ತುಂಬಾ ಸಲ ಎತ್ಕೊಂಡು ಹೋಗಿ ತಿನ್ನೋದು ಅವೆಲ್ಲ ಮಾಡಿದ್ದಾರೆ. ಆಮೇಲೆ ಗಿಲ್ಲಿ ಏನಂದ್ರೆ ಫಸ್ಟ್ ಅವ್ನ್ ತಿನ್ಬಿಡ್ತಾನೆ ಆಯ್ತಾ. ಇವಾಗ ರಘು ಅವ್ರ ವಿಷಯದಲ್ಲಿ ಪಾಪ ಅವ್ರು ಅಡ್ಗೆ ಮಾಡ್ತಿರ್ತಾರಲ್ಲ, ಅವರು ಕೊನೆಯಲ್ಲಿ ಎಲ್ರಿಗೂ ಆದ್ಮೇಲೆ ತಿನ್ನೋಣ ಅನ್ಬಿಟ್ಟು ಅವ್ನು ಫಸ್ಟ್ ಆಫ್ ಆಲ್ ಅವ್ನ್ ಪಾಲ್ ತಿನ್ಬಿಟ್ಟಿರ್ತಾನೆ ಅನ್ಕೊಳ್ಳಿ. ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಹಾಕೊಂಡ್ ತಿನ್ನೋಣ ಗುರು ಅಂತ ಹಿಂಗ್ ಕೂತ್ಕೊಂಡ್ ತಿಂತಿರ್ತಾರೆ. ಅವಾಗೂ ಕೊಡು ಅಂದಾಗ ಏನಾಗುತ್ತೆ, ಇವಾಗ ಎಷ್ಟೆಲ್ಲ ಕೊಡ್ಲಿ ನಿನಗೆ ಅಂತ ಬರುತ್ತೆ ಅಷ್ಟೇ. ಯಾವತ್ತೂ ಅವ್ರ ಅನ್ನ ಕೇಳಿದ ತಕ್ಷಣ ನಾನು ಕೊಡಲ್ಲ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಧನುಷ್ ಜೊತೆನೂ ಜಗಳ ಆಯ್ತು, ಇನ್ ಸ್ವಲ್ಪ ಹಾಕಿ ಸರ್ ಅಂದಾಗ, ಇಲ್ಲ ಅಷ್ಟೇ ಹಾಕೋದು ಅಂತ ಹೇಳೋದು. ಅವಾಗ ಹಚ್ಚಿಕೊಂಡಿದ್ದಾಗ ಎಲ್ರಿಗೂ ಕೋಪ ಬರುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೋಬೇಕು. ಅವರು ಅಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡಿರ್ತಾರೆ, ಎಲ್ರಿಗೂ ಕೊಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ಇನ್ನೂನಪ್ಪ ನಮ್ಗೆ ಹಸು ಎರಡಿದಪ್ಪ ಆರಾಮಾಗಿ ನೆಮ್ಮದಿಯಾಗಿ ತಿನ್ನೋಣ ಅಂತ ಬಂದಾಗೂ ಕೊಡಿ ಅಂತ ಹೇಳಿದಾಗ ಯಾರಿಗ್ಯಾರು ಇರಿಟೇಟ್ ಆಗುತ್ತೆ ಅಷ್ಟೇ. ಯಾವತ್ತೂ ರಘು ಅವ್ರಿಗೆ ಇಲ್ಲಿಗೆ ನನಗೆ ಊಟ ಕೊಡಲ್ಲ ಅಂತ ಏನೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಇಡೀ ಮನೆ 1 ಪೀಸ್ ಎಕ್ಸ್ಟ್ರಾ ಕೊಡ್ತಾ ಇದ್ದಿದ್ದು, ಇಲ್ಲಿ ಏನೋ ಎಕ್ಸ್ಟ್ರಾ ಕೊಡ್ತಾ ಇದ್ದಿದ್ದು ಅಂದ್ರೆ ಗಿಲ್ಲಿಗೆ. ನಾವೆಲ್ಲ 4-5 ಚಪಾತಿ ತಿಂದ್ರೆ ಗಿಲ್ಲಿ ಹೆಂಗೋ ಮಾಡ್ಕೊಂಡು 7 ಚಪಾತಿ ತಿನ್ಬಿಡೋನು. ಹೆಂಗೋ ತಿಂದ್ರೆ ಹೆಂಗೋ ಡಚಾಕ್ ಮಾಡ್ಕೊಂಡೆ ಅಂತ ಹೇಳೋ ನಾನು. ಅವನ್ ಹೆಂಗೋ ಒಂಥರ ಎಲ್ಲೋ ಕಾಮಿಡಿಲೋ, ನಮ್ಮ ಮನೇಲಿ ಯಾರು ಪ್ರೀತಿಸೋ ಜನ ಜಾಸ್ತಿ ಇದ್ದಾರೆ ಅನ್ಬಿಟ್ಟು ರಕ್ಷಿತನ ಹತ್ರ ಒಂದು ಅದು ಇದೆಲ್ಲ, ಅವ್ನು ಹೆಂಗೋ ಒಂದ್ ಪಾಡಿಗೆ ಅವ್ನು ತಿನ್ಬಿಡೋನು, ಹಿಂಗೆ ಕೇಳ್ಕೊಂಡು. ಸೊ ಆ ವಿಷಯದಲ್ಲಿ ನಾನು ಒಪ್ಪೋದೇ ಇಲ್ಲ. ಯಾಕಂದ್ರೆ ರಘು ಅವ್ರು ತುಂಬಾ ಸಲ ಅವ್ನಿಗೆ ಏನ್ ಬೇಕು ಮಾಡ್ಕೊಟ್ಟಿದ್ದಾರೆ. ಬರೋಗಿಲ್ಲ ತಗೊಂಬರೋ ಮಾಡ್ಕೊಡ್ತೀನಿ ಅಂತೆಲ್ಲ ತುಂಬಾ ಸಲ ನಡೆದಿದೆ. ಸೊ ಐ ಡೋಂಟ್ ಥಿಂಕ್ ದಟ್ ಇಸ್ ರೈಟ್. ಫೈನಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ, ಇನ್ನೂ ಜಾಸ್ತಿ ದಿನ ಇರ್ಬೇಕಿತ್ತು ಅಂತ ಅನ್ಸಿತ್ತ? ಅಂದ್ರೆ ನೀವು ಬಿಟ್ಟು ನಿಮ್ಮನ್ನ ಬಿಟ್ಟು ಈ ವಾರ ಬೇರೆ ಯಾರಾದ್ರೂ ಎಲಿಮಿನೇಟ್ ಆಗ್ತಿದ್ರು ಅಂತ ನೀವೇನಾದ್ರು ನಿರೀಕ್ಷೆ ಮಾಡಿದ್ರ? ನಾನು ಈ ವಾರ ಬರ್ತೀನಿ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ನನ್ನ ಕೈಯಲ್ಲಿ ಏನಿತ್ತು ಆ ಶಕ್ತಿ ಮೀರಿ ನನ್ನ ಟಾಸ್ಕ್ಗಳಲ್ಲಾಗ್ಲಿ, ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲೂ ಗೆದ್ದೆ. ಆಮೇಲೆ ಒಬ್ಬರನ್ನ ಸಪೋರ್ಟ್ ಮಾಡೋದಾಗ್ಲಿ, ಎಲ್ಲೆಲ್ಲಿ ಬೇಕು ಮಾತಾಡೋದ್ರಾಗ್ಲಿ, ಇವಾಗ ಒಂದು ಚಟುವಟಿಕೆ ಕೊಟ್ಟಾಗ ನಾನು 100% ಎಫರ್ಟ್ ಆಗಿ ಮಾಡಿದ್ದೀನಿ. ನಾಮಿನೇಷನ್ ಅಂತಿದ್ದು ಪ್ರತಿ ಒಂದರಲ್ಲೂ ರೀಸನ್ಗಳು ಹುಡ್ಕೊಂಡು ಆದಷ್ಟು ಕ್ಲಿಯರ್ ಆಗಿರೋದು, ನನ್ನ ಕೈಯಲ್ಲಿ ಏನಿತ್ತು ರೂಲ್ಸ್ ಫಾಲೋ ಮಾಡ್ಬೇಕಾಗಿತ್ತು ಎಲ್ಲ ಮಾಡಿದೀನಿ ನಾನು. ನನಗೆ ಅನ್ಸುತ್ತೆ ಒಂದೊಂದ್ಸಲ ನಾನು ಎಲ್ಲೂ ಡೌನ್ ಆಗಿದ್ದು ಯಾವಾಗ ಅಂದ್ರೆ, ಮೇ ಬಿ ಮಾತಾಡಿಲ್ದಿರೋದ್ ಬಿಟ್ಟು ಅವ್ರು ಕೊಟ್ಟಿರೋ ಪ್ರತಿಯೊಂದು ಟಾಸ್ಕ್ಗಳು ನನ್ನ ಇನ್ವಾಲ್ವ್ಮೆಂಟ್ 100% ಇದೆ. ಇವಾಗ ಕ್ಯಾಪ್ಟನ್ ಆಗೋದು ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸುಮ್ನೆ ಲಕ್ಕಿಂದ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಲ್ಲ, ಎಫರ್ಟ್ಸ್ ಹಾಕ್ಲೇಬೇಕು, ಅಲ್ಲಿ ಗುದ್ದಾಡ್ಲೇಬೇಕು, ಅಲ್ಲಿ ಏನೋ ಒಂದು ಸ್ಮಾಲ್ ಆಗಿ ಸ್ಟ್ರಾಟಜಿ ಯೂಸ್ ಮಾಡೇ ಗೆಲ್ಬೇಕಾಗತ್ತೆ. ಹಂಗೆ ತಾನೇ 3-4 ಟಾಸ್ಕ್ ಕಟ್ಕೊಂಡು ಕ್ಯಾಪ್ಟನ್ಸಿ ಬಂದಿದ್ದು. ಸೊ ನನ್ನ ಪ್ರಕಾರ ಆ ವೀಕಲ್ಲಿ ನಾನು ತುಂಬಾ ಚೆನ್ನಾಗಿ ಆಡಿದ್ದೆ, ಎಲ್ಲೆಲ್ಲಿ ಬೇಕಲ್ಲಿ ಮಾತಾಡಿದ್ದೆ, ಮೆಂಟಲ್ ಟಾಸ್ಕ್ಗಳು ಮಾಡಿದ್ದೆ. ಸೊ ಆಮೇಲೆ ಕ್ಯಾಪ್ಟನ್ ಆಗಿ ಹೊರಗೆ ಬಂದೆಲ್ಲ ಐ ಫೀಲ್ ಹ್ಯಾಪಿ ಓನ್ಲಿ. ಅಂದ್ರೆ ನನ್ನ ಕೈಯಲ್ಲಿ ಏನಿತ್ತು ಶಕ್ತಿ ಮೀರಿ ಆಡಿ ಒಂದು ಕ್ಯಾಪ್ಟನ್ ಆಗ್ಬೋದಾಗಿತ್ತು. 2 ಸಲ ಕ್ಯಾಪ್ಟನ್ ಆದೆ, ಕ್ಯಾಪ್ಟನ್ ಆಗಿ ಹೊರಗೆ ಬಂದೆ. ಅಂಡ್ ಹೊರಗೆ ಬಂದಾಗೂ ಕೂಡ ನನಗೆ ಜನ ಹೇಳ್ತಿರೋದೇ ಒಂದು ಏನಂದ್ರೆ, ನೀವು ಸೈಲೆಂಟ್ ಆಗಿದ್ರಿ. ಓಕೆ, ಸೈಲೆಂಟ್ ಆಗಿದ್ದು ಪಾಸಿಟಿವ್ ವರ್ಡ್. ಸುಮ್ನೆ ಯಾರು ಬಂದ್ಬಿಟ್ಟು ನೀನು ಸುಮ್ನೆ ಕಿರ್ಚಾಡ್ತಾ ಇದ್ದೆ, ಸುಮ್ನೆ ಡ್ರಾಮಾ ಮಾಡ್ತಿದ್ದೆ ಅಂತೇನು ಹೇಳಿಲ್ವಲ್ಲ. ಆ ಡ್ರಾಮಾ ಆಮೇಲೆ ಅಷ್ಟೊಂದು ಕಿರ್ಚಾಟದಲ್ಲಿ ಇದನ್ನೆಲ್ಲ ತಡ್ಕೊಂಡು ಸೈಲೆಂಟ್ ಆಗಿದ್ದಿದ್ದೆ ನನ್ನ ಪ್ರಕಾರ ಇಸ್ ಅ ಬಿಗ್ ಸ್ಟ್ರೆಂತ್. ಆ ಮನೇಲಿ ನೀವು ನೋಡ್ತಾ ಇರ್ತೀರ, ಅದು ಯಾವ್ದೋ ಒಂದು ತುಪ್ಪದ ವಿಷಯಕ್ಕೆ ಜಗಳ ಆಗ್ತಾ ಇರುತ್ತೆ. ಆ ವಿಷಯದಲ್ಲಿ ನಮ್ಗೆ ಹೆಂಗ್ ಅನ್ಸೋದು ಅಂದ್ರೆ, ಗುರು ಈ ವಿಷಯಕ್ಕೂ ಜಗಳ ಆಡ್ತಾರ ಜನ. ಯಾಕಂದ್ರೆ ಆವಾಗ ಏನಕ್ಕೆ ಅನ್ಸೋದು ಅಂದ್ರೆ, ಇಲ್ಲಿ ಹೊರಗಡೆ ಇದ್ದವ್ರು ಮೇ ಬಿ ಹಶುಕೊಂಡಿದ್ರು, ಅದಕ್ಕೋಸ್ಕರ ಜಗಳ ಆಡ್ತಾ ಇರೋ ಅಂತ ಹೇಳ್ಬೋದು. ನಾನು ಹಶುಕೊಂಡಿದ್ದೆ, ಇವಾಗ ಬೇರೆ ಇನ್ನೊಬ್ರು ಹಶುಕೊಂಡಿದ್ರು, ಅವ್ರಿಗೂ ತುಪ್ಪ ಇಂಪಾರ್ಟೆಂಟ್ ಇತ್ತು. ಬಟ್ ಅದರಿಂದ ಜಗಳ ಆಡದ್ವಾ ನಾವು? ಇಲ್ಲ. ನನ್ನ ಪರ್ಸ್ಪೆಕ್ಟಿವ್ ನೋಡಿದಾಗ ಯಾಕೆ ಈ ತರ ಮಾಡ್ತಾ ಇದ್ಯಾ?
ಆ ತರ ಮಾತಾಡಿದಾಗ ನಾನು ಏನ್ ಕಿರ್ಚಾಡ್ಲಿ ಅವ್ರ ಜೊತೆ, ನಾನು ಎಷ್ಟು ಸ್ಟುಪಿಡ್ ಆಗಿ ಕಾಣಿಸ್ಕೋಬೇಡ ಅವಾಗ. ಆ ವಿಷಯಗಳಲ್ಲಿ ನಾನೆಲ್ಲೋ ಮಾತಾಡ್ಲಿಲ್ಲ, ಏನಕ್ಕಂದ್ರೆ ನನಗೆ ಸ್ಟುಪಿಡ್ ಅಂತ ಅನ್ಸೋದು. ಇದಕ್ಕೂ ಒಂದ್ ಜಗಳ ಆಡ್ಬೇಕಂತ ಅನ್ಸೋದು, ಅದಕ್ಕೆ ಮಾತಾಡ್ಲಿಲ್ಲ. ಸೊ ನನ್ಗೆ ಎಲ್ಲಿ ಬೇಕು, ಯಾರ ಪರ ನಿಲ್ಬೇಕು, ಯಾರೋ ತಪ್ಪು ಮಾಡ್ದಾಗ ಮಾತಾಡಿದೀನಿ. ಐ ಫೆಲ್ಟ್ ನಾನೊಂದು ಕಂಪ್ಲೀಟ್ಲಿ ನನ್ ಜರ್ನಿ ನಾನು ಎಂಜಾಯ್ ಮಾಡ್ಕೊಂಡ್ ಬಂದೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಎಂಡ್ ಜರ್ನಿನಲ್ಲಿ ಸುದೀಪ್ ಸರ್ ಹೇಳ್ತಾರೆ ನಿಮ್ಮ ಒಳ್ಳೆತನದ ಬಗ್ಗೆ ಕೊಂಡಾಡ್ತಾರೆ. ಅಂಡ್ ನಿಮ್ಮ ಫ್ಯಾಮಿಲಿ ಬಂದಿರುತ್ತೆ, ನಿಮ್ಮಮ್ಮ ಸೋ ಹೆಂಗ್ ತುಂಬಾ ಅಂದ್ರೆ ನಿಮ್ಮ ಅಕ್ಕನೂ ತಂಗಿನೋ ತರ ಫೀಲ್ ಆದ್ರು ನಮಗ್ ನೋಡಿದ ತಕ್ಷಣ. ನಿಮ್ಮ ತಮ್ಮ ಇನ್ನೂ ಆಕ್ಟಿವ್, ಅಂದ್ರೆ ಅವ್ರಿಬ್ರು ನೋಡಿದಾಗ ನೀವು ಅದೇ ತರ ಅಂದ್ರೆ ಮನೇಲೆಲ್ಲ ಫುಲ್ ಆಕ್ಟಿವ್ ಆಗಿರ್ತೀರಾ. ಆಕ್ಟಿವ್ ಅಂದ್ರೆ ಆ ತರ ಅಲ್ಲ, ಅಂದ್ರೆ ಯಾರಾದ್ರೂ ಹೇಳಿದ್ರೆ ತಿರ್ಗಿಸ್ ಹೇಳ ಅಂತದ್ದು. ನಿಮ್ ತಮ್ಮನ್ ನೋಡ್ದಾಗೆ ಒಂಥರ ಬೇರೆ ತರ ಕಾಣಿಸ್ತಾರೆ. ಸೊ ನೀವಲ್ಲದೆ ನಿಮ್ಮ ತಮ್ಮ ಡಾಕ್ಟರ್ ಆಗದೆ ಆಕ್ಟರ್ ಆಗಿದ್ರೆ ಅವ್ರೇನಾದ್ರು ಬಿಗ್ ಬಾಸ್ ಮನೆಗೆ ಹೋಗಿದ್ರೆ ಕಪ್ ಗೆದ್ಕೊಂಡ್ ಬರ್ತಿದ್ರ ಅಂತ ಗೊತ್ತಿಲ್ಲ. ಆಮೇಲೆ ಮನೆಗೆ ಹೋದಾಗ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅವನು ಸ್ವಲ್ಪ ಚಿಕ್ಕ ವಿಷಯಕ್ಕೆ ಜಗಳ ಆಡೋ ವ್ಯಕ್ತಿ ಅಲ್ಲ, ಬಟ್ ಅವ್ನು ತುಂಬಾ ಕೋಪ ಬರುತ್ತೆ. ನನ್ನಷ್ಟು ಕಾಮ್ ಇಲ್ಲ ಅವನು. ಆಕ್ಚುಲಿ ನಮ್ಮ ಮನೇಲಿ ನನ್ನ ಡೆಡ್ ಆಪೋಸಿಟ್ ನನ್ನ ತಮ್ಮ. ಯಾಕಂದ್ರೆ ಇರಿಟೇಷನ್ ಆದ್ರೆ ಕಿರ್ಚಾಟ ಜಾಸ್ತಿ ಅವನಿಗೆ. ನಾನು ಆತರ ಅಲ್ಲ, ಸುಮ್ನೆ ಕಿರ್ಚಾಡ್ಬೇಕು ಆತರ ವ್ಯಕ್ತಿ. ಸೊ ಮೇ ಬಿ ಅವನಿಂದ ಹೋಗಿದ್ರೆ ಇನ್ನೂ ಸ್ವಲ್ಪ ದಿನ ಉಳಿತಾ ಇದ್ದೇನು. ಫೈನಲಿ ಈಗ ಹೊರಗೆ ಬಂದಿದ್ದೀರಾ. ನೆಕ್ಸ್ಟ್ ಬಿಗ್ ಬಾಸ್ ಎಲ್ಲ ಮುಗ್ದಾಗಿದೆ. ನೆಕ್ಸ್ಟ್ ಏನು ಅಂದ್ರೆ ಈಗ ವಧು ಸೀರಿಯಲ್ ಇಂದ ನಿಮ್ಮನ್ನ ಮಿಸ್ ಮಾಡ್ಕೊಂಡಿದೀವಿ. ವಧು ಸೀರಿಯಲ್ ಒಂದ್ ಎಂಡ್ ಆಗ್ತಿತ್ತು, ನೀವು ವಧುನ ಲವ್ ಮಾಡ್ತಿದ್ರಿ, ಮದ್ವೆ ಆಗ್ತಿದ್ರಿ, ನಾವು ನಿರೀಕ್ಷೆ ಇತ್ತು. ಸೊ ಅದು ಸ್ಟಾಪ್ ಆಗಿದೆ. ವಧು ಸೀರಿಯಲ್ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಾದ್ರೆ ಅದು ಏನಕ್ಕೆ ಸ್ಟಾಪ್ ಆಯ್ತು, ನಮ್ಮ ನಿರೀಕ್ಷೆ ಏನಕ್ಕೆ ಸ್ಟಾಪ್ ಆಯ್ತು ಅಂತ? ಅದು ಸ್ಟಾಪ್ ಆಗಿದೆ ಆಕ್ಚುಲಿ ನನಗೂ ಶಾಕ್ ಆಗಿತ್ತು. ಯಾಕಂದ್ರೆ ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು, ಸ್ಟೋರಿನೂ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ನಮ್ ಟೀಮ್ ತುಂಬಾ ಒಳ್ಳೆ ಫ್ಯಾಮಿಲಿ ತರ ಬಾಂಡ್ ಆಗಿದ್ವಿ. ಅಲ್ಲಿ ಕೋ ಆರ್ಟಿಸ್ಟ್ ಆಗ್ಲಿ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಒಂಥರ ಲಿಟ್ರಲಿ ಸೆಟ್ಗೆ ಹೋಗ್ತಾ ಇದೀವಿ ಅನ್ನಿಸ್ತಲ್ಲಿ. ಯಾವುದೋ ಒಂದು ಫ್ಯಾಮಿಲಿ ಇವೆಂಟ್ಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಖುಷಿ ಆಗ್ತಿತ್ತು. ಬಟ್ ಕೇಳಿದಾಗ ಮುಗೀತದೆ ಅಂತಂದಾಗ ಎಲ್ರಿಗೂ ಬೇಜಾರಾಯ್ತು. ಆಮೇಲೆ ಯಾಕೆ ಅಂತ ನಾನು ಕೇಳಕ್ಕೂ ಆಗಲ್ಲ, ಯಾಕಂದ್ರೆ ಇವಾಗ ಐ ಆಮ್ ಜಸ್ಟ್ ಅನ್ ಎಂಪ್ಲಾಯಿ ಇದೆ. ಇವಾಗ ಬಾಸ್ಗಳ ಮಧ್ಯೆ ಏನೋ ಪ್ರಾಬ್ಲಮ್ ಆಯ್ತು, ಏನೋ ಆಗಿದೆ ಅಂದಾಗ ನಾನು ಹೋಗ್ಬಿಟ್ಟು ಬಾಸ್ ಏನಕ್ರಿ ನಮ್ ತೆಗೆದ್ರಿ ಅಂತ ಯಾರ್ದಾರು ಕೇಳಕ್ಕಾಗತ್ತಾ? ನಮ್ ಕೈಯಲ್ಲಿ ಏನಿದೆ, ಇವಾಗ ಕಂಪನಿಯಿಂದ ನಾವು ಕ್ಲೋಸ್ ಮಾಡ್ತೀವಿ, ನಿಮ್ಗೆ ತೆಗಿತಾ ಇದೀವಿ ಅಂದಾಗ ಹೌದಾ ಓಕೆ ಅಂತಾನೆ ಹೇಳಕ್ ಸಾಧ್ಯ ನಾವು. ನನಗೆ ಗೊತ್ತಿರೋದಷ್ಟೇ, ಮೇಲ್ಗಡೆ ಏನೇನ್ ನಡೀತು ಐ ಡೋಂಟ್ ನೋ. ನನಗೆ ಎಲ್ಲ ಮುಗೀತೆ ಅಂತಂದ್ರು ಅವಾಗ ಬೇಜಾರಾಯ್ತು. ಅಯ್ಯೋ ಏನಕ್ಕೆ ಸರ್ ಚೆನ್ನಾಗಿತ್ತಲ್ಲ ಅಂತಂದಾಗ ಅವರು ನಮ್ಗೂ ಗೊತ್ತಿಲ್ಲ ಅಂತಂದಾಗ ದಟ್ ಡಸ್ಟ್ ಮೀನ್ಸ್ ನಾನು ಹೇಳ್ಕೊಳಕ್ ಆಗಲ್ಲ ನಿನಗೆ ಅಂತ. ಅವರೇ ಹೇಳ್ಕೊಳಕ್ ಆಗ್ದಿಲ್ಲ ಇದ್ಬಿಟ್ಟು ನಾನು ಪದೇ ಪದೇ ಕೇಳಿ ನ್ಯೂಸ್ ಹೋಗ್ಲಿ ಬಿಡು, ಆಗಿದ್ದಾಯ್ತು, ನಮ್ ಕೈಲಿ ಏನಿದೆ. ಎಂಡ್ ಆಫ್ ದ ಡೇ ಏನಾಗುತ್ತೋ ಎಲ್ಲ ಒಳ್ಳೇದಕ್ಕೆ ಆಗೋದು. ಐ ಬಿಲೀವ್ ಇನ್ ದ್ಯಾಟ್. ಗಾಡ್ ಇಸ್ ದೇರ್. ನಿನ್ ಜರ್ನಿಲಿ ಇದು ಇಲ್ಲಿ ಎಂಡ್ ಆಗ್ಬೇಕು, ಎಂಡ್ ಆದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅಲ್ಲಿ ಎಂಡ್ ಆಗುತ್ತೆ, ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದೇ ಏನ್ ಲೈಫ್ ಅಲ್ವಲ್ಲ. ಇವಾಗ ವಧು ಸೀರಿಯಲ್ ನನಗೆ ಜೀವನ ಪೂರ್ತಿ ವಧುನೇ ಮಾಡ್ಕೊಂಡಿರಕ್ ಆಗ್ತಾಯ್ತಾ? ಒಂದಿನ ಮುಗಿಲೇಬೇಕಾಗಿತ್ತು, ಸ್ವಲ್ಪ ಬೇಗ ಮುಗೀತು. ಇವಾಗ ಬಿಗ್ ಬಾಸ್ ಅಷ್ಟೇ, ನಾನು ಜೀವನ ಪೂರ್ತಿ ಬಿಗ್ ಬಾಸ್ ಮಾಡ್ಕೊಂಡಿರ್ತೀನ ಇಲ್ಲ 16 ವಾರ. 16 ವಾರದಲ್ಲಿ ನನ್ ಜರ್ನಿ 10ನೇ ವಾರಕ್ಕೆ ಮುಗಿಬೇಕಾಗಿತ್ತು, ಮುಗೀತು. ಆಮೇಲೆ ಪ್ರತಿಯೊಬ್ಬರದ್ದು ಮುಗೀತೆ. ಅದೇ ಲೈಫ್ ಅಲ್ಲ, ಅದ್ರಿಂದ ಒಂದ್ ಲೈಫ್ ಬರುತ್ತೆ. ಇವಾಗ 3 ತಿಂಗಳ ನೀನ್ ಏನೋ ಮಾಡಿ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಏನೋ ಆದೆ ಅಂತ ಅನ್ಕೊಳ್ಳಿ, ಅಷ್ಟೇ ಅಲ್ಲ. ದಟ್ ಈಸ್ ಜಸ್ಟ್ ನೀನೊಬ್ಬರಿಗೆ ಪರಿಚಯ ಮಾಡ್ತಿದ್ದೀನಿ ನೀನ್ ಏನು ಅಂತ. ಪರಿಚಯ ಮಾಡಿದ್ಮೇಲೆ ನಿನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಹತ್ರನೇ ಯೋಚನೆ ಮಾಡೋದಷ್ಟೇ. ಇಲ್ಲಿ ಏನು ಎಂಡ್ ಆಗಲ್ಲ. ಎವ್ರಿಥಿಂಗ್ ಇಸ್ ಇನ್ ಗಾಡ್ಸ್ ಹ್ಯಾಂಡ್ಸ್. ಜಸ್ಟ್ ಬಿ ಹ್ಯಾಪಿ, ಬಿ ಗುಡ್, ಖುಷಿಯಾಗಿರಿ ಅಷ್ಟೇ. ಎಸ್ ಮ್ಯಾಮ್, ಇವಾಗ ಸಿನಿಮಾ 2 ಇದೆ. ಒಂದು ರಿಲೀಸಿಗೆ, ಆಕ್ಚುಲಿ 2 ರಿಲೀಸಿಗಿದೆ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಒಂದು 10 ಡೇ ಶೂಟ್ ಬಾಕಿ ಇದೆ. ಮುಂಚೆನೆ ಶೂಟ್ ಮಾಡ್ಬೇಕಾಗಿತ್ತು, ಬಟ್ ಇಲ್ಲ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಮಾಡೋಣ ಅಂತಂದೆ. ಬಟ್ ಅನ್ಫಾರ್ಚುನೇಟ್ಲಿ ಅದ್ರಲ್ಲೊಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ, ಸ್ವಲ್ಪ ಹೆವಿ ಇದ್ದೆ. ಇವಾಗ ಅದನ್ನ ಕಂಟಿನ್ಯೂ ಇವಾಗೆ ಮಾಡಕ್ಕಾಗಲ್ಲ. ಸೊ 1 ಮಂತ್ ಕೇಳಿದೀನಿ. 1 ಮಂತ್ ಆದ್ಮೇಲೆ ಐ ಟ್ರೈ ಟು ಗೆಟ್ ಬ್ಯಾಕ್ ಸೈಜ್ಗೆ ಬಂದು ಆಮೇಲೆ ಕಂಟಿನ್ಯೂಟಿ ಶೂಟ್ ಮಾಡೋಣ ಅಂತ. ಸೊ 3 ಸಿನಿಮಾ ಇದೆ ಮ್ಯಾಮ್ ಇವಾಗ ಬ್ಯಾಕ್ ಟು ಬ್ಯಾಕ್. ಅದಾದ್ಮೇಲೆ ನ್ಯೂ ಆಫರ್ಸ್ಗೆ ನೋಡ್ಬಿಟ್ಟು ಅಕಾರ್ಡಿಂಗ್ ಟು ಯಾವ ಕತೆ ಬರ್ತೀವಿ, ಕತೆ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾನು ತುಂಬಾ ಇಲ್ಲಿವರೆಗೂ ನೆಗೆಟಿವ್ ರೋಲ್ಸ್ ತುಂಬಾ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಕ್ಕೆ ಯಾವ್ದಾದ್ರು ಒಂದು ಪಾಸಿಟಿವ್ ರೋಲ್ ಆಗ್ಲಿ, ಸಮ್ ರೊಮ್ಯಾಂಟಿಕ್ ಕಾಮಿಡಿ ಆತರ ಯಾವ್ದಾದ್ರು ಒಂದು ಟ್ರೈ ಮಾಡೋಣ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಬಿಗ್ ಬಾಸ್ ಮನೆಯಲ್ಲಿ ತಾವಾಗಿದ್ಕೊಂಡು ಜೀವಿಸ್ ಬಂದಂತವ್ರು ಅಭಿಷೇಕ್. ಅಂದ್ರೆ ಇನ್ನಷ್ಟು ವಾರ ಇರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಅವ್ರ ಬೇಗ ಹೊರಗೆ ಬಂದಿರೋದು ಒಂದಷ್ಟು ಜನಕ್ಕೆ ಬೇಸರ ಕೂಡ ಆಗಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಕ್ಯಾರೆಕ್ಟರ್ಗಳು ಕೂಡ ಇರ್ಬೇಕು, ಯಾಕಂದ್ರೆ ಅಲ್ಲಿ ಸಂಭಾಳಿಸೋದಕ್ಕೂ ಕೂಡ ಬೇಕಾಗುತ್ತೆ. ಇದಿಷ್ಟು ಅಭಿಷೇಕ್ ಅವರ ಮನದಾಳದ ಮಾತು, ಬಿಗ್ ಬಾಸ್ ಜರ್ನಿ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.